ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹರೇಂದ್ರಗೌಡ. ಈ ಒಂದು ಕ್ಲಾಸಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಕ್ಕಂಥ ಕೋರ್ಸ್ ಆಗಿರುತ್ತೆ. ನಾವು ಈ ಒಂದು 4ನೇ ಲೆಕ್ಚರಲ್ಲಿ ಮೇಜರಾಗಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದರೆ ಇಟ್ ಈಸ್ ಜಿಯೋಗ್ರಫಿ ದ ಮೋಸ್ಟ್ ಇಂಪಾರ್ಟೆಂಟ್ ದ ಟಾಪಿಕ್. ನಾವು ಇದು 4ನೇ ಲೆಕ್ಚರ್ ಆಗಿರುತ್ತೆ. ನಾವು ಈ ಒಂದು 4ನೇ ಲೆಕ್ಚರ್ ಭಾಗವಾಗಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದರೆ ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾದ ಬಗ್ಗೆ A to Z ಅನ್ನು ಸ್ಟಡಿ ಮಾಡ್ತೀವಿ. ನೆನಪಿಟ್ಕೊಳ್ಳಿ, ಈ ಒಂದು ಟಾಪಿಕ್ಕಿಂದ ಎಷ್ಟು ಕ್ವೆಶನ್ಸ್ ಕೇಳ್ತಾರಪ್ಪ ಯಾವುದಾದ್ರೂ ಎಕ್ಸಾಮಲ್ಲಿ ಅಂತ ನೋಡೋದಾದರೆ ಅಟ್ಲೀಸ್ಟ್ ಬೇಸಿಕ್ ಆಗಿ ನೋಡೋದಾದರೆ ಒಂದು ಮಿನಿಮಮ್ ಕ್ವೆಶನ್ ಅಂತೂ ಇದ್ದೇ ಇರುತ್ತೆ. ಯಾವುದಾದ್ರೂ ಎಕ್ಸಾಮ್ ಆಗಿರಲಿ, ನೀವು ಯಾವುದಾದ್ರೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ, ಬಿ ಇಟ್ ವಿತ್ ರೆಸ್ಪೆಕ್ಟ್ ಟು SDA ಆಗಿರ್ಬೋದು, FDA ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು, ಅದೇ ರೀತಿ UPSC ಎಕ್ಸಾಮ್ಸ್ ಆಗಿರ್ಬೋದು, ಯಾವುದಾದ್ರೂ ಎಕ್ಸಾಮ್ ಆಗಿರಲಿ ಈ ಒಂದು ಟಾಪಿಕ್ಕಿಂದ ಒಂದು ಕ್ವೆಶನ್ ಅಂತೂ ಇರಲೇಬೇಕು. ನಮ್ಮ ಜಾಗ್ರಫಿ ಸೆಕ್ಷನ್ ಇಂದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮಿನಿಮಮ್ ಒಂದು ಕ್ವೆಶನ್ ಅಂತೂ ಈ ಟಾಪಿಕ್ ಇಂದ ಬಂದೇ ಬರುತ್ತೆ. ಬಟ್ ಆದರೆ ಆ ಟಾಪಿಕ್ ಇಂದ ಬರ್ತಕ್ಕಂಥ ಕ್ವೆಶನ್ಸ್ ಅನ್ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು, ಅದನ್ನ ಯಾವ ರೀತಿ ಸರಿಯಾಗಿ ಮಾಡ್ಬೇಕನ್ನೋದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಈ ಒಂದು ಟಾಪಿಕ್ ಅಲ್ಲಿ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂದ್ರೆ ಒಂದು ಜಸ್ಟ್ ಬ್ಲೂ ಪ್ರಿಂಟ್ ಅಂತಕ್ಕಂಥದ್ದು, ಓವರ್ ವ್ಯೂ ಅಂತಕ್ಕಂಥದ್ದು ಕೊಡ್ತಾ ಹೋಗೋಣ. ನೀವು ನೋಡಿರ್ತೀರಾ ನಮ್ಮ 3 ಲೆಕ್ಚರ್ಸ್ ಅನ್ನ ನೋಡೋದಾದ್ರೆ ನಾನು ಯಾವುದೇ ಒಂದು ಟಾಪಿಕ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ಬ್ರೀಫ್ ಆಗಿರುತ್ತೆ, ಕ್ರಿಸ್ಪ್ ಆಗಿರುತ್ತೆ. ಅದರ ಜೊತೆಗೆ ಕ್ಲಾಸ್ ಶುರುವಾಗೋದಕ್ಕಿಂತ ಮುಂಚೆ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ಜಸ್ಟ್ ಒಂದು ಓವರ್ ವ್ಯೂ ಅಂತ ಕೊಟ್ಟಿರ್ತೀನಿ. ನಾವು ಅದೇ ರೀತಿ ಈ ಒಂದು 4ನೇ ಲೆಕ್ಚರ್ ಅಲ್ಲಿ ಕೂಡ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಮಾತಾಡೋಣ. ನಾವು ಈ ಒಂದು ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ ಭೌತಿಕ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಏನಪ್ಪಾ ಇದು ಭಾರತ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಂಡಿಯನ್ ಅಂತ ಕರಿತೀವಿ. ಭೌತಿಕ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಫಿಸಿಕಲ್ ಪಾರ್ಟ್, ಅಂದ್ರೆ ಜೀವ ಇಲ್ಲದೆ ಇರತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಭೌತಿಕ ಅಂತ ಕರಿತೀವಿ. ಭೂಗೋಳ ಶಾಸ್ತ್ರ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಜಿಯೋಗ್ರಫಿ ಅಂತ ಕರಿತೀವಿ. ನಾವು ಈಗ ನಮ್ಮ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮೇಜರ್ ಆಗಿ ಭೌತಿಕ ಬಗ್ಗೆ ನೋಡೋದಾದ್ರೆ ನಾವು ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಈ ಒಂದು ಕ್ಲಾಸಲ್ಲಿ ಅಂತ ನೋಡೋದಾದ್ರೆ ಮೇಜರ್ ಆಗಿ ಫಿಸಿಕಲ್ ಡಿವಿಷನ್ಸ್. ನಮ್ಮ ಇಂಡಿಯಾ ಅಂತಕ್ಕಂಥದ್ದು 5ರಿಂದ 6 ಭೌತಿಕವಾಗಿ ಡಿವೈಡ್ ಆಗಿದೆ, ಅಥವಾ ಫಿಸಿಕಲ್ ಡಿವಿಷನ್ ಇಸ್ ಬೀನ್ ಟೇಕನ್ ಪ್ಲೇಸ್. ನಾವು ಎಷ್ಟಪ್ಪ ಅಂತಂದ್ರೆ 5ರಿಂದ 6 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಬಟ್ ಈ ಒಂದು 5ರಿಂದ 6 ಪಾರ್ಟ್ಸ್ ಯಾವ್ಯಾವು, ಅದನ್ನ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಅದಕ್ಕಿಂತ ಮುಂಚೆ ಒಂದು ಬ್ಲೂ ಪ್ರಿಂಟ್ ಗೊತ್ತಿರಲೇಬೇಕಲ್ಲ ಬಾಸ್. ಆ ಬ್ಲೂ ಪ್ರಿಂಟ್ ಯಾವ್ದಪ್ಪ ಅಂತಂದ್ರೆ ಮೊದಲನೇದು ಇಟ್ ಇಸ್ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಾವು ಇಲ್ಲಿ ಮೇಜರ್ ಆಗಿ ಯಾವ್ಯಾವ ವಿಭಾಗಗಳಿದಾವೆ, ಯಾವ್ಯಾವ ಡಿವಿಷನ್ಸ್ ಇದಾವೆ ಗೊತ್ತಿರಲಿ. ಯಾವ ವಿಭಾಗಗಳು ಅಂದ್ರೆ ಡಿವಿಷನ್ಸ್ ಬಗ್ಗೆ ನೋಡೋಣ. ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಹಿಮಾಲಯಗಳ ಬಗ್ಗೆ ನೋಡೋಣ. ಅಂದ್ರೆ ಹಿಮಾಲಯಾಸ್, ನಾರ್ದರ್ನ್ ಮೌಂಟೇನ್ಸ್ ಅಂತ ಕೂಡ ಕರಿತೀವಿ. ನಾವು ಹಿಮಾಲಯಸ್ ಬಗ್ಗೆ ನೋಡಬೇಕಾದ್ರೆ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಹಿಮಾಲಯಸ್ ಎಲ್ಲಿದ್ದಾವೆ, ಹಿಮಾಲಯಸ್ ಅಲ್ಲಿ ಯಾವ್ಯಾವ ಭಾಗಗಳಿದಾವೆ, ಹಿಮಾದ್ರಿ ಅಂದ್ರೇನು, ಹಿಮಾಚಲ್ ಅಂದ್ರೇನು, ಶಿವಾಲಿಕ್ ಅಂದ್ರೇನು, ಮೇಜರ್ ಆಗಿ ಪೂರ್ವಾಂಚಲ್ ಹಿಮಾಲಯಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಉತ್ತರ ಬಯಲು ಅಂತ ಕರಿತೀವಿ. ನಾವು ಉತ್ತರ ಬಯಲು ಅಂದ್ರೆ ಏನಪ್ಪಾ ಅಂದ್ರೆ ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನೋಡೋಣ, ಎರಡನೇ ಒಂದು ವಿಭಾಗ ಆಗಿರುತ್ತೆ. ಅಂಡ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಪ್ರಸ್ಥಭೂಮಿ ಅಂತ ಕರಿತೀವಿ, ಪೆನಿನ್ಸುಲಾರ್ ಪ್ಲಾಟ್ಯೂ ಅಂತ ಕರಿತೀವಿ, ಪ್ರಸ್ಥಭೂಮಿ ಅಂತ ಕರಿತೀವಿ. ಅಥವಾ ಮೇಜರ್ ಆಗಿ ನೋಡ್ತಕ್ಕಂಥದ್ದು ಪ್ಲಾಟ್ಯೂಸ್ ಬಗ್ಗೆ ನೋಡೋಣ. ನಾವು ಮೇಜರ್ ಆಗಿ ಪ್ಲಾಟ್ಯೂಸ್ ಅಲ್ಲಿ ಹಲವಾರು ಪ್ಲಾಟ್ಯೂಸ್ ಇದಾವೆ. ನಾವು 4ನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ಏನಪ್ಪಾ ಅಂದ್ರೆ ಕರಾವಳಿ ಬಯಲುಗಳು ಅಥವಾ ಕರಾವಳಿ ಪ್ರದೇಶಗಳು ಅಂತ ಕರಿತೀವಿ, ಕೋಸ್ಟಲ್ ರೀಜನ್ ಅಥವಾ ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತೀವಿ, ಕರಾವಳಿಯ ಬಯಲುಗಳು ಅಂತ ಕರಿತೀವಿ. 4ನೇದನ್ನು ನೋಡೋಣ. ಅಂಡ್ ಅದರ ಜೊತೆಗೆ ಇಲ್ಲಿ ನೋಡ್ತಕ್ಕಂಥದ್ದು ದ್ವೀಪಗಳ ಬಗ್ಗೆ ಕೂಡ ನೋಡೋಣ. 6ನೇದು ಯಾವ್ದಾಗಿರುತ್ತಪ್ಪ ಅಂತಂದ್ರೆ 6ನೇದು ಮೇಜರ್ ಆಗಿ ನಮ್ಮ ಇಂಡಿಯನ್ ಡೆಸರ್ಟ್ಸ್ ಅಂತ ಕರಿತೀವಿ, ಮರುಭೂಮಿ ಬಗ್ಗೆ ಕೂಡ ಈ ಒಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಬಟ್ ಇವೆಲ್ಲ ಎಲ್ಲಿ ಬರ್ತಾವಪ್ಪ ಅಂದ್ರೆ ಮೇಜರ್ ಆಗಿ ಬರ್ತಕ್ಕಂಥದ್ದು ಮೇಜರ್ ಬರ್ತಕ್ಕಂಥದ್ದು ಭೌತಿಕ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ, ಫಿಸಿಕಲ್ ಜಿಯೋಗ್ರಫಿ ಅಂತ ಕರಿತೀವಿ. ಆ ಫಿಸಿಕಲ್ ಜಿಯೋಗ್ರಫಿ ಅಂತಕ್ಕಂಥದ್ದು ನಮ್ಮ ಇಂಡಿಯಾ ಅಂತಕ್ಕಂಥದ್ದು ಇಟ್ಸ್ ಎ ಕಂಟ್ರಿ, ನಮ್ದೊಂದು ರಾಷ್ಟ್ರ. ಬಟ್ ಆದ್ರೆ ರಾಷ್ಟ್ರದಲ್ಲಿ ಹೆಂಗೆ ನಮ್ಮ ರಾಜ್ಯಗಳು ವಿಂಗಡಣೆ ಆಗಿದೆವೋ ಅದೇ ರೀತಿ ಭೌತಿಕವಾಗಿ ಕೂಡ ಹಲವಾರು ವಿಂಗಡಣೆ ಆಗಿದೆ. ಅದರ ಹಲವಾರು ವಿಂಗಡಣೆ ಎಷ್ಟಪ್ಪ ಅಂತಂದ್ರೆ 6 ಅಂತ ಕರಿತೀವಿ. ಬಟ್ ಆದ್ರೆ ಮೇಜರ್ ಆಗಿ ನಮ್ಮ ಎಕ್ಸಾಂಪಲ್ ಬರ್ತಕ್ಕಂಥದ್ದು ಇಟ್ ಇಸ್ ಈ ಒಂದು 5 ಟಾಪಿಕ್ಸ್ ಇಂದ ಮಿನಿಮಮ್ ಕೇಳ್ತಾರೆ. ಬಟ್ ಆದ್ರೆ ಭೌತಿಕವಾಗಿ ವಿಂಗಡಣೆ ಆಗಿರ್ತಕ್ಕಂಥದ್ದು 6 ರೀತಿ ಆಗಿದಾವೆ. ಒಂದು ಹಿಮಾಲಯ ಅಂತ ಕರಿತೀವಿ, ಉತ್ತರ ಬಯಲು ಸೀಮೆಗಳು ಅಂತ ಕರಿತೀವಿ. ಅದೇ ರೀತಿ ಬರ್ತಕ್ಕಂಥದ್ದು ಇಟ್ ಇಸ್ ಪ್ರಸ್ಥಭೂಮಿ, ಪ್ಲಾಟ್ಯೂಸ್ ಅಂತ ಕರಿತೀವಿ, ಇಂಡಿಯನ್ ಪ್ಲಾಟ್ಯೂಸ್ ಅಂತ. 4ನೇದು ಯಾವ್ದಪ್ಪ ಅಂತಂದ್ರೆ ಕರಾವಳಿ ಪ್ರದೇಶಗಳಾಗಿರ್ಬೋದು. ಅದೇ ರೀತಿ ದ್ವೀಪಗಳ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಈ ಒಂದು ಕ್ಲಾಸ್ಗಳ ಮೂಲಕ ಈ ಒಂದು
ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆರ್ಗನೈಸ್ ಮಾಡಿರ್ತಕ್ಕಂಥ ಕ್ಲಾಸ್ಗಳಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ಕ್ಲಾಸಲ್ಲಿ ಟೀಚ್ ಮಾಡೋಂಗೆ ಓವರ್ಲೋಡ್ ಇನ್ಫಾರ್ಮೇಷನ್ ಯಾವುದೇ ಕಾರಣಕ್ಕೂ ಅಷ್ಟು ಬೇಕಾಗಿಲ್ಲ. ನಾವು ನಮಗೆ ಎಷ್ಟು ಬೇಕೋ ಎಕ್ಸಾಮಲ್ಲಿ ಅಷ್ಟನ್ನು ಮೇಜರ್ ಆಗಿ ಒಂದು ಟಾಪಿಕ್ ಆಗಿ ಡಿವೈಡ್ ಮಾಡಿ ನಾವು ಅದನ್ನು 1 ಗಂಟೆಯಿಂದ 1 ಗಂಟೆ ಮೇಜರಾಗಿ 1 ಗಂಟೆ 15 ನಿಮಿಷ ಒಳಗೆ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಹೋಗ್ತಿದ್ದೀವಿ. ಯಾಕೆ ಅಂತಂದರೆ ಲಿಮಿಟೆಡ್ ಟೈಮಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕಂಟೆಂಟ್ ಕೊಡಬೇಕನ್ನೋ ಒಂದು ಮೂಲ ಉದ್ದೇಶದಿಂದ ಮಾತ್ರ. ಓಕೆ ಅಲ್ವಾ? ನಾನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ 6 ವರ್ಷಗಳಿಂದ ಸತತವಾಗಿ ನಾನು ನಿಮಗೆ ಟೀಚ್ ಮಾಡ್ತಾ ಬರ್ತಿದ್ದೀನಿ. ನಾವು ಅದರ ಜೊತೆಗೆ 2 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳಿಗೆ ನಾನು ಹಲವಾರು ರೀಜನ್ಸಲ್ಲಿ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಕೋಲ್ಕತ್ತಾದಲ್ಲಿ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಟೀಚ್ ಮಾಡ್ತಾ ಬರ್ತಿದ್ದೀನಿ. ನಾವು ಹೋಪ್ ಯು ವಿಲ್ ಆಲ್ಸೋ ಎಂಜಾಯ್. ನಾವು ಅದ್ರ ಜೊತೆಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೇಜರಾಗಿ ಏನಪ್ಪಾ ಅಂದರೆ ಇಟ್ ಇಸ್ ಮೊದಲನೇದು ಬರ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಅಂತ ಕರಿತೀವಿ, ಅಥವಾ ಮೇಜರಾಗಿ ನೋಡೋದಾದ್ರೆ ಇಟ್ ಇಸ್ ಫಿಸಿಕಲ್ ಜಾಗ್ರಫಿ ಅಂದ್ರೆ ಏನು, ಇಂಟ್ರೊಡಕ್ಷನ್ ಬಗ್ಗೆ ನೋಡೋಣ. ನಾವು ಫಿಸಿಕಲ್ ಜಾಗ್ರಫಿ ಅಂದ್ರೆ ಗೊತ್ತಿರಬೇಕು. ಇಟ್ ಇಸ್ ಮೇಜರ್ ಆಗಿ ಭೌತಿಕ ಭೂಗೋಳಶಾಸ್ತ್ರ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಭೌತಿಕ ಭೂಗೋಳಶಾಸ್ತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ವಿಚ್ ಡಸ್ ನಾಟ್ ಹ್ಯಾವ್ ಲೈಫ್. ನಾವು ಮೇಜರ್ ಆಗಿ ಯಾವುದಾದ್ರೂ ಒಂದು ವಸ್ತುಗೆ ಮೇಜರ್ ಆಗಿ ಪ್ರಾಣ ಇಲ್ಲದೆ ಇದ್ದಾಗ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ಏನಂತ ಕರಿತೀವಪ್ಪ ಅಂದ್ರೆ ಫಿಸಿಕಲ್ ಜಾಗ್ರಫಿ ಅಂತ ಕರಿತೀವಿ, ಅಥವಾ ಭೌತಿಕ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ನಾವು ಈ ಒಂದು ಭೌತಿಕ ಆಧಾರದ ಮೇಲೆ ಸರ್ ಇಲ್ಲಿ ಯಾವ್ಯಾವ್ದನ್ನ ಸ್ಟಡಿ ಮಾಡ್ತೀವಪ್ಪ ಭೌತಿಕವಾಗಿ ಅಂತಂದ್ರೆ ಬೇಸ್ಡ್ ಆನ್ ಮಣ್ಣಿನ ಆಧಾರದ ಮೇಲೆ, ಹವಾಮಾನಕ್ಕೆ ಸಂಬಂಧಪಟ್ಟಂಗೆ, ಕ್ಲೈಮೇಟ್ಗೆ ಸಂಬಂಧಪಟ್ಟಂಗೆ, ಅದೇ ರೀತಿ ಡ್ರೈನೇಜ್ಗೆ ಸಂಬಂಧಪಟ್ಟಂಗೆ, ಚಿರಂಡಿಗಳಿಗೆ ಸಂಬಂಧಪಟ್ಟಂಗೆ, ವೆಜಿಟೇಷನ್ಗೆ ಸಂಬಂಧಪಟ್ಟಂಗೆ, ಸಸ್ಯ ವರ್ಗಗಳಿಗೆ ಸಂಬಂಧಪಟ್ಟ ಆ ಒಂದು ಆಧಾರದ ಮೇಲೆ 6 ಭಾಗವಾಗಿ ವಿಂಗಡಣೆ ಮಾಡಿದ್ದೀವಿ. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಭೌತಿಕ ಭೂಗೋಳಶಾಸ್ತ್ರ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ 6 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಯಾವುದಪ್ಪ ಈ 6 ಅಂತಂದ್ರೆ ನಾನು ಈಗ ತಾನೇ ನಿಮಗೆ ಹೇಳಿದೆ. ಯಾವುದಪ್ಪ ಅಂದ್ರೆ ಮೊದಲನೇದು ಬರ್ತಕ್ಕಂಥದ್ದು ಹಿಮಾಲಯಸ್ ಅಂತ ಕರಿತೀವಿ, ಎರಡನೇದು ಬರ್ತಕ್ಕಂಥದ್ದು ಪ್ಲಾಟ್ಯೂ ಅಂತ ಕರಿತೀವಿ, ಪ್ರಸ್ಥಭೂಮಿ ಅಂತ ಕರಿತೀವಿ, ಮೂರನೇದು ಬರ್ತಕ್ಕಂಥದ್ದು ಮರುಭೂಮಿ, ನಾಲ್ಕನೇದು ಅಂತಕ್ಕಂಥದ್ದು ಮೇಜರ್ ಬರ್ತಕ್ಕಂಥ ಕರಾವಳಿ ಪ್ರದೇಶಗಳು ಅಂತ ಕರಿತೀವಿ, ಐದನೇದು ಬರ್ತಕ್ಕಂಥದ್ದು ದ್ವೀಪಗಳು. ಆ ದ್ವೀಪಗಳಲ್ಲಿ 2 ಬರ್ತವೆ, ಒಂದು ಲಕ್ಷದ್ವೀಪ ಅಂತ ಕರಿತೀವಿ, ಅಂಡಮಾನ ಅಂತ ಕರಿತೀವಿ, ಅಂಡಮಾನ್ ಮತ್ತು ನಿಕೋಬಾರ್, ಅಂಡ್ ಎರಡನೇದು ಲಕ್ಷದ್ವೀಪ ಅಂತ ಕರಿತೀವಿ. ಕೊನೆಯದು ಯಾವುದಪ್ಪ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ನಾರ್ದರ್ನ್ ಪ್ಲೇನ್ಸ್ ಅಂತ. ನಮ್ಮ ಗಂಗಾ, ಬ್ರಹ್ಮಪುತ್ರ, ಇಂಡಸ್ ಇಂದ ಕ್ರಿಯೇಟ್ ಆಗ್ತಕ್ಕಂಥ ಅಲ್ಯೂವಿಯಲ್ ಸಾಯಿಲ್ ಬಗ್ಗೆ ಕೂಡ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಬಟ್ ಅದು ಈ ಒಂದು ಕ್ಲಾಸಲ್ಲಿ ಮೇಜರ್ ಆಗಿ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಪ್ಪ ಅಂದ್ರೆ ಭೌತಿಕ ಭೂಗೋಳಶಾಸ್ತ್ರದ ಬಗ್ಗೆ, ಫಿಸಿಕಲ್ ಜಾಗ್ರಫಿ ಅಂತ ಕರಿತೀವಿ. ನಾವು ಈ ಒಂದು ಫಿಸಿಕಲ್ ಜಾಗ್ರಫಿ ಅಂತಕ್ಕಂಥದ್ದು ಇಂಡಿಯಾ ಇಸ್ ಡಿವೈಡೆಡ್ ಇಂಟು 6 ದ ರೀಜನ್ಸ್. ನಾವು 6 ರೀಜನ್ಸ್ ಬಗ್ಗೆ ನೋಡಿದ್ವಿ. ಈ 6 ರೀಜನ್ಸ್ ಯಾವ್ಯಾವ ಆಧಾರದ ಮೇಲೆ ಡಿವೈಡ್ ಮಾಡಿದೀವಪ್ಪ ಅಂದ್ರೆ ಬೇಸ್ಡ್ ಆನ್ ಕ್ಲೈಮೇಟ್ ಅಂತ ಕರಿತೀವಿ, ಹವಾಮಾನಕ್ಕೆ ಸಂಬಂಧಪಟ್ಟಂಗೆ. ಇಟ್ ಇಸ್ ಮೇಜರ್ ಆಗಿ ಡ್ರೈನೇಜ್ ಸಿಸ್ಟಮ್, ಚರಂಡಿಗಳಿಗೆ ಸಂಬಂಧಪಟ್ಟಂಗೆ ಮೇಜರ್ ಬರ್ತಕ್ಕಂಥದ್ದು. ಈ ಮೂರನೇದು ಬಂದ್ಬಿಟ್ಟು ಮಣ್ಣಿಗೆ ಸಂಬಂಧಪಟ್ಟಂಗೆ, ಸಸ್ಯ ವರ್ಗಕ್ಕೆ ಸಂಬಂಧಪಟ್ಟಂಗೆ. ಈ ಒಂದು ಆಧಾರದ ಮೇಲೆ ನಮ್ಮ ಮೇಜರ್ ಆಗಿ ಡ್ರೈನೇಜ್ ಸಿಸ್ಟಮ್ ಅಂತಕ್ಕಂಥದ್ದು. ಇಟ್ ಇಸ್ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ರಿವರ್ಗಳ ಬಗ್ಗೆ, ಅದು ಕೂಡ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ನೋಡ್ತಾ ಹೋಗೋಣ ಒಂದೊಂದಾಗಿ. ಓಕೆ ಅಲ್ವಾ? ನಾವು ಗೊತ್ತಿರಲಿ ಫಿಸಿಕಲ್ ಜಾಗ್ರಫಿ ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು ನಮ್ಮ ಕಂಪ್ಲೀಟ್ ಭಾರತ ಅಂತಕ್ಕಂಥದ್ದು ಒಂದೇ ಒಂದು ಭೌತಿಕವಾಗಿಲ್ಲ, ಅದನ್ನ ವಿಂಗಡಣೆ ಮಾಡಿದ್ದೀವಿ. ಯಾವ ಆಧಾರದ ಮೇಲಪ್ಪ ಅಂದ್ರೆ ಬೇಸ್ಡ್ ಆನ್ ಡ್ರೈನೇಜ್, ಬೇಸ್ಡ್ ಆನ್ ಕ್ಲೈಮೇಟ್, ಸಾಯಿಲ್ ಆಗಿರ್ಬೋದು, ಬೇಸ್ಡ್ ಆನ್ ವೆಜಿಟೇಷನ್, ಬೇಸ್ಡ್ ಆನ್ ಅನಿಮಲ್ಸ್, ಪ್ಲಾಂಟ್ಸ್. ಆ ಒಂದು ಆಧಾರದ ಮೇಲೆ ನಾವು ಎಷ್ಟು ವಿಂಗಡಣೆ ಮಾಡಿದೀವಪ್ಪ ಅಂದ್ರೆ 6 ಭಾಗವಾಗಿ ವಿಂಗಡಣೆ ಮಾಡಿದೀವಿ. ಇನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಅದರಲ್ಲಿ ಯಾವ್ಯಾವ ಅಂತ ನಮಗೆ ಗೊತ್ತಾಗಿದೆ. ಬಟ್ ಅದಾದ್ಮೇಲೆ ಬರ್ತಕ್ಕಂಥದ್ದು ನೆನಪಿಟ್ಕೊಳ್ರಪ್ಪ, ಇಟ್ ಇಸ್ ಫಿಸಿಯೋಗ್ರಫಿ ಆಫ್ ಇಂಡಿಯಾ ಅಂತ ಕರಿತೀವಿ. ನಾವು ಫಿಸಿಯೋಗ್ರಫಿ ಆಫ್ ಇಂಡಿಯಾ ಅಂತಂದ್ರೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಯಾವ್ಯಾವ ಬರ್ತವೆ ಅಂತ. ಮೇಜರ್ ನೋಡೋದಾದ್ರೆ ನಮ್ಮ ಉತ್ತರಕ್ಕೆ ಬರ್ತಕ್ಕಂಥದ್ದು ಯಾವ್ಯಾವಪ್ಪ ಅಂತಂದ್ರೆ ಇಟ್ ಇಸ್ ಹಿಮಾಲಯಾಸ್ ಬರ್ತವೆ. ಮೊದಲನೇದು ಹಿಮಾಲಯಾಸ್ ಅಂತ ಕರಿತೀವಿ, ಇದು ಫಸ್ಟ್ ಫಿಸಿಯೋಗ್ರಫಿ ಡಿವಿಷನ್ ಅಂತ ಕರಿತೀವಿ. ಎರಡನೇದು ನಾವು ಓದ್ಬೇಕಾದ್ರೆ ಕೂಡ ಹಿಂಗೆ ನೋಡೋಣ. ಎರಡನೇದು ಬರ್ತಕ್ಕಂಥದ್ದು ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಇಂಡಸ್, ಗಂಗಾ ಮತ್ತು ಬ್ರಹ್ಮಪುತ್ರ ಕ್ರಿಯೇಟ್ ಆಗ್ತಕ್ಕಂಥ ದ ಪ್ಲೇನ್ ರೀಜನ್ಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಮೂರನೇದು ಬರ್ತಕ್ಕಂಥದ್ದು ನಮ್ಮ ಮರುಭೂಮಿ ಅಂತ ಕರಿತೀವಿ, ಭಾರತದ ಮರುಭೂಮಿ. ಇದನ್ನ ಥಾರ್ ರೀಜನ್ ಅಂತ ಕರಿತೀವಿ, ಅಥವಾ ಮಾರುಸ್ಥಾಲಿ ಅಂತ ಕೂಡ ಕರಿತೀವಿ. ಏನಕ್ಕಪ್ಪ ಅಂದ್ರೆ ಅತಿ ಹೆಚ್ಚು ಬಿಸಿಲಿರುತ್ತೆ, ಅತಿ ಹೆಚ್ಚು ತಾಪಮಾನ ಇರುತ್ತೆ. ಅದರ ಜೊತೆಗೆ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಯಾವುವು ಅಂತಂದ್ರೆ ಡೆಸರ್ಟ್ಸ್ ಅಂತ ಕರಿತೀವಿ. ದ ಹೈಯರ್ ಟೆಂಪರೇಚರ್ ಫಾಲೋಡ್ ಬೈ ಲೆಸ್ ರೈನ್ಫಾಲ್ ಇರ್ತಕ್ಕಂಥ ಪ್ರದೇಶಗಳನ್ನ ಡೆಸರ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಗೊತ್ತಿರಲಿ. ನಾವು ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ, ನಾಲ್ಕನೇದು ಅಂಡ್ ದ ಲಾರ್ಜೆಸ್ಟ್ ರೀಜನ್ ಅಂತಂದ್ರೆ ಈ ಫಿಸಿಯೋಗ್ರಫಿ ಡಿವಿಷನ್ಸ್ ಅಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಭೌತಶಾಸ್ತ್ರದಲ್ಲಿ ಮೇಜರ್ ನೆನ್ಪಿಟ್ಕೋಬೇಕಿಲ್ಲಿ, ಭೌತಿಕ ಶಾಸ್ತ್ರದ ಅತಿ
ಲಾರ್ಜೆಸ್ಟ್ ಆಗಿರ್ತಕ್ಕಂಥ ಇಟ್ ಇಸ್ ದ ಮೇಜರ್ ರೀಜನ್ ಯಾವುದಪ್ಪ ಅಂದ್ರೆ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ ನಾವು. ಪ್ಲಾಟ್ಯೂ ಅಂದ್ರೆ ಏನಪ್ಪ ಅಂದ್ರೆ ಟೇಬಲ್ ಲ್ಯಾಂಡ್ ಟೋಪೋಗ್ರಫಿ, ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳನ್ನ ಪ್ಲಾಟ್ಯೂ ರೀಜನ್ ಅಂತ ಕರಿತೀವಿ. ನೋಡೋಣ ಅದ್ರ ಬಗ್ಗೆ ಒಂದೊಂದಾಗಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕರಾವಳಿ ಪ್ರದೇಶಗಳು. ಕರಾವಳಿ ಬಗ್ಗೆ ನೋಡೋದಾದ್ರೆ ವೆಸ್ಟರ್ನ್ ಘಾಟ್ಸ್ಗಿಂತ ಈ ಕಡೆ ಬರ್ತಕ್ಕಂಥದನ್ನ ಮೇಜರ್ ಏನಂತ ಕರಿತೀವಪ್ಪ ಅಂದ್ರೆ ಕೋಸ್ಟಲ್ ರೀಜನ್ಸ್. ಐದನೇದು ಬರ್ತಕ್ಕಂಥ ಕೋಸ್ಟಲ್ ರೀಜನ್ಸ್ ಬಗ್ಗೆ ನೋಡೋಣ. ಅದಾದ್ಮೇಲೆ ಬರ್ತಕ್ಕಂಥದನ್ನ ದ್ವೀಪಗಳು. ದ್ವೀಪಗಳು ಯಾವ್ದಪ್ಪ ಅಂತಂದ್ರೆ ಆರನೇದಾಗಿರುತ್ತೆ ಐಲ್ಯಾಂಡ್ಸ್ ಅಂತ ಕರಿತೀವಿ. ಯಾವ್ಯಾವ ಐಲ್ಯಾಂಡ್ಸ್ ಇದಾವಪ್ಪ ಅಂದ್ರೆ 2 ಐಲ್ಯಾಂಡ್ಸ್ ಇದಾವೆ. ಒಂದು ನಮ್ಮ ಬಂಗಾಳ ಕೊಲ್ಲಿ ಇರತಕ್ಕಂಥದ್ದು ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ಕರಿತೀವಿ. ಅದೇ ರೀತಿ ಮೇಜರ್ ಆಗಿ ಅರೇಬಿಯನ್ ಸಮುದ್ರದಲ್ಲಿ ಇರತಕ್ಕಂಥದನ್ನ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಲಕ್ಷದ್ವೀಪ್ ಅಂತ ಕರಿತೀವಿ. ಈ ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಶನ್ ನಿಮಗೆ ನಾನು ಹೇಳ್ಕೊಡ್ತೀನಿ ಫ್ರಮ್ ಅವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಿಮಗೆ ಎಷ್ಟು ಬೇಕೋ ಅಷ್ಟು ಅರ್ಥ ಮಾಡೋದ್ರ ಜೊತೆಗೆ ನಿಮಗೆ ಐಡಿಯಾಸ್ ಕೊಡ್ತೀನಿ. ಓಕೆ ಅಲ್ವಾ? ಇಷ್ಟು ಹೇಳ್ತಾ ನೆಕ್ಸ್ಟ್ ನೋಡೋಣ, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವಿಲ್ಲಿ 6 ಭಾಗ ವಿಂಗಡಣೆ ಆಗಿದ್ದಾವೆ ಗೊತ್ತಿದೆ. ನಾವು 6 ಭಾಗದಲ್ಲಿ ಮೊದಲನೇದು ಯಾವುದು ಅಂತ ನೋಡೋಣ. ಮೊದಲನೇದು ಬರ್ತಕ್ಕಂಥದ್ದು ನಾರ್ದರ್ನ್ ಮೌಂಟನ್ಸ್, ಅಂದರೆ ಉತ್ತರಕ್ಕಿರ್ತಕ್ಕಂಥ ಪರ್ವತಗಳು, ಅದರ ಜೊತೆಗೆ ಬರ್ತಕ್ಕಂಥದ್ದು ಈಶಾನ್ಯದಲ್ಲಿರ್ತಕ್ಕಂಥ ಪರ್ವತಗಳು ಅಂತ ಕರಿತೀವಿ. ನಾರ್ದರ್ನ್ ಮೌಂಟನ್ಸ್ ಆ್ಯಂಡ್ ನಾರ್ತ್ ಈಸ್ಟರ್ನ್ ಮೌಂಟನ್ಸ್ ಅಂತ ಕರಿತೀವಪ್ಪ. ಅದನ್ನು ಪೂರ್ವಾಂಚಲ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಒಂದು ಅಟ್ಲಾಸ್ನ ಜೊತೆಗೆ ಇಟ್ಕೊಳ್ಳಿ. ಅಟ್ಲಾಸ್ ನಾನು ಹೇಳೋ ಒಂದು ರೀಜನ್ಸನ್ನು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ನಾವು ಆಗ ಮಾತ್ರ ಈ ಒಂದು ಟಾಪಿಕ್ಕಿಂದ ನಿಮ್ಗೆ ಹಲವಾರು ಕ್ವೆಶನ್ಸ್ ಅಂತಕ್ಕಂಥದ್ದು ಬರ್ತವೆ. ಆ್ಯಂಡ್ ಬಂದರೂ ಕೂಡ ನಿಮಗೆ ಮೇಜರ್ ಆಗಿ ಸಾಲ್ವ್ ಮಾಡೋ ಕೆಪಾಸಿಟಿ ಕೂಡ ಇರಲೇಬೇಕು. ನಾವು ರೀಸೆಂಟ್ ಆಗಿ ಆರ್ಗನೈಸ್ ಮಾಡಿರ್ತಕ್ಕಂಥ ಮೇಜರ್ SDA ಆಗಿರ್ಬೋದು, FD ಎಕ್ಸಾಮ್ಸ್ ಅಲ್ಲಿ ಕೂಡ ಈ ಒಂದು ಟಾಪಿಕ್ ಇಂದ ಹಲವಾರು ಕ್ವೆಶನ್ಸ್ ಕೇಳಿದ್ದಾರೆ. ಬಟ್ ಗೊತ್ತಿರಬೇಕಲ್ವಾ, ನಮಗೆ ಇಟ್ ಇಸ್ ಲಾಸ್ಟ್ 6 ರಿಂದ 10 ವರ್ಷಗಳ ಕಾಲ ಈ ಒಂದು ಫೀಲ್ಡಲ್ಲಿ ಇರೋದ್ರಿಂದ ನಮಗೆ ಗೊತ್ತಾಗ್ತಿದೆ ನಾವು ಯಾವ್ಯಾವ್ದರಿಂದ ಕ್ವೆಶನ್ಸ್ ಕೇಳ್ತಾರೆ, ಯಾವ್ಯಾವ್ದನ್ನ ಫೋಕಸ್ ಮಾಡಲೇಬೇಕು. ಬಟ್ ಅದನ್ನ ಹೇಳಿದ್ರು ಕೂಡ ನೀವು ಅಷ್ಟು ಕಾನ್ಸಂಟ್ರೇಷನ್ ಮಾಡಲ್ಲ. ಯಾಕೆ ಅಂತಂದ್ರೆ ಬುದ್ಧಿವಂತರಲ್ವ ನೀವು ನಮಗೆ ಗೊತ್ತು ಸರ್, ನಾವೇ ಮಾಡ್ಕೋತೀವಿ ಬಿಡಿ ಅನ್ನೋ ಒಂದು ಬುದ್ಧಿವಂತಿಕೆ ಅಷ್ಟೇ. ಬಟ್ ಏನೇ ಇರಲಿ, ನಮ್ಮ ಮಾತನ್ನು ಕೂಡ ಒಂದು ಸ್ವಲ್ಪ ಕಿವಿಗೆ ಹಾಕೊಳ್ಳಿ. ಆ್ಯಂಡ್ ಕಿವಿಗೆ ಹಾಕೊಂಡು ಈ ಒಂದು ಟಾಪಿಕನ್ನು ಅತಿ ಉಪಯೋಗವಾಗಂಗೆ ಇಟ್ ಇಸ್ ಯೂಸ್ ಮಾಡ್ಕೋಬೇಕು ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಮಾತ್ರ. ಓಕೆನಾ? ಡನ್. ನಾವು ಮೊದಲೇ ನಾರ್ದರ್ನ್ ಮೌಂಟನ್ಸ್ ಅಂತ ಕರಿತೀವಿ ಅಥವಾ ನಾರ್ತ್ ಈಸ್ಟರ್ನ್ ಮೌಂಟನ್ಸ್. ಈ 2 ಬಗ್ಗೆ ಕೂಡ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಉತ್ತರ ಮೇಜರ್ ಆಗಿ ಪರ್ವತಗಳು ಆ್ಯಂಡ್ ಉತ್ತರಕ್ಕಿರ್ತಕ್ಕಂಥ ಹಿಮಾಲಯಸ್ ಅಂತ ನೋಡೋಣ. ಆ್ಯಂಡ್ ಎರಡನೇದು ಬರ್ತಕ್ಕಂಥದ್ದು ನಾರ್ತ್ ಈಸ್ಟರ್ನ್ ಮೌಂಟನ್ಸ್ ಅಂತ ನೋಡೋದಾದ್ರೆ ಮೇಜರ್ ಆಗಿ ಪೂರ್ವಾಂಚಲ್ ಹಿಮಾಲಯಸ್ ಅಂತ ಕರಿತೀವಿ. ಓಕೆ ಅಲ್ವಾ? ಅದನ್ನ ಒಂದಾಗಿ ನೋಡ್ತಾ ಹೋಗೋಣ. ಸರ್, ಈಗ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಈ ಒಂದು ಮೌಂಟನ್ಸ್ ಅಂತಕ್ಕಂಥದ್ದು ಎಲ್ಲಿದ್ದಾವೆ? ಮೌಂಟನ್ಸ್ ಅಂತಕ್ಕಂಥದ್ದು ಎಲ್ಲಿ ಇದಾವಪ್ಪ ಮೊದಲು ಹೇಳಿ ನನಗೆ ಅದನ್ನು. ನಾವು ಮೇಜರ್ ಮೌಂಟನ್ಸ್ ಅಂತಕ್ಕಂಥದ್ದು ಎಲ್ಲಿದ್ದಾವೆ, ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಕಿರು ಪರಿಚಯ ನೋಡೋಣ. ಸರಿ, ಮೌಂಟನ್ಸ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು ಆ್ಯಂಡ್ ಇದರಿಂದ ಉಪಯೋಗಗಳು ಯಾವ್ಯಾವ ರೀತಿ ಉಪಯೋಗಗಳಿದ್ದಾವೆ, ಅದರಿಂದ ನಮಗೆ ನಮ್ಮ ಪರಿಸರಕ್ಕಾಗಿರ್ಬೋದು, ನಮ್ಮ ಮೇಜರ್ ಆಗಿ ನಮ್ಮ ಇಂಡಿಯನ್ ಎಕನಾಮಿಕ್ ಆಗಿರ್ಬೋದು ಯಾವ ರೀತಿ ಬೆನಿಫಿಟ್ಸ್ ಇದಾವೆ ಒಂದಾಗಿ ನೋಡ್ತಾ ಹೋಗೋಣ. ಓಕೆ ಅಲ್ವಾ? ನಾವು ಮೊದಲನೇದು ಏನಪ್ಪ ಗೊತ್ತಿರಬೇಕು ನಿಮಗೆ ಅಂತಂದರೆ, ಈ ಒಂದು ಹಿಮಾಲಯಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗೋದಕ್ಕೆ ಕಾರಣಗಳು ಏನು? ಈ ಒಂದು ಹಿಮಾಲಯಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಮೂವ್ಮೆಂಟ್ ಆಫ್ 2 ಇಂಪಾರ್ಟೆಂಟ್ ಪ್ಲೇಟ್ಸ್. 2 ಪ್ಲೇಟ್ಸ್ ಇದ್ದಾವೆ. ಒಂದು ಏನಪ್ಪ ಅಂತಂದರೆ ಮೇಜರ್ ಆಗಿ ನಮ್ಮ ಇಂಡಿಯನ್ ಪ್ಲೇಟ್ ಅಂತ ಕರಿತೀವಿ ನಾವು, ಇಂಡಿಯನ್ ಪ್ಲೇಟ್. ಆ್ಯಂಡ್ ಎರಡನೇದು ಯಾವುದಪ್ಪ ಅಂತಂದರೆ ಯುರೇಷಿಯನ್ ಪ್ಲೇಟ್ ಅಂತ ಕರಿತೀವಿ, ನಮ್ಮ ಭಾರತದ ಪ್ಲೇಟು. ಆ್ಯಂಡ್ ಎರಡನೇದು ಯುರೇಷಿಯನ್ ಪ್ಲೇಟ್. ಈ 2 ಪ್ಲೇಟು ಅಂತಕ್ಕಂಥದ್ದು ಏನಾಗ್ತಿದೆಯಪ್ಪ ಅಂದರೆ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್. ಒಂದು ಕಡೆಗೆ ಮೂವ್ ಆದಾಗ ಈ ಮಧ್ಯದಲ್ಲಿರ್ತಕ್ಕಂಥ ಒಂದು ರೀಜನ್ ಯಾವುದಪ್ಪ ಅಂತಂದರೆ ತೆತ್ತಿಸ್ ಸಿ ಅಂತ ಕರಿತೀವಿ. ಏನಪ್ಪ ಇದು ಅಂದರೆ ತೆತ್ತಿಸ್ ಮೇಜರ್ ಆಗಿ ಸಮುದ್ರ ಅಂತ ಕರಿತೀವಿ, ತೆತ್ತಿಸ್ ಸಿ ಆಗಿರುತ್ತೆ. ಬಟ್ ಈ ತೆತ್ತಿಸ್ ಸಿ ಈ ಮಧ್ಯದಲ್ಲಿತ್ತು, ಯಾವಾಗ ಮೂವ್ ಆಗ್ತಾ ಹೋಗ್ತಿತ್ತು ನಾವು ಇಲ್ಲೊಂದು ಪರ್ವತಗಳು ಕ್ರಿಯೇಟ್ ಆಗ್ತವೆ. ಆ ಪರ್ವತಗಳನ್ನು ಏನಂತ ಕರಿತೀವಪ್ಪ, ಪ್ರೆಸೆಂಟ್ ಡೇ ಏನು ಅಂತಂದರೆ ಹಿಮಾಲಯಾಸ್ ಅಂತ ಕರಿತೀವಿ. ನೆನಪಿರಲಿ, ನಾವು ಏನಕ್ಕಪ್ಪ ಈ ಒಂದು ಹಿಮಾಲಯಸ್ನ ಎತ್ತರ ಅಂತಕ್ಕಂಥದ್ದು ಬೆಳೀತಾ ಹೋಗ್ತಿದ್ಯಾ ಅಂತಂದರೆ ಹೌದು, ಬೆಳೀತಾ ಹೋಗ್ತಿದೆ. ಯಾಕೆ ಬೆಳೀತಾ ಹೋಗ್ತಿದೆ ಅಂತಂದರೆ ಈ 2 ಪ್ಲೇಟ್ ಅಂತಕ್ಕಂಥದ್ದು ನಾವು ವಿಚ್ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್ ಒಂದೇ ಕಡೆಗೆ ಮೂವ್ ಆಗ್ತಿದ್ದಾಗ ಆಟೋಮೆಟಿಕ್ ಆಗಿ ಹೈಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಅದರಿಂದನೇ ನಮ್ಮ ಮೇಜರ್ ಆಗಿ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಕೂಡ ನಾವು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ನೆನಪಿಟ್ಕೊಳ್ಳಿ, ನಮ್ಮ ವಿಶ್ವದಲ್ಲೇ ವರ್ಲ್ಡಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತಗಳು ಯಾವಪ್ಪ ಅಂತಂದರೆ ಮೇಜರ್ ಆಗಿ ನಾರ್ದರ್ನ್ ಮೌಂಟನ್ಸ್ ಅಂತ ಕರಿತೀವಿ. ಹೈಯೆಸ್ಟ್ ಪೀಕ್ ಯಾವುದಪ್ಪ ನಮ್ಮ ವಿಶ್ವದಲ್ಲೇ ಅಂತಂದರೆ ಮೌಂಟ್ ಎವರೆಸ್ಟ್ ಅಂತ ಕರಿತೀವಿ, ಅಥವಾ ಪೀಕ್ 15 ಅಂತ ಕರಿತೀವಿ. ಈ ಪೀಕ್ 15 ಮೌಂಟ್ ಎವರೆಸ್ಟ್ ಯಾವ ಒಂದು ದೇಶದಲ್ಲಿ ಇದೆಯಪ್ಪ ಅಂತಂದರೆ ಇರ್ತಕ್ಕಂಥದ್ದು ನೇಪಾಳದಲ್ಲಿ. ನಾವು ಯಾವ ಒಂದು ಪರ್ವತಗಳಲ್ಲಿದೆಯಪ್ಪ ಅಂದರೆ ಹಿಮಾಲಯ ಪರ್ವತಗಳಲ್ಲಿದ್ದಾವೆ. ಹಿಮಾಲಯ ಪರ್ವತಗಳಲ್ಲಿದ್ದಾವೆ ಯಾವುದಪ್ಪ ಅಂದರೆ ಹೈಯೆಸ್ಟ್ ಮೌಂಟೇನ್ ಕಾಲ್ಡ್ ಆಸ್ ಹಿಮಾಲಯಾಸ್. ಇಷ್ಟು
ಗೊತ್ತಿರಲಿ. ಯಾಕಪ್ಪ ಹೈಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಂತಂದ್ರೆ ಮೇಜರ್ ಆಗಿ ದ ಪ್ಲೇಟ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್. ನಾವು ಎರಡು ಒಟ್ಟಿಗೆ ಮೂವ್ ಆಗ್ತಿದ್ದಾಗ ಒಂದು ಮೌಂಟೇನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಮೌಂಟೇನ್ಸ್ ಅಥವಾ ಪರ್ವತಗಳು ಯಾವಪ್ಪ ಅಂತಂದ್ರೆ ಹಿಮಾಲಯಾಸ್ ಅಂತ ಕರಿತೀವಿ. ಅದೇನಂತ ಕರಿತೀವಿ? ಹಿಮಾಲಯಾಸ್ ಅಂತ ಕರಿತೀವಿ. ಗೊತ್ತಿರಲಿ. ಅದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಸರ್ ಮೇಜರ್ ಆಗಿ ನೋಡೋದಾದ್ರೆ ನನಗೆ ಮೇಜರ್ ಆಗಿ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಈ ಒಂದು ಮೇಜರ್ ಆಗಿ ಹಿಮಾಲಯಸ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ? ಹಿಮಾಲಯಸ್ ಅಂತಕ್ಕಂಥದ್ದು ಎಲ್ಲಿದೆ ಅಂತಂದ್ರೆ ನಮ್ಮ ಉತ್ತರ ಭಾಗಕ್ಕಿದೆ. ನಮ್ಮ ಭಾರತದ ಉತ್ತರ ಭಾಗಕ್ಕೆ ಇರ್ತಕ್ಕಂಥ ರೀಜನ್ಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾರ್ದರ್ನ್ ಮೌಂಟನ್ಸ್ ಅಂತ ಕರಿತೀವಿ. ಮೊದಲನೇದು. ಎರಡನೇದು ಸರ್ ಈ ಒಂದು ಮೌಂಟೇನ್ಸ್ ಅಂತಕ್ಕಂಥದ್ದು ಎಷ್ಟು ಮೀಟರ್ ಎತ್ತರ ಇದೆ ಅಂತಂದ್ರೆ ಆವರೇಜ್ ಆಗಿ ನೋಡೋದಾದ್ರೆ ಒಂದು 4,000 ಮೀಟರಿಂದ 6,000 ಮೀಟರ್ ವರೆಗೆ ಎತ್ತರ ಇದೆ. ನೀವೇ ನೋಡಿ, ನಾವು 1 ಕಿಲೋಮೀಟರ್ ಗೋಡೆ ಅಂದ್ರೆ ಎಷ್ಟೋ ಅಬ್ಬಬ್ಬ ಅಂತ ಅನ್ಸ್ತಾಯ್ತು. ಈಗ ಇರ್ತಕ್ಕಂಥದ್ದು 4ರಿಂದ 6 ಕಿಲೋಮೀಟರ್ ಅಂದ್ರೆ 4,000 ಮೀಟರಿಂದ 6,000 ಮೀಟರ್ ವರೆಗೆ ಗೋಡೆ ಇದ್ರೆ ನೀವೇ ನೋಡ್ರಪ್ಪ, ಮೇಜರ್ ಆಗಿ ನಮ್ಮ ರಷ್ಯಾದಿಂದ ಬರ್ತಕ್ಕಂಥ ತಂಪಾದ ಗಾಳಿ ಆಗಿರ್ಬೋದು, ತಣ್ಣಕ್ಕಿರ್ತಕ್ಕಂಥ ಗಾಳಿ, ಕೋಲ್ಡ್ ವೇವ್ಸ್ ಅಂತಕ್ಕಂಥದ್ದು ನಮ್ಮ ಭಾರತಕ್ಕೆ ರೀಚ್ ಆಗತ್ತಾ ಅಂದ್ರೆ ಇಲ್ಲ. ಮೊದಲನೇ ಅಡ್ವಾಂಟೇಜು. ಎರಡನೇ ಅಡ್ವಾಂಟೇಜ್ ನೋಡೋದಾದ್ರೆ ಮೇಜರ್ ಆಗಿ ಈ ಒಂದು ರೀಜನ್ಸ್ ಅಲ್ಲಿ ಹಲವಾರು ನದಿಗಳು ಉತ್ಪತ್ತಿ ಆಗ್ತವೆ. ಯಾವ್ಯಾವ ನದಿಗಳಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಇಂಡಸ್ ಆಗಿರ್ಬೋದು, ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು, ಅದೇ ರೀತಿ ಬರ್ತಕ್ಕಂಥದ್ದು ಇಟ್ ಇಸ್ ಚಿನಾಬ್ ಆಗಿರ್ಬೋದು, ಚಂದ್ರ ಮತ್ತೆ ಭಾಗ ಆಗಿರ್ಬೋದು, ಅದೇ ರೀತಿ ಯಮುನಾ ಆಗಿರ್ಬೋದು, ಹಲವಾರು ನದಿಗಳು ಇಲ್ಲಿ ಉತ್ಪತ್ತಿ ಆಗ್ತವೆ. ಎರಡನೇ ಅಡ್ವಾಂಟೇಜು. ಮೂರನೇ ಅಡ್ವಾಂಟೇಜ್ ನೋಡೋದಾದ್ರೆ ಸರ್ ಇದ್ರ ನಮ್ಗೆ ಏನ್ ಸರ್ ಅಡ್ವಾಂಟೇಜ್ ಅಂತಂದ್ರೆ ಒಂದು ಮೇಜರ್ ಚಳಿಗಾಳಿ ಅಂತಕ್ಕಂಥ ತಡೆಯುತ್ತೆ. ಎರಡನೇದು ಇಲ್ಲಿ ನದಿಗಳು ಉತ್ಪತ್ತಿ ಆಗ್ತವೆ. ಮೂರನೇದು ಏನಪ್ಪಾ ಅಂತ ನಮ್ಮ ಮಾನ್ಸೂನ್ ಮಳೆಗೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಲ್ಲಿ ಮಳೆ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದು ಮೌಂಟೇನ್ಸ್ ಅಂತ ಕರಿತೀವಿ ಅಥವಾ ಪರ್ವತಗಳು ಅಂತ ಕರಿತೀವಿ. ಇಷ್ಟು ಅಡ್ವಾಂಟೇಜಸ್ ಇದಾವೆ. ಬಟ್ ಇದೆಲ್ಲ ಓಕೆ ಸರ್, ಈ ಒಂದು ಹಿಮಾಲಯಾಸ್ ಅಂತಕ್ಕಂಥದ್ದು ರೀಸೆಂಟ್ ಆಗಿ ಫಾರ್ಮ್ ಆಗಿದೆಯಾ ಅಥವಾ ಹಳೆಯ ಪರ್ವತಗಳ ಅಂತಂದ್ರೆ ಇದನ್ನ ಯಂಗ್ ಫೋಲ್ಡ್ ಮೌಂಟನ್ಸ್ ಅಂತ ಕರಿತೀವಿ. ರೀಸೆಂಟ್ ಆಗಿ ಫಾರ್ಮ್ ಆಗಿರ್ತಕ್ಕಂಥ ಒಂದು ಪರ್ವತಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಯಂಗ್ ಫೋಲ್ಡ್ ಮೌಂಟನ್ಸ್. ಏನಕ್ಕಪ್ಪ ಯಂಗ್ ಫೋಲ್ಡ್ ಮೌಂಟನ್ಸ್ ಅಂತ ಕರಿತೀವಿ ಅಂದ್ರೆ ಬಿಕಾಸ್ ಆಫ್ ಕೊಲಿಷನ್ ಬಿಟ್ವೀನ್ ಇಟ್ ಈಸ್ ದ ಯುರೇಷಿಯನ್ ಪ್ಲೇಟ್ ಅಂಡ್ ವಿ ಕಾಲ್ ಇಟ್ ಆಸ್ ಏನು ಅಂತಂದ್ರೆ ಮೇಜರ್ ಆಗಿ ಇಂಡಿಯನ್ ಪ್ಲೇಟ್ ಅಂತ ಕರಿತೀವಿ. ಬಿಕಾಸ್ ಆಫ್ ದಿಸ್ ಯಂಗ್ ಫೋಲ್ಡ್ ಮೌಂಟನ್ಸ್ ಅಂತಕ್ಕಂಥ ಕ್ರಿಯೇಟ್ ಆಗಿದೆ. ನಾವು ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಲ್ಲೆಲ್ಲಿದೆ, ಯಾವ ಲೊಕೇಶನ್ಸ್ ಏನು, ಎಡಭಾಗಕ್ಕೆ ಯಾವ್ದಿದೆ, ಬಲಭಾಗಕ್ಕೆ ಯಾವ್ದಿದೆ, ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ನಾವೀಗ ಹಿಮಾಲಯಸ್ ಅನ್ನು ನೋಡಿದಾಗ ಮೇಜರ್ ಆಗಿ ನಾರ್ದರ್ನ್ ಮೌಂಟೇನ್ಸ್ ಅಂತ ನೋಡಿದಾಗ ಇಲ್ಲಿ ಎರಡನ್ನ ವಿಂಗಡಣೆ ಮಾಡ್ತೀವಿ. ಒಂದು ವಿಂಗಡಣೆ ಏನಪ್ಪಾ ಅಂತಂದ್ರೆ ಒಂದು ವಿಂಗಡಣೆ ಗೊತ್ತಿರಬೇಕಿಲ್ಲ, ಕೇಳಿಸ್ಕೊಳ್ಳಿ. ಈಗ ನಾವು ಒಂದು ವಿಂಗಡಣೆ ಯಾವ್ದಪ್ಪ ಅಂತಂದ್ರೆ ಇದನ್ನ ಮೇಜರ್ ಆಗಿ ನಮ್ಮ ಮೇಜರ್ ನಾರ್ದರ್ನ್ ಮೌಂಟೇನ್ಸ್ ಅಂತ ಕರಿತೀವಿ. ಉತ್ತರಕ್ಕಿರ್ತಕ್ಕಂಥ ಮೇಜರ್ ಪರ್ವತಗಳು ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥ ಇಲ್ಲಿ ಬರುತ್ತಲ್ವಾ ಅದನ್ನ ಎಂತ ಕರಿತೀವಪ್ಪ ಅಂತಂದ್ರೆ ಪೂರ್ವಾಂಚಲ್ ಹಿಮಾಲಯಾಸ್ ಅಂತ ಕರಿತೀವಿ. ಮೊದಲನೇದೇನಾಗಿರುತ್ತೆ ಮೇಜರ್ ಹಿಮಾಲಯಾಸ್ ಅಂತ ಕರಿತೀವಿ ಅಥವಾ ನಾರ್ದರ್ನ್ ಮೌಂಟೇನ್ಸ್ ಅಂತ ಕರಿತೀವಿ. ಅಂಡ್ ಎರಡನೇದು ಉತ್ತರಕ್ಕಿರ್ತಕ್ಕಂಥ ಮೇಜರ್ ಆಗಿ ಪರ್ವತಗಳು, ಅದಾದ್ಮೇಲೆ ಬರ್ತಕ್ಕಂಥದ್ದು ಈಶಾನ್ಯಕ್ಕಿರ್ತಕ್ಕಂಥದ್ದು ನಾರ್ತ್ ಈಸ್ಟರ್ನ್ ಮೌಂಟೇನ್ಸ್ ಅಂತ ಕರಿತೀವಿ ಅಥವಾ ಪೂರ್ವಾಂಚಲ್ ಹಿಮಾಲಯಾಸ್ ಅಂತ ಕರಿತೀವಿ. ಓಕೆನಾ? ನಾವು ಒಂದೊಂದಾಗಿ ನೋಡೋಣ. ಮೊದಲು ಇದ್ರ ಬಗ್ಗೆ ನೋಡೋಣ, ಅದಾದ್ಮೇಲೆ ಇದಕ್ಕೆ ಹೋಗೋಣ. ನಾವು ಸರ್ ಈಗ ನಮ್ಮ ಮೇಜರ್ ಆಗಿ ಈ ಒಂದು ನಾರ್ದರ್ನ್ ಮೌಂಟೇನ್ಸ್ ಅನ್ನು ನೋಡಿದಾಗ ಯಾವ್ಯಾವ ಮೌಂಟೇನ್ಸ್ ಆಗಿ ವಿಂಗಡಣೆ ಮಾಡಿದೀವಪ್ಪ ಅಂದ್ರೆ ಮೇಜರ್ ಆಗಿ 3 ಆಗಿ ವಿಂಗಡಣೆ ಮಾಡಿದೀವಿ. ಒಂದು ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ 3 ಪ್ಯಾರಲಲ್ ರೇಂಜಸ್ ಹಿಮಾದ್ರಿ ಅಂತ ಕರಿತೀವಿ ಅಥವಾ ಮೇಜರ್ ನೋಡೋದಾದ್ರೆ ಮಹಾ ಹಿಮಾಲಯಾಸ್, ಗ್ರೇಟರ್ ಹಿಮಾಲಯಾಸ್ ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥ ನೆನ್ಪಿಟ್ಕೋಬೇಕಿಲ್ಲಿ, ಹಿಮಾದ್ರಿ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿದೆ. ಹಿಮಾದ್ರಿ ಅಂತಕ್ಕಂಥದ್ದು ಹೆಂಗಿದೆಯಪ್ಪ ಅಂತಂದ್ರೆ ಇಲ್ಲಿ ನೋಡಿ ನೀವು ಗ್ರೇಟರ್ ಹಿಮಾಲಯಾಸ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಎಲ್ಲಿಂದ ಎಲ್ಲಿವರೆಗಿದೆ ಅಂತಂದ್ರೆ ನಮ್ಮ ಜಮ್ಮು ಅಂಡ್ ಕಾಶ್ಮೀರದಿಂದ ಅರುಣಾಚಲ್ ಪ್ರದೇಶದವರೆಗೆ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಹೈಯೆಸ್ಟ್ ಮೌಂಟನ್ಸ್, ಲಾಫ್ಟಿ ಮೌಂಟನ್ಸ್ ಅಂತ ಕರಿತೀವಿ. ಆ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಹಿಮಾದ್ರಿ ಅಂತ ಕರಿತೀವಿ ಅಥವಾ ಮಹಾ ಹಿಮಾಲಯಗಳಂತ ಕರಿತೀವಿ. ಎರಡನೇದು ಬರ್ತಕ್ಕಂಥದ್ದು ಪ್ಯಾರಲ್ ಆಗಿದೆ. ಎರಡನೇದು ಯಾವುದು ಅಂತಂದ್ರೆ ಮೇಜರ್ ನೋಡಿ ಕಂಟಿನ್ಯೂಸ್ ಆಗಿಲ್ಲ. ನಾವು ಯಾಕಪ್ಪ ಡಿಸ್ಕಂಟಿನ್ಯೂಸ್ ಆಗಿದೆ ಅಂದ್ರೆ ಇಲ್ಲಿಂದ ನದಿಗಳು ಹರಿತಾ ಇದಾವೆ, ಆ ನದಿಗಳು ಏನಾಗ್ತವೆ ವಿಂಗಡಣೆ ಮಾಡ್ತಿದ್ದಾವೆ. ನಾವು ಆ ಒಂದು ಎರಡನೇ ರೀಜನ್ ಏನಂತ ಕರಿತೀವಪ್ಪ ಅಂದ್ರೆ ಹಿಮಾಚಲ್ ಅಂತ ಕರಿತೀವಿ. ಮೊದಲನೇದು ಹಿಮಾದ್ರಿ ಅಂತ ಕರಿತೀವಿ, ಗ್ರೇಟರ್ ಹಿಮಾಲಯಾಸ್ ಅಂತ ಕರಿತೀವಿ ಅಥವಾ ಇದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಇನ್ನರ್ ಹಿಮಾಲಯಾಸ್ ಅಂತ ಕೂಡ ಕರಿತೀವಿ. ಇದನ್ನೇನಂತ ಕರಿತೀವಿ ಇನ್ನರ್ ಹಿಮಾಲಯಾಸ್ ಅಂತ ಕೂಡ ಕರಿತೀವಿ. ಗೊತ್ತಿರಬೇಕಿಲ್ಲಿ ನಾವು ಒಳಗಡೆ ಇರೋದ್ರಿಂದ ಅದನ್ನ ಇನ್ನರ್ ಹಿಮಾಲಯಾಸ್ ಅಂತ ಕೂಡ ಕರಿತೀವಿ.
ಎರಡನೇದು ಯಾವುದು ಅಂತಂದ್ರೆ ಹಿಮಾಚಲ್ ಅಂತ ಕರಿತೀವಿ. ಏನಪ್ಪ ಹಿಮಾಚಲ್ ಅಂದ್ರೆ? ಹಿಮಾಚಲ್ ಅಂದ್ರೆ ಮೇಜರ್ ಆಗಿ ಒಂದು ಮೌಂಟೇನ್ಸ್ ಅಂತಕ್ಕಂಥದ್ದು ಹಿಮಾಚಲ್ ಪ್ರದೇಶದಲ್ಲಿ ಫಾರ್ಮ್ ಆಗಿದೆ. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಲೆಸರ್ ಹಿಮಾಲಯಾಸ್ ಅಥವಾ ಕಿರಿಯ ಹಿಮಾಲಯಗಳು ಅಂತ ಕರಿತೀವಿ. ಕಿರಿಯ ಹಿಮಾಲಯಗಳು ಅಂತ ಕರಿತೀವಿ, ಎರಡನೇದಾಗಿರುತ್ತೆ. ನಾವು ಮೂರನೇದು ಏನಪ್ಪಾ ಅಂತಂದ್ರೆ ಶಿವಾಲಿಕ್ಸ್ ಅಂತ ಕರಿತೀವಿ. ಶಿವಾಲಿಕ್ಸ್ ಕೊನೆಯದು ಶಿವಾಲಿಕ್ಸ್ ಅಂತ ಕರಿತೀವಿ. ಅಥವಾ ಮೇಜರ್ ನೋಡಿದ್ರೆ ಔಟರ್ ಹಿಮಾಲಯಾಸ್ ಅಥವಾ ಬಾಹ್ಯ ಹಿಮಾಲಯಗಳು ಅಂತ ಕರಿತೀವಿ. ಬಾಹ್ಯ ಹಿಮಾಲಯಗಳು ಅಂತ ಕೂಡ ಕರಿತೀವಿ, ಗೊತ್ತಿರಲಿ. ವಿತ್ ರೆಸ್ಪೆಕ್ಟ್ ಏನಪ್ಪಾ ಅಂದ್ರೆ ಹಿಮಾಲಯಾಸ್, ನಮ್ಮ ನಾರ್ದರ್ನ್ ಮೌಂಟೇನ್ಸ್ ಅಂತಕ್ಕಂಥ ಡಿವೈಡೆಡ್ ಇಂಟು 3 ಥಿಂಗ್ಸ್. ಒಂದು ಹಿಮಾದ್ರಿ ಅಂತ ಕರಿತೀವಿ, ಎರಡನೇದು ಹಿಮಾಚಲ್ ಅಂತ ಕರಿತೀವಿ, ಮೂರನೇದು ಮೇಜರ್ ನೋಡಿದ್ರೆ ಶಿವಾಲಿಕ್ಸ್ ಅಂತ ಕರಿತೀವಿ. ಈ ಮೂರರ ಬಗ್ಗೆ ಗೊತ್ತಿರಲಿ. ಈ ಮೂರರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಬಟ್ ನೋಡೋಣ ಒಂದೊಂದಾಗಿ ಏನೇ ನಿಮ್ಗೆ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ನಾವು ಮೊದಲನೇದ್ರ ಬಗ್ಗೆ ನೋಡೋದಾದ್ರೆ ಹಿಮಾದ್ರಿ ಅಂತ ಕರಿತೀವಿ, ಮಹಾ ಹಿಮಾಲಯಾಸ್ ಅಂತ ಕರಿತೀವಿ. ಸರ್, ಈಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಈ ಮಹಾ ಹಿಮಾಲಯಾಸ್ ಅಂತಕ್ಕಂಥದ್ದು ಯಾವ ಕಡೆಯಿಂದ ಅಥವಾ ಯಾವ ರಾಜ್ಯದಿಂದ ಅಥವಾ ಯಾವ ಒಂದು ರಾಜ್ಯದವರೆಗೆ ಇಟ್ ಇಸ್ ಎಕ್ಸ್ಟೆಂಡ್ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕಿಲ್ಲಿ. ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇಟ್ ಇಸ್ ಜಮ್ಮು ಅಂಡ್ ಕಾಶ್ಮೀರದಿಂದ ಎಲ್ಲಿವರೆಗೂ ಅದು ಹೋಗಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಜಮ್ಮು ಅಂಡ್ ಕಾಶ್ಮೀರ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಅದೇ ರೀತಿ ಉತ್ತರಾಖಂಡ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸಿಕ್ಕಿಂ ಆಗಿರ್ಬೋದು. ಅದರ ಜೊತೆಗೆ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಅರುಣಾಚಲ್ ಪ್ರದೇಶ್ ಅಂತ ಕರಿತೀವಿ. ನಾವು ಈ ಒಂದು ಹಿಮಾಲಯಸ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ ನಾರ್ದರ್ನ್ ಪಾರ್ಟ್ ಅಲ್ಲಿ ನಮ್ಮ ಉತ್ತರ ಭಾಗಕ್ಕೆ ಇದೆ. ಇಟ್ ಇಸ್ ಒಳ ಹಿಮಾಲಯ ಅಂತ ಕೂಡ ಕರಿತೀವಿ, ಒಳ ಹಿಮಾಲಯಾಸ್ ಅಂತ ಕೂಡ ಕರಿತೀವಿ. ನಾವು ಈ ಒಂದು ಒಳ ಹಿಮಾಲಯಾಸ್ ಅಂತಕ್ಕಂಥದ್ದು ಅತಿ ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳು. ಸರ್, ಸರಾಸರಿ ಎಷ್ಟಿರುತ್ತೆ? ಆವ್ರೇಜ್ ಆಗಿ ಎಷ್ಟು ಮೀಟರ್ ಇದೆ ಅಂತಂದ್ರೆ 6000 ಮೀಟರ್ ಇದೆ. ನೆನ್ಪಿಟ್ಕೋಬೇಕಿಲ್ಲಿ, 6000 ಮೀಟರ್ ಆವ್ರೇಜ್ ಆಗಿ ಅಂತಂದ್ರೆ 6 ಕಿಲೋಮೀಟರ್ ಎತ್ತರ ಇದೆ. ಅಂಡ್ ಅದರ ಜೊತೆಗೆ ಅಗಲ ಎಷ್ಟಿದೆಯಪ್ಪ ಅಂದ್ರೆ 25 ಕಿಲೋಮೀಟರ್ ಅಗಲ, 25 ಕಿಲೋಮೀಟರ್, 6 ಕಿಲೋಮೀಟರ್ ಉದ್ದ ಇದೆ. ಅಂಡ್ ಮೇಜರ್ ನೋಡೋದಾದ್ರೆ ಇಟ್ ಇಸ್ ಅಗಲ ಎಷ್ಟಪ್ಪ ಅಂದ್ರೆ 25 ಕಿಲೋಮೀಟರ್ ಇದೆ. ನಾವು ಮೇಜರ್ ಆಗಿ ಸರ್ ಎಲ್ಲಿಂದ ಎಲ್ಲಿಗೆ ಫಾರ್ಮ್ ಆಗುತ್ತೆ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಮೇಜರ್ ಹಿಮಾಲಯಾಸ್ ಅಂತಕ್ಕಂಥದ್ದು ನಮ್ಮ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಒಂದು ಲೊಕೇಶನ್ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ನಂಗ ಪರ್ಬತ್ ಅಂತ ಕರಿತೀವಿ. ನಂಗ ಪರ್ಬತ್ ಇಂದ ನೆನ್ಪಿಟ್ಕೋಬೇಕಿಲ್ಲಿ, ನಂಗ ಪರ್ಬತ್ ಅಂತಕ್ಕಂಥದ್ದು ಎಲ್ಲಿದೆ ಅಂತಂದ್ರೆ ನಮ್ಮ ಜಮ್ಮು ಅಂಡ್ ಕಾಶ್ಮೀರದಲ್ಲಿದೆ. ನಾವು ಅಲ್ಲಿಂದ ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿ ನಾಮ್ಚಾ ಬರುವದವರೆಗೆ ಇರ್ತಕ್ಕಂಥ ಮೇಜರ್ ಆಗಿ ನಾಮ್ಚಾ ಬರುವದವರೆಗೆ ಇರ್ತಕ್ಕಂಥ ಈ ಒಂದು ಇಟ್ ಇಸ್ ಹಿಮಾಲಯಸ್ ಏನಂತ ಕರಿತೀವಪ್ಪ ಅಂದ್ರೆ ಹಿಮಾದ್ರಿ ಅಂತ ಕರಿತೀವಿ. ಕಂಟಿನ್ಯೂಸ್ ಆಗಿದಾವೆ. ಎಷ್ಟು ಕಿಲೋಮೀಟರ್ ಉದ್ದ ಇದೆಯಪ್ಪ ಅಂತಂದ್ರೆ ಮೇಜರ್ ಇರ್ತಕ್ಕಂಥದ್ದು 6 ಕಿಲೋಮೀಟರ್ ಉದ್ದ ಇದೆ. ಅದೇ ರೀತಿ 25 ಕಿಲೋಮೀಟರ್ ಅಗಲ ಇದೆ. ಗೊತ್ತಿರಲಿ ಸರ್, ಯಾವ ರೀತಿ ಒಂದು ಹಿಮಾಲಯಾಸ್ ಕ್ರಿಯೇಟ್ ಆಯ್ತಪ್ಪ ಅಂತಂದ್ರೆ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ದ ಪ್ಲೇಟ್ ಟೆಕ್ಟಾನಿಕ್ಸ್. ನಮ್ಮ ಭಾರತದ ಪ್ಲೇಟ್ ಆಗಿರ್ಬೋದು, ಯುರೇಷಿಯನ್ ಪ್ಲೇಟ್ ಅಂತಕ್ಕಂಥದ್ದು ಒಂದ್ ಕಡೆಗೆ ಮೂವ್ ಆಗ್ತಿರೋದ್ರಿಂದ ಆಟೋಮೆಟಿಕ್ ಆಗಿ ಏನಂತ ಕರಿತೀವಪ್ಪ ಅಂದ್ರೆ ಗ್ರೇಟರ್ ಹಿಮಾಲಯಾಸ್ ಅಂತಕ್ಕಂಥದ್ದು ಫಾರ್ಮ್ ಆಗಿದೆ ಅಂತ. ಸರ್, ಈ ಒಂದು ಗ್ರೇಟರ್ ಹಿಮಾಲಯಾಸ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿದೆಯಾ ಅಥವಾ ಡಿಸ್ಕಂಟಿನ್ಯೂಸ್ ಆಗಿ? ಕಂಟಿನ್ಯೂಸ್ ಆಗಿದೆ. ಸರ್, ಇದೆಲ್ಲ ಓಕೆ. ಹಿಮಾದ್ರಿಯಲ್ಲಿ ಏನೇನಿದಾವಪ್ಪ ಅಂತಂದ್ರೆ ಮೇಜರ್ ಆಗಿ ಯಾವ್ಯಾವ ರಾಜ್ಯಗಳ ಮೂಲಕ, ಅದೇ ರೀತಿ ಯಾವ ಕೇಂದ್ರ ಆಡಳಿತ ಪ್ರದೇಶಗಳ ಮೂಲಕ ಅದು ಹೋಗ್ತಾವಪ್ಪ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಅರುಣಾಚಲ ಪ್ರದೇಶ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಈ ಒಂದು ರೀಜನ್ಸ್ ಅಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಪೀಕ್ಗಳನ್ನ ನೋಡ್ತೀವಿ. ಯಾವ್ದಪ್ಪ ಪೀಕ್ಗಳು ಅಂತಂದ್ರೆ ಮೇಜರ್ ಆಗಿ ನಮ್ಮ ನೇಪಾಳಲ್ಲಿದೆ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು. ಮೌಂಟ್ ಎವರೆಸ್ಟ್ ಆಗಿರ್ಬೋದು, ಅನ್ನಪೂರ್ಣ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು, ಇವೆಲ್ಲ ನೋಡ್ತೀವಿ. ಸರ್, ಈ ಒಂದು ಹಿಮಾದ್ರಿಯಲ್ಲಿ ಅತಿ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಪ್ರದೇಶ ಯಾವುದು? ಅದು ನಮ್ಮ ಭಾರತದಲ್ಲಿ ಇರಬೇಕು ಅಂತಂದ್ರೆ ಮೇಜರ್ ಆಗಿ ಬರ್ತಕ್ಕಂಥದ್ದು ಮೇಜರ್ ಯಾವ್ದಪ್ಪ ಅಂತಂದ್ರೆ ಕಾಂಚನಜುಂಗಾ ಅಂತ ಕರಿತೀವಿ. ಈ ಕಾಂಚನಜುಂಗಾ ಅಂತಕ್ಕಂಥ ನೆನ್ಪಿಟ್ಕೊಳ್ಳಿ. ನಾವು ಕಾಂಚನಜುಂಗಾ ಅಂತಕ್ಕಂಥದ್ದು ಹೈಯೆಸ್ಟ್ ಇನ್ ಇಂಡಿಯಾ. ನಾವು ಹಿಮಾಲಯಸ್ ಅಲ್ಲಿ ಇರ್ತಕ್ಕಂಥದ್ದು ಹೈಯೆಸ್ಟ್ ಇನ್ ಇಂಡಿಯಾ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು. ಹೈಯೆಸ್ಟ್ ಇನ್ ಇಂಡಿಯಾ ಅಂತ ಕೇಳಿದ್ರೆ K2. ಅದೇ ಹಿಮಾಲಯಸ್ ಅಲ್ಲಿ ಇರಬೇಕು, ನಮ್ಮ ಭಾರತದಲ್ಲಿ ಇರಬೇಕಾಗಿರ್ತಕ್ಕಂಥ ಮೇಜರ್ ಆಗಿ ಒಂದು ಪೀಕ್ ಯಾವುದು ಅಂತಂದ್ರೆ ಮೇಜರ್ ಆಗಿ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಯಾವ ಶಿಖರಗಳು ಅಂತಂದ್ರೆ ಮೇಜರ್ ವಿ ಕಾಲ್ ಇಟ್ ಆಸ್ ಕಾಂಚನಜುಂಗಾ ಅಂತ ಕರಿತೀವಿ. ನಾವು ಈ ಕಾಂಚನಜುಂಗಾ ಅಂತಕ್ಕಂಥದ್ದು ಸಿಕ್ಕಿಂ ಅಲ್ಲಿದೆ. ಸಿಕ್ಕಿಂ ನೇಪಾಳ ಬಾರ್ಡರ್ ಅಲ್ಲಿ ಇದೆ, ಗೊತ್ತಿರಬೇಕು ಇದ್ರ ಬಗ್ಗೆ. ಸಿಕ್ಕಿಂ ಮತ್ತೆ ನೇಪಾಳ ಬಾರ್ಡರ್ ಅಲ್ಲಿ ಇದೆ. ಕಾಂಚನಜುಂಗಾ ಅಂತಕ್ಕಂಥದ್ದು ಸಿಕ್ಕಿಂ ಅಲ್ಲಿದೆ ಗುರು. ಓಕೆನಾ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. ಸಿಕ್ಕಿಂ ಅಲ್ಲಿದೆ ಇದು.
ಗೊತ್ತಿರಬೇಕು. ನಾವು ಇದ್ರ ನಮ್ಗೆ ಏನಪ್ಪ ಉಪಯೋಗಗಳು ಅಂತ ನಾವು ಆಲ್ರೆಡಿ ಹೇಳಿದೆ. ಮೇಜರ್ ಆಗಿ ಇಲ್ಲಿರ್ತಕ್ಕಂಥದ್ದು ಇಟ್ ಇಸ್ ಹಲವಾರು ಗ್ಲೇಷಿಯರ್ಸ್ ಇದಾವೆ. ಯಾವ್ಯಾವ ಗ್ಲೇಷಿಯರ್ಸ್ ಅಪ್ಪ ಅಂತಂದ್ರೆ ಯಮುನೋತ್ರಿ ಆಗಿರ್ಬೋದು, ಗಂಗೋತ್ರಿ ಆಗಿರ್ಬೋದು, ಇವೆಲ್ಲ ಕೂಡ ನಮ್ಮ ನದಿಗಳಿಗೆ ನೀರನ್ನ ಕೊಡ್ತಿದೆ. ಯಮುನೋತ್ರಿ ಅಂತಕ್ಕಂಥದ್ದು ಯಮುನಾ ಉತ್ಪತ್ತಿ ಆಗ್ತಿದೆ ನಮ್ಮ ಉತ್ತರಾಖಂಡಲ್ಲಿ, ಗಂಗೋತ್ರಿ ಅಂತಕ್ಕಂಥ ಗಂಗಾ ಉತ್ಪತ್ತಿ ಆಗ್ತಿದೆ ಅದೇ ರೀತಿ ನಮ್ಮ ಉತ್ತರಾಖಂಡಲ್ಲಿ ಇದೆ. ನಾವು ಹಲವಾರು ಗ್ಲೇಷಿಯರ್ಸ್ ಅಂತಕ್ಕಂಥದ್ದು ಈ ಒಂದು ಗ್ರೇಟರ್ ಹಿಮಾಲಯಾಸ್ ಅಥವಾ ಮಹಾ ಹಿಮಾಲಯಾಸ್ ಅಲ್ಲಿ ಫಾರ್ಮ್ ಆಗಿದೆ. ಇಷ್ಟು ಗೊತ್ತಿರಬೇಕು. ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ಇಟ್ ಇಸ್ ಮಹಾ ಹಿಮಾಲಯಾಸ್ ಆರ್ ಹಿಮಾದ್ರಿ ಮೌಂಟೇನ್ ಸಂಬಂಧಪಟ್ಟಂಗೆ ಗೊತ್ತಿರಲಿ. ನಾವು ಮೇಜರ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದೀನಿ. ಈಗ ನಾವೀಗ ಗ್ರೇಟರ್ ಹಿಮಾಲಯಾಸ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿದೆ. ನಾವು ಎಲ್ಲಿಂದ ಎಲ್ಲಿಗೆ ಅದು ಹೋಗ್ತಿದೆ ಅಂತಂದ್ರೆ ಮೇಜರ್ ಆಗಿ ನಂಗ ಪರ್ವತ ಅಂತ ಕರಿತೀವಿ. ನಂಗ ಪರ್ವತದಿಂದ ನಾಮ್ಚಾ ಪರ್ವತವರೆಗೆ ಕಂಟಿನ್ಯೂಸ್ ಆಗಿ ಅದು ಹೋಗ್ತಿದೆ. ನಾವು ಅದೇ ರೀತಿ ಯಾವ್ಯಾವ ಮೌಂಟೇನ್ಸ್ ಬರ್ತಾವಪ್ಪ ಅಂದ್ರೆ ಮೌಂಟ್ ಕೈಲಾಶ್ ಆಗಿರ್ಬೋದು, ಮೌಂಟ್ ಎವರೆಸ್ಟ್ ಆಗಿರ್ಬೋದು, ಕಾಂಚನಜುಂಗ ಆಗಿರ್ಬೋದು, ಹಲವಾರು ನದಿಗಳು ಕೂಡ ಇಲ್ಲಿ ಆರಿಜಿನ್ ಆಗ್ತಾ ಹೋಗ್ತಿರ್ತವೆ. ಇಷ್ಟು ನಮ್ಮ ಮೇಜರ್ ಆಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಅದಾದ್ಮೇಲೆ ಎರಡನೇ ಒಂದು ಪರ್ವತಗಳಾಗಿರ್ತಕ್ಕಂಥವು ಯಾವಪ್ಪ ಅಂತಂದ್ರೆ ಹಿಮಾಚಲ್ ಅಂತ ಕರಿತೀವಿ ಅಥವಾ ಲೆಸ್ಸರ್ ಹಿಮಾಲಯಾಸ್ ಅಂತ ಕರಿತೀವಿ. ಏನಪ್ಪ ಹಿಮಾಚಲ್ ಅಂದ್ರೆ ಏನು, ಲೆಸ್ಸರ್ ಹಿಮಾಲಯಾಸ್ ಅಂದ್ರೆ ಏನು, ಅಥವಾ ಕಿರಿಯ ಹಿಮಾಲಯಗಳು ಅಂದ್ರೆ ಏನು ಅಂತ ಗೊತ್ತಿರಬೇಕು. ಈಗ ನೀವೇ ನೋಡಿ, ಈ ಒಂದು ಮೇಜರ್ ಆಗಿ ಲೊಕೇಶನ್ ಇದೆಯಪ್ಪ ಅಂದ್ರೆ ನಮ್ಮ ಹಿಮಾದ್ರಿಗೆ ಇಟ್ ಇಸ್ ಯಾವ ಕಡೆಗೆ ಇದೆಯಪ್ಪ ಅಂದ್ರೆ ಸೌತ್ ಕಡೆಗೆ, ದಕ್ಷಿಣದ ಕಡೆಗೆ ಇರ್ತಕ್ಕಂಥ ಒಂದು ಪರ್ವತಗಳನ್ನ ಏನಂತ ಕರಿತೀವಿ ಅಂದ್ರೆ ಹಿಮಾಚಲ್ ಅಂತ ಕರಿತೀವಿ. ನಾವೀಗ ಈ ಹಿಮಾಚಲ್ ಅಂತ ಹೆಸರು ಯಾಕಪ್ಪ ಬಂತು ಅಂತಂದ್ರೆ ಮೇಜರ್ ಆಗಿ ಅತಿ ಹೆಚ್ಚು ಪರ್ವತಗಳಂತಕ್ಕಂಥದ್ದು ನಮ್ಮ ಹಿಮಾಚಲ್ ಅಲ್ಲಿದೆ. ಆದ್ರಿಂದ ಮೇಜರ್ ಆಗಿ ಹೆಸರು ಅಂತಕ್ಕಂಥದ್ದು ಬಂದಿದೆ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಸರ್, ಈ ಒಂದು ಹಿಮಾಚಲ್ ಅಂತಕ್ಕಂಥದ್ದು ಎಷ್ಟು ಎತ್ತರ ಇದೆ, ಇದು ಕಂಟಿನ್ಯೂಸ್ ಆಗಿದೆಯಾ ಅಥವಾ ಡಿಸ್ಕಂಟಿನ್ಯೂಸ್ ಆಗಿದೆ ನಾನು ಆಲ್ರೆಡಿ ನಿಮಗೆ ತೋರಿಸಿದೆ. ನಾವು ಹಿಮಾಚಲ್ ಅಂತಕ್ಕಂಥದ್ದು ನಮ್ಮ ಹಿಮಾದ್ರಿ ತರ ಕಂಟಿನ್ಯೂಸ್ ಆಗಿ ಇಲ್ಲ, ಮತ್ತೇನಾಗಿದೆ ಡಿಸ್ಕಂಟಿನ್ಯೂಸ್ ಆಗಿದೆ. ನಾವು ಯಾಕಪ್ಪ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತಂದ್ರೆ ಅಲ್ಲಿ ಮೇಜರ್ ಆಗಿ ಹಲವಾರು ನದಿಗಳು ಹರಿತಿದ್ದಾವೆ. ಯಾವ್ಯಾವಪ್ಪ ಅಂತಂದ್ರೆ ನಮ್ಮ ಇಂಡಸ್ ಆಗಿರ್ಬೋದು, ಅದೇ ರೀತಿ ನಮ್ಮ ಗಂಗಾ ಆಗಿರ್ಬೋದು, ನಮ್ಮ ಬ್ರಹ್ಮಪುತ್ರ ಆಗಿರ್ಬೋದು, ತೀಸ್ತಾ ನದಿ ಆಗಿರ್ಬೋದು. ಈ ಹರಿಯೋದ್ರಿಂದ ಆಟೋಮ್ಯಾಟಿಕ್ ಆಗಿ ಏನಾಗಿದೆ ಅಂದ್ರೆ ಮೇಜರ್ ಆಗಿ ಡಿವಿಷನ್ ಆಗಿದೆ. ನಾವು ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಮೇಜರ್ ಆಗಿ ಎತ್ತರ ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ ಮೇಜರ್ ಇರ್ತಕ್ಕಂಥದ್ದು ಸರಾಸರಿ ಎತ್ತರ 3700ರಿಂದ 4500 ಮೇಜರ್ 500 ಮೀಟರ್ ವರೆಗೆ ಎತ್ತರ ಇದೆ. ಅಂದ್ರೆ 3.7 ಕಿಲೋಮೀಟರ್ ಇಂದ 4.5 ಕಿಲೋಮೀಟರ್ ವರೆಗೆ ಇದೆ. ಅಗಲ ಎಷ್ಟಿದೆಯಪ್ಪ ಅಂದ್ರೆ 50ರಿಂದ 80 ಕಿಲೋಮೀಟರ್ ಅಗಲ ಇದೆ. 50ರಿಂದ 80 ಕಿಲೋಮೀಟರ್ ವರೆಗೆ ಅಗಲ ಇದೆ, ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಸರ್, ಈ ಒಂದು ರೀಜನ್ಸ್ ಅಲ್ಲಿ ಯಾವ್ಯಾವ ಮೇಜರ್ ಆಗಿ ರೀಜನ್ಸ್ ಅನ್ನ ಕಂಡು ಬರ್ಬೋದು ಅಂತಂದ್ರೆ ಈಗ ನೀವೇ ನೋಡಿ, ಇಂಪಾರ್ಟೆಂಟ್ ರೇಂಜಸ್ ಯಾವ್ಯಾವಪ್ಪ ಅಂತಂದ್ರೆ ಪೀರ್ ಪಂಜಲ್ ಶ್ರೇಣಿ ಅಂತ ಕರಿತೀವಿ. ಪೀರ್ ಪಂಜಲ್ ರೇಂಜಸ್ ಆಗಿರ್ಬೋದು. ನಾವು ಪೀರ್ ಪಂಜಲ್ ರೇಂಜಸ್ ಎಲ್ಲಿದೆಯಪ್ಪ ಅಂದ್ರೆ ನಮ್ಮ ಜಮ್ಮು ಅಂಡ್ ಕಾಶ್ಮೀರಲ್ಲಿದೆ. ಅತಿ ಉದ್ದವಾಗಿರ್ತಕ್ಕಂಥದ್ದು ದೌಲದಾರ್ ಶ್ರೇಣಿ ಆಗಿರ್ಬೋದು, ಮಹಾಭಾರತ್ ಶ್ರೇಣಿ ಆಗಿರ್ಬೋದು. ನಾವು ದೌಲದಾರ್ ಆಗಿರ್ಬೋದು, ಮಹಾಭಾರತ್ ಶ್ರೇಣಿ ಆಗಿರ್ಬೋದು, ಎಲ್ಲಪ್ಪ ಕಂಡು ಬರ್ತೀವಿ ಇವೆಲ್ಲ ಅಂತಂದ್ರೆ ಮೇಜರ್ ಆಗಿ ಹಿಮಾಚಲ್ ಪ್ರದೇಶ್ ಅಂಡ್ ಉತ್ತರಾಖಂಡ್ ಕಂಟಿನ್ಯೂಸ್ ಆಗಲ್ವಾ. ಮೊದಲು ಜಮ್ಮು ಅಂಡ್ ಕಾಶ್ಮೀರ ಇದೆ, ಹಿಮಾಚಲ್ ಇದೆ, ಉತ್ತರಾಖಂಡ್ ಅಲ್ಲಿ ಹಲವಾರು ಮೇಜರ್ ಆಗಿ ಶ್ರೇಣಿಗಳನ್ನ ಕಂಡು ಬರ್ಬೋದು. ರೇಂಜಸ್ ಅಂತ ಕರಿತೀವಿ. ನಾವು ಆ ರೇಂಜಸ್ ಯಾವಪ್ಪ ಅಂತಂದ್ರೆ ಮೇಜರ್ ಆಗಿ ಪೀರ್ ಪಂಜಲ್ ರೇಂಜಸ್ ಆಗಿರ್ಬೋದು, ಅದರ ಜೊತೆಗೆ ದೌಲದಾರ್ ರೇಂಜಸ್ ಅಂತ ಕರಿತೀವಿ, ಅದರ ಜೊತೆಗೆ ಮಹಾಭಾರತ್ ರೇಂಜಸ್ ಅಂತ ಕೂಡ ಕರಿತೀವಿ. ಈ ಮೂರರ ಬಗ್ಗೆ ಅಟ್ ಎನಿ ಕಾಸ್ಟ್ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಮಾತಾಡ್ತೀವಿ. ಸರ್, ಇದೆಲ್ಲ ಓಕೆ. ಇದ್ರ ಜೊತೆಗೆ ಹಲವಾರು ಗಿರಿಧಾಮಗಳು ಕೂಡ ಇದಾವೆ. ಅಂದ್ರೆ ನಥಿಂಗ್ ಬಟ್ ಹಿಲ್ ಸ್ಟೇಷನ್ಸ್ ಅಂತ, ಫೇಮಸ್ ಹಿಲ್ ಸ್ಟೇಷನ್ಸ್. ಯಾವ್ಯಾವಪ್ಪ ಫೇಮಸ್ ಹಿಲ್ ಸ್ಟೇಷನ್ಸ್ ಅಂದ್ರೆ ಶಿಮ್ಲಾ ಆಗಿರ್ಬೋದು, ಮಸೂರಿ ಆಗಿರ್ಬೋದು. ನಮಗೆ ಗೊತ್ತಿರುತ್ತೆ ಮಸೂರಿ ಅಂತಕ್ಕಂಥ ಲಬಾಸನದಲ್ಲಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಫಾರ್ ಇಟ್ ಇಸ್ IAS ಟ್ರೈನ್ ಮಾಡೋಕ್ಕಾಗಿರ್ಬೋದು, IPS ನವ್ರಿಗೆ ಟ್ರೈನ್ ಮಾಡೋಕ್ಕಾಗಿರ್ಬೋದು. ಮೇಜರ್ ಆಗಿ ಇನಿಷಿಯಲ್ ಟೈಮ್ಸ್ ಅಲ್ಲಿ ಮಸೂರಿ ಕಳಿಸ್ತಾರೆ. ನಾವು ಸಿವಿಲ್ ಸರ್ವೆಂಟ್ಸ್ ಅನ್ನು UPSC ಕ್ವಾಲಿಫೈ ಮಾಡಿದ್ರೆ ಮಸೂರಿ ಕಳಿಸ್ತಾರೆ. ನಾವು ಈ ಎಲ್ಲ ರೀಜನ್ಸ್ ಎಲ್ಲಪ್ಪ ಕಂಡು ಬರ್ತವೆ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಲೆಸರ್ ಹಿಮಾಲಯಾಸ್, ಕಿರಿಯ ಹಿಮಾಲಯದಲ್ಲಿ ಇದಾವೆ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಏನ್ ಸಿಗತ್ತಪ್ಪ ನಮಗೆ ಅಂತಂದ್ರೆ ವ್ಯಾಲೀಸ್ ಕೂಡ ನೋಡ್ತೀವಿ. ಕಾಶ್ಮೀರ್ ವ್ಯಾಲಿ ಆಗಿರ್ಬೋದು, ಕಾಂಗ್ರಾ ಕಣಿವೆಗಳಾಗಿರ್ಬೋದು, ಎಲ್ಲಪ್ಪ ನೋಡ್ತೀವಿ ಅಂತಂದ್ರೆ ಮೇಜರ್ ಆಗಿ ಇನ್ ದಿಸ್ ರೀಜನ್ಸ್ ಗೊತ್ತಿರಬೇಕು. ನಾವು ದಕ್ಷಿಣಕ್ಕಿರ್ತಕ್ಕಂಥ ಹಿಮಾಚಲ್ಗೆ ಮೇಜರ್ ಆಗಿ ಇಟ್ ಇಸ್ ಹಿಮಾಚಲ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ಹಿಮಾದ್ರಿಯಿಂದ ದಕ್ಷಿಣಕ್ಕಿದೆ. ನಾವು ಹಿಮಾಚಲ್ಗೆ ದಕ್ಷಿಣಕ್ಕೆ ಯಾವ್ದಿದೆಯಪ್ಪ ಅಂತಂದ್ರೆ ಸಹ್ಯಾದ್ರೀಸ್ ಅಂತ ಕರಿತೀವಿ. ನಾವು ಹೈಟ್ ಅಂತಕ್ಕಂಥ ಇದಕ್ಕಿಂತ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಹಿಮಾಚಲ್ ಅಂತಕ್ಕಂಥದ್ದು 4ರಿಂದ 6 ಸಾವಿರ ಮೀಟರ್ ವರೆಗಿದೆ.
ಅಗಲ ಅಂತಕ್ಕಂಥದ್ದು ಒಂದು 25 ಕಿಲೋಮೀಟರ್ ಇದೆ. ಬಟ್ ಇಲ್ಲಿ ನೋಡೋದಾದ್ರೆ 3700 ಮೀಟರಿಂದ 4500 ಇದೆ. ಅಗಲ ಅಂತಕ್ಕಂಥದ್ದು 50-80 ಕಿಲೋಮೀಟರ್ ವರೆಗಿದೆ. ಇಷ್ಟು ನೋಡಿದ್ವಿ. ಮೇಜರ್ ಆಗಿ ಏನೇನು ನೋಡಿದ್ವಪ್ಪ ಅಂತ ರೇಂಜಸ್ ನೋಡಿದ್ವಿ. ಪೀರ್ ಪಂಜಲ್ ಆಗಿರ್ಬೋದು, ದೌಲದಾರ್ ಆಗಿರ್ಬೋದು, ಅದೇ ರೀತಿ ಮಹಾಭಾರತ ರೇಂಜಸ್ ಅಂತಕ್ಕಂಥದ್ದು ಎಲ್ಲಿ ನೋಡ್ತೀವಪ್ಪ ಅಂದ್ರೆ ನಮ್ಮ ಮೌಂಟೇನ್ಸ್ ಅಲ್ಲಿ ನೋಡ್ತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದನ್ನ ಇಂಪಾರ್ಟೆಂಟ್ ಗಿರಿಧಾಮಗಳಾಗಿರ್ಬೋದು, ಪ್ರಸಿದ್ಧವಾಗಿರ್ತಕ್ಕಂಥ ಹಿಲ್ ರೇಂಜಸ್. ನಾವು ಆ ಹಿಲ್ ರೇಂಜಸ್ ಯಾವ್ಯಾವಪ್ಪ ಅಂದ್ರೆ ಮೇಜರ್ ಬರ್ತಕ್ಕಂಥ ಶಿಮ್ಲಾ ಆಗಿರ್ಬೋದು, ಮಸೂರಿ ಆಗಿರ್ಬೋದು, ನೈನಿತಾಲ್ ಆಗಿರ್ಬೋದು, ಎಲ್ಲ ರೀಜನ್ಸ್ ಕೂಡ ಇಲ್ಲಿದ್ದಾವೆ. ನಾವು ಇಷ್ಟು ಹಿಮಾಚಲ್ ಪ್ರದೇಶ ಬಗ್ಗೆ ಗೊತ್ತಿರಲಿ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಹಿಮಾಚಲ್ ಪ್ರದೇಶ ಅಂತಕ್ಕಂಥದ್ದು ಕಂಟಿನ್ಯೂಸ್ ಮೌಂಟೇನ್ಸ್ ಇರಲ್ಲ. ಬ್ರೇಕ್ ಆಗಿದೆ ನೋಡಿ, ಬ್ರೇಕ್ ಆಗಿದೆ. ಏನಕ್ಕೆ ಬ್ರೇಕ್ ಆಗಿದೆ ಅಂತಂದ್ರೆ ನದಿಗಳಿರೋದ್ರಿಂದ ಬ್ರೇಕ್ ಆಗಿದ್ದಾವೆ. ನಾವು ಇದರ ಮೇಜರ್ ಆಗಿ ದಕ್ಷಿಣಕ್ಕಿರ್ತಕ್ಕಂಥ ಯಾವಪ್ಪ ಅಂತಂದ್ರೆ ನಾವು ಇದರ ದಕ್ಷಿಣಕ್ಕಿರ್ತಕ್ಕಂಥದ್ದು ಶಿವಾಲಿಕ್ಸ್ ಅಂತ ಕರಿತೀವಿ. ನಾವು ಸದರ್ನ್ ಮೋಸ್ಟ್ ಅಂಡ್ ಯಂಗೆಸ್ಟ್ ಹಿಮಾಲಯಾಸ್ ಯಾವ್ದಪ್ಪ ಅಂತಂದ್ರೆ ಶಿವಾಲಿಕ್ಸ್ ಅಂತಕ್ಕಂಥದ್ದು. ಶಿವಾಲಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಔಟರ್ ಹಿಮಾಲಯಾಸ್ ಅಂತ ಕರಿತೀವಿ, ಬಾಹ್ಯ ಹಿಮಾಲಯಾಸ್ ಅಂತ ಕೂಡ ಕರಿತೀವಿ. ನಾವು ಇದು ಎತ್ತರ ಎಷ್ಟಿದೆಯಪ್ಪ ಅಂದ್ರೆ ಹಿಮಾಚಲ್ಗಿಂತ ಕಡಿಮೆ ಇರಲೇಬೇಕಲ್ವಾ. ಹಿಮಾಚಲಿಂದ ಕಡಿಮೆ ಎಷ್ಟಪ್ಪ ಅಂದ್ರೆ 900ರಿಂದ 1100 ಮೀಟರ್ ವರೆಗಿದೆ. 900ರಿಂದ 1100 ಮೀಟರ್ ವರೆಗಿದೆ. ಅಗಲ ಎಷ್ಟಿದೆಯಪ್ಪ ಅಂದ್ರೆ 10ರಿಂದ 50 ಕಿಲೋಮೀಟರ್ ವರೆಗಿದೆ. 10ರಿಂದ 50 ಕಿಲೋಮೀಟರ್ ಅಗಲ ಅಂತ ಕರಿತೀವಿ. ಸರ್, ಈ ಒಂದು ರೀಜನ್ಸ್ ಅಲ್ಲಿ ನಮಗೆ ಕ್ರಿಯೇಟ್ ಆಗ್ತಕ್ಕಂಥ ಪ್ಲೇಸಸ್ ಯಾವಪ್ಪ ಅಂತಂದ್ರೆ ಡ್ಯೂನ್ಸ್ ಅಂತ ಕರಿತೀವಿ. ಏನಪ್ಪ ಡ್ಯೂನ್ಸ್ ಅಂದ್ರೆ ಅತಿ ಉದ್ದವಾಗಿರ್ತಕ್ಕಂಥ ಕಣಿವೆಗಳು. ಅತಿ ಉದ್ದದಾಗಿರ್ತಕ್ಕಂಥ ಕಣಿವೆಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಡ್ಯೂನ್ಸ್ ಅಂತ ಕರಿತೀವಿ. ನಾವು ಉದಾಹರಣೆ ಕೊಡಿ ಸರ್ ಅಂತಂದ್ರೆ ಡೆಹ್ರಾಡೂನ್ ನೆನ್ಪಿಟ್ಕೋಬೇಕಿಲ್ಲಿ. ಡೆಹ್ರಾಡೂನ್ ಅಂತಕ್ಕಂಥದ್ದು ಅತಿ ದೊಡ್ಡದಾಗಿರ್ತಕ್ಕಂಥ ಕಣಿವೆಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಡ್ಯೂನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾರೆ. ಡ್ಯೂನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಮೇಜರ್ ಆಗಿ ಈ ಹಿಮಾಚಲ್ ಮತ್ತೆ ಶಿವಾಲಿಕ್ಸ್ ಮಧ್ಯೆ ಕ್ರಿಯೇಟ್ ಆಗ್ತಕ್ಕಂಥ ಕಂಟಿನ್ಯೂಸ್ ವ್ಯಾಲಿಗಳು, ಕಂಟಿನ್ಯೂಸ್ ಆಗಿರ್ತಕ್ಕಂಥ ಅತಿ ಉದ್ದವಾಗಿರ್ತಕ್ಕಂಥ ಕಣಿವೆಗಳನ್ನ ಲಾಂಗಿಟ್ಯೂಡಿನಲ್ ವ್ಯಾಲೀಸ್ ಅಂತ ಕರಿತೀವಿ. ಆ ಲಾಂಗಿಟ್ಯೂಡಿನಲ್ ವ್ಯಾಲೀಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಡ್ಯೂನ್ಸ್ ಅಂತ ಕರಿತೀವಿ. ನಾವು ಈ ಡ್ಯೂನ್ಸ್ ಅಂತಕ್ಕಂಥದ್ದು ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಮ್ಮ ಮೇಜರ್ ಆಗಿ ನಮ್ಮ ಹಿಮಾಚಲ್ ಮತ್ತೆ ನಮ್ಮ ಸಹ್ಯಾದ್ರಿ ಮೌಂಟೇನ್ಸ್ ಮಧ್ಯೆ ಇರ್ತಕ್ಕಂಥ ಇಟ್ ಇಸ್ ಶಿವಾಲಿಕ್ಸ್ ಮಧ್ಯೆ ಇರ್ತಕ್ಕಂಥದನ್ನ ಏನಂತ ಕರಿತೀವಪ್ಪ ಅಂದ್ರೆ ಡ್ಯೂನ್ಸ್ ಅಂತ ಕರಿತೀವಿ. ಇಷ್ಟು ಈ ಒಂದು ಮೌಂಟೇನ್ಸ್ ಬಗ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ಇಷ್ಟೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ನಮ್ಮ ಪೂರ್ವಾಂಚಲ್ ಹಿಮಾಲಯಾಸ್ ಅಂತ ಕರಿತೀವಿ. ನಾವು ಪೂರ್ವಾಂಚಲ್ ಹಿಮಾಲಯಾಸ್ಗಿಂತ ಮುಂಚೆ ಒಂದು ಸ್ವಲ್ಪ ರೀಜನಲ್ ಡಿವಿಷನ್ ನೋಡೋಣ. ನಾವೀಗ ನಾನು ಆಲ್ರೆಡಿ ಹೇಳಿದ ನದಿಗಳ ಮೂಲಕ ಮೇಜರ್ ಆಗಿ ನಮ್ಮ ಹಿಮಾಲಯಾಸ್ ಅಂತಕ್ಕಂಥದ್ದು ವಿಂಗಡಣೆ ಆಗಿದೆ. ನಮ್ಮ ವಿಂಗಡಣೆ ಯಾವ್ಯಾವು ಅಂತ ನೋಡೋಣ. ಪಂಜಾಬ್ ಅಲ್ಲಿ ಇರ್ತಕ್ಕಂಥ ಹಿಮಾಲಯಾಸ್ ಮೇಜರ್ ಆಗಿ ಪಂಜಾಬ್ ಹಿಮಾಲಯಾಸ್ ಅಂತ ನೋಡ್ತೀವಿ. ಮೊದಲನೇದು ಪಂಜಾಬ್ ಹಿಮಾಲಯಾಸ್ ಅಂತ ನೋಡ್ತೀವಿ. ಎರಡನೇದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ಕ್ಯುಮಾನ್ ಹಿಮಾಲಯಾಸ್. ಮೂರನೇದು ಬರ್ತಕ್ಕಂಥದ್ದು ನೇಪಾಳ ಹಿಮಾಲಯಾಸ್ ಅಂತ ಕರಿತೀವಿ. ಅದಾದ್ಮೇಲೆ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಅಸ್ಸಾಂ ಹಿಮಾಲಯಾಸ್ ಅಂತ ಕರಿತೀವಿ. ನಾವು ಈ ಒಂದು ಪಂಜಾಬ್ ಹಿಮಾಲಯಾಸ್ ಅಂತಕ್ಕಂಥದ್ದು ಯಾವ ಯಾವ ನದಿಗಳ ಮಧ್ಯೆ ಈ ಒಂದು ಹಿಮಾಲಯಾಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆಯಪ್ಪ ಅಂತಂದ್ರೆ ಎರಡು ನದಿಗಳ ಮಧ್ಯೆ ಒಂದ್ ಯಾವ್ದಪ್ಪ ಅಂದ್ರೆ ಇಂಡಸ್ ಅಂತ ಕರಿತೀವಿ ಅಥವಾ ಸಿಂಧೂ ನದಿ ಅಂತ ಕರಿತೀವಿ. ಎರಡನೇದು ಯಾವ್ದಪ್ಪ ಅಂತಂದ್ರೆ ಸಟ್ಲಜ್ ಅಂತ ಕರಿತೀವಿ. ನಾವು ಇಂಡಸ್ ನ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವ್ದಪ್ಪ ಅಂತಂದ್ರೆ ಉಪನದಿ ಯಾವುದು ಅಂತಂದ್ರೆ ಸಟ್ಲಜ್. ನಾವು ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನೀರಿನ ಆಧಾರದ ಮೇಲೆ ಅಂತಂದ್ರೆ ಮೇಜರ್ ಆಗಿ ಚಿನಾಬ್ ಅಂತ ಕರಿತೀವಿ ಅಥವಾ ಚಂದ್ರಭಾಗ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇವೆರಡು ಕ್ವೆಶ್ಚನ್ ಪಕ್ಕಾ ಇಂಪಾರ್ಟೆಂಟ್. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ, ನಿಮಗೆ ನನಗೆ ಗೊತ್ತದು. ನಾವು ಅತಿ ಉದ್ದವಾಗಿರ್ತಕ್ಕಂಥ ಸಟ್ಲಜ್ ಅಂತ ಕರಿತೀವಿ. ಅದೇ ರೀತಿ ಲಾರ್ಜೆಸ್ಟ್ ಯಾವ್ದಪ್ಪ ಅಂತಂದ್ರೆ ಚಿನಾಬ್ ಅಂತ ಕರಿತೀವಿ. ಗೊತ್ತಿರಲೇಬೇಕು. ಇದು ಗೊತ್ತಿರಲಿ. ಈ ಒಂದು ಮೌಂಟೇನ್ಸ್ ಏನಂತ ಕರಿತೀವಿ ಪಂಜಾಬ್ ಹಿಮಾಲಯಾಸ್ ಅಂತ. ಪಂಜಾಬ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಧು ಮತ್ತು ಸಟ್ಲಜ್ ಉಪನದಿಯ ಮಧ್ಯೆ ಇರ್ತಕ್ಕಂಥ ಒಂದು ಹಿಮಾಲಯಾಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಪಂಜಾಬ್ ಹಿಮಾಲಯಾಸ್ ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥದ್ದು ಕ್ಯುಮಾನ್ ಹಿಮಾಲಯಾಸ್ ಅಂತ ಕರಿತೀವಿ. ನಾವು ಕ್ಯುಮಾನ್ ಹಿಮಾಲಯಾಸ್ ಅಂದ್ರೆ ಸಟ್ಲೆಜ್ ನದಿ ಮತ್ತೆ ಕಾಳಿ ನದಿ ಮಧ್ಯೆ ಇರ್ತಕ್ಕಂಥ ಪ್ರದೇಶವನ್ನ ಏನಂತ ಕರಿತೀವಪ್ಪ ಅಂದ್ರೆ ಕ್ಯುಮಾನ್ ಹಿಮಾಲಯಾಸ್ ಅಂತ ಕರಿತೀವಿ. ನಾವು ಮೂರನೇದು ನೇಪಾಳ್ ಹಿಮಾಲಯಾಸ್ ಅಂತ ಕರಿತೀವಿ. ನೇಪಾಳ್ ಹಿಮಾಲಯಾಸ್ ಅಂದ್ರೆ ಯಾವಪ್ಪ ಅಂದ್ರೆ ಕಾಳಿ ಮತ್ತೆ ತೀಸ್ತಾ ನದಿ ಮಧ್ಯೆ ಇರ್ತಕ್ಕಂಥದನ್ನ ನೆನ್ಪಿಟ್ಕೊಳ್ಳಿ. ಸಿಕ್ಕಿಮಲ್ಲಿ ಇರ್ತಕ್ಕಂಥ ತೀಸ್ತಾ ನದಿ ಆಗಿರ್ಬೋದು. ತೀಸ್ತಾ ನದಿ ಅಂತಕ್ಕಂಥ ಬ್ರಹ್ಮಪುತ್ರ ನದಿಯ ಇಟ್ ಇಸ್ ಉಪ ನದಿ ಆಗಿದೆ. ಅಂಡ್ ಕಾಳಿ ನದಿ ಮತ್ತೆ ತೀಸ್ತಾ ನದಿ ಮಧ್ಯೆ ಬರ್ತಕ್ಕಂಥ ಒಂದು ಮೇಜರ್ ಆಗಿ ಹಿಮಾಲಯಾಸ್ ಏನಂತ ಕರಿತೀವಪ್ಪ ಅಂದ್ರೆ ಕ್ಯುಮಾನ್ ಹಿಮಾಲಯಾಸ್ ಆಯ್ತು. ಮೂರನೇದು ಯಾವ್ದಪ್ಪ ಅಂದ್ರೆ ನೇಪಾಳ್ ಹಿಮಾಲಯಾಸ್. ಕಾಳಿ ಮತ್ತೆ ತೀಸ್ತಾ ನದಿ ಮಧ್ಯೆ ಬರ್ತಕ್ಕಂಥದ್ದು ಕ್ಯುಮಾನ್ ಹಿಮಾಲಯಾಸ್ ಆದ್ಮೇಲೆ ಬರ್ತಕ್ಕಂಥದ್ದು ನೇಪಾಳ್ ಹಿಮಾಲಯಾಸ್.
ಗೊತ್ತಿರಲಿ. ಇಟ್ ಈಸ್ ಮೊದಲನೇ ಪಂಜಾಬ್ ಹಿಮಾಲಯಸ್ ಅಂತ ಹೇಳಿದೆ, ಬರ್ತಕ್ಕಂಥದ್ದು ಸಿಂಧೂ ನದಿ ಮತ್ತೆ ಸಟ್ಲೆಜ್ ನದಿಯ ಮಧ್ಯೆ. ಅದೇ ರೀತಿ ಸಟ್ಲೆಜ್ ಮತ್ತೆ ಬರ್ತಕ್ಕಂಥದ್ದು ಕಾಳಿ ನದಿ ಮಧ್ಯೆ ಬರ್ತಕ್ಕಂಥದ್ದು ಕ್ಯುಮಾನ್ ಹಿಮಾಲಯಾಸ್. ಮೂರನೇದು ಯಾವ್ದಪ್ಪ ಅಂದ್ರೆ ನೇಪಾಳ ಹಿಮಾಲಯಾಸ್ ಅಂತ ಕರಿತೀವಿ. ಯಾವ್ದ್ರ ಮಧ್ಯೆ ಅಂತಂದ್ರೆ ಮೇಜರ್ ಬರ್ತಕ್ಕಂಥ ಕಾಳಿ ಮತ್ತೆ ತೀಸ್ತಾ ನದಿಯ ಮಧ್ಯೆ ನೇಪಾಳ ಹಿಮಾಲಯಾಸ್. ನಾವು ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಅಸ್ಸಾಂ ಹಿಮಾಲಯಾಸ್ ಅಂತ ಕರಿತೀವಿ. ತೀಸ್ತಾ ಮತ್ತೆ ದಿಹಾಂಗ್ ನಡುವೆ ದಿಹಾಂಗ್ ಅಂತಕ್ಕಂಥದ್ದು ಯಾವ ನದಿಯ ಉಪನದಿನಪ್ಪ ಅಂತಂದ್ರೆ ಬ್ರಹ್ಮಪುತ್ರ. ತೀಸ್ತಾ ಅಂತಕ್ಕಂಥ ಕೂಡ ಬ್ರಹ್ಮಪುತ್ರ. ಗೊತ್ತಿರಲಿ. ನಾವು ಇಷ್ಟು ಏನಪ್ಪಾ ಅಂತಂದ್ರೆ ಯಾವ ಆಧಾರದ ಮೇಲೆ ಅಂತಂದ್ರೆ ಮೇಜರ್ ಆಗಿ ಪ್ರಾದೇಶಿಕ ವಿಭಾಗಗಳ ಆಧಾರದ ಮೇಲೆ ನಮ್ಮ ಹಿಮಾಲಯಸ್ ಅನ್ನ ವಿಂಗಡಣೆ ಮಾಡಿದ್ದಾರೆ. ಮೇಜರ್ ಆಗಿ ಉಪನದಿಗಳಾಗಿರ್ಬೋದು ನದಿಗಳ ಆಧಾರದ ಮೇಲೆ. ಕ್ಯುಮಾನ್ ಗೊತ್ತಿರಲಿ, ಪಂಜಾಬ್ ಹಿಮಾಲಯಸ್ ಗೊತ್ತಿರಲಿ, ಮೂರನೇದು ಬರ್ತಕ್ಕಂಥ ನೇಪಾಳ ಆಗಿರ್ಬೋದು, ಅಸ್ಸಾಂ ಹಿಮಾಲಯಸ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಇಷ್ಟು ಗೊತ್ತಿರಲೇಬೇಕು. ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಹಲವಾರು ಕ್ವೆಶನ್ಸ್ ಕೇಳಿದ್ದಾರೆ, ನೀವೇ ನೋಡಿ. ಓಕೆನಾ. ಅದಾದ್ಮೇಲೆ ಬರ್ತಕ್ಕಂಥದ್ದು ಪೂರ್ವಾಂಚಲ ಹಿಮಾಲಯಾಸ್ ಅಂತ ಕರಿತೀವಿ ಅಥವಾ ಈಶಾನ್ಯ ಬೆಟ್ಟಗಳು ಅಂತ ಕರಿತೀವಿ. ನೀವೇ ನೋಡ್ರಪ್ಪ, ಈಶಾನ್ಯದ ಬೆಟ್ಟಗಳು ನೋಡೋದಾದ್ರೆ ಯಾವ ರೀತಿ ಮೂವ್ ಆಗ್ತಿದಾವೆ ಅಂತಂದ್ರೆ ಇದನ್ನ ಈಶಾನ್ಯ ರಾಜ್ಯಗಳು ಎಲ್ಲೆಲ್ಲಿಂದ ಮೇಜರ್ ಆಗಿ ನಮ್ಮ ಒಂದು ಈಶಾನ್ಯದ ಬೆಟ್ಟಗಳಂತಕ್ಕಂಥದ್ದು ಮೂವ್ ಆಗಿದೆಯಪ್ಪ ಅಂತಂದ್ರೆ ಇಲ್ಲಿ ಬಂದ ತಕ್ಷಣ ನಾಮಚ ಬರುವಾದ ತಕ್ಷಣ ಇಟ್ ಇಸ್ ಮೇಜರ್ ಆಗಿ ಯಾವ ಕಡೆ ಟರ್ನ್ ಆಗಿದೆ, ಟುವರ್ಡ್ಸ್ ದ ಸೌತ್ ಅಂತ ಕರಿತೀವಿ. ಟುವರ್ಡ್ಸ್ ದ ಸೌತ್, ದಕ್ಷಿಣದ ಕಡೆಗೆ ಮೂವ್ ಆಗ್ತಿದೆ. ಇದನ್ನ ಪೂರ್ವಾಂಚಲ ಹಿಮಾಲಯಾಸ್ ಅಂತ ಕರಿತೀವಿ. ನಾವು ಪೂರ್ವಾಂಚಲ ಹಿಮಾಲಯಾಸ್ ಅಂತಕ್ಕಂಥದ್ದು ಯಾವ ರಾಜ್ಯಗಳ ಮೂಲಕ ಹಾದು ಹೋಗಿದೆಯಪ್ಪ ಅಂತಂದ್ರೆ 4 ರಾಜ್ಯಗಳ ಮೂಲಕ. ಯಾವ್ದಪ್ಪ 4 ರಾಜ್ಯ ಅಂತಂದ್ರೆ ನಮ್ಮ ಅರುಣಾಚಲ ಪ್ರದೇಶ ಆಗಿರ್ಬೋದು, ಇಟ್ ಇಸ್ ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರ್ ಆಗಿರ್ಬೋದು, ಮೇಜರ್ ಆಗಿ ಮಿಜೋರಾಂ. ಈ 4 ರಾಜ್ಯಗಳ ಮೂಲಕ ಹಾದು ಹೋಗ್ತಿದೆ, ಅದು ಗೊತ್ತಿರಲಿ. ನಾವಿಲ್ಲಿ ಸಿಗ್ತಕ್ಕಂಥ ಬೆಟ್ಟಗಳು ಯಾವಪ್ಪ, ಬೆಟ್ಟಗಳಾಗಿರ್ಬೋದು, ಶ್ರೇಣಿಗಳು ಆಗಿರ್ಬೋದು ಯಾವ್ಯಾವು ಅಂತಂದ್ರೆ ಮೇಜರ್ ಆಗಿ ಬೆಟ್ಟಗಳು ಯಾವ್ಯಾವ ಸಿಗ್ತವೆ ಅಂತ ಇಲ್ಲೇ ನೋಡಿ ನೀವು. ಮೇಜರ್ ಆಗಿ ನಮ್ಮ ನಾಗಾಲ್ಯಾಂಡ್ ಮತ್ತೆ ಮಣಿಪುರ್ ಮಧ್ಯೆ ಬರ್ತಕ್ಕಂಥದ್ದು ಇಟ್ ಇಸ್ ಪಟ್ಕಾಯಿ ಭೂಮ್ ಅಂತ ಕರಿತೀವಿ. ಅದಾದ್ಮೇಲೆ ನಾಗಾಲ್ಯಾಂಡ್ ಬರ್ತಕ್ಕಂಥದ್ದು ನಾಗಾ ಬೆಟ್ಟಗಳು ಅಂತ ಕರಿತೀವಿ, ನಾಗಾ ಹಿಲ್ಸ್. ಮಣಿಪುರ್ ಹಿಲ್ಸ್ ಆಗಿರ್ಬೋದು, ಲೂಷಾ ಹಿಲ್ಸ್ ಆಗಿರ್ಬೋದು, ಇವೆಲ್ಲ ಬರ್ತಾವೆ ನೋಡಿ. ಇಟ್ ಇಸ್ ಮೇಜರ್ ಆಗಿ ನಾಗಾ ಹಿಲ್ಸ್ ಆಗಿರ್ಬೋದು. ಇದು ಎಕ್ಸಾಂಪಲ್ ಕೇಳಿದ್ದಾರೆ. ಉತ್ತರದಿಂದ ಪೂರ್ವಕ್ಕೆ ಆರ್ಗನೈಸ್ ಮಾಡ್ರಪ್ಪ ಅಂತ ಪಟ್ಕಾಯಿ ಬೂಮ್ ಬರ್ತವೆ, ನಾಗಾ ಹಿಲ್ಸ್ ಬರ್ತವೆ, ಮಣಿಪುರ್ ಹಿಲ್ಸ್ ಬರ್ತವೆ, ಮೀಜೋ ಹಿಲ್ಸ್ ಅಥವಾ ಇಟ್ ಇಸ್ ಲೂಷಾ ಹಿಲ್ಸ್ ಅಂತ ಕರಿತೀವಿ. ಈ ಒಂದು ಲೂಷಾ ಹಿಲ್ಸ್ ಅನ್ನ ಬ್ಲೂ ಮೌಂಟನ್ಸ್ ಅಂತ ಕೂಡ ಕರಿತೀವಿ. ನೀಲಿಯಾಗಿರ್ತಕ್ಕಂಥ ಬೆಟ್ಟಗಳು ಅಂತ ಕೂಡ ಕರಿತೀವಿ. ನೀಲಿಯಾಗಿರ್ತಕ್ಕಂಥ ಬೆಟ್ಟಗಳು ಅಂತ ಕೂಡ ಇದನ್ನ ಮೇಜರ್ ಆಗಿ ಕರಿತೀವಿ. ಈ 4 ಏನಂತ ಕರಿತೀವಪ್ಪ ಅಂದ್ರೆ ಪೂರ್ವಾಂಚಲ ಹಿಮಾಲಯಾಸ್ ಅಂತ ಕರಿತೀವಿ, ಅಥವಾ ಏನಂತ ಕರಿತೀವಪ್ಪ ಅಂತಂದ್ರೆ ಈಶಾನ್ಯದ ಬೆಟ್ಟಗಳು ಅಂತ ಕೂಡ ಕರಿತೀವಿ. ಇದು ಅದು ಹೋಗ್ತಿರ್ತಕ್ಕಂಥದ್ದು 4 ರಾಜ್ಯಗಳ ಮೂಲಕ ಅನ್ನೋದು ಮರಿಬೇಡಿ. ಅದಾದ್ಮೇಲೆ ಇರ್ತಕ್ಕಂಥ ಹಿಲ್ಗಳು ಬೆಟ್ಟಗಳು ಯಾವ್ಯಾವಪ್ಪ ಅಂತಂದ್ರೆ ಪಟ್ಕಾಯಿ ಭೂಮ್ ಆಗಿರ್ಬೋದು, ನಾಗಾ ಆಗಿರ್ಬೋದು, ಮಣಿಪುರ್ ಆಗಿರ್ಬೋದು, ಮೀಜೋ ಹಿಲ್ಸ್ ಅಂತಕ್ಕಂಥದ್ದು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಇಷ್ಟು ಗೊತ್ತಿರಲಿ. ನಮ್ಮ ಮಣಿಪುರ್ ಅಂತಕ್ಕಂಥದ್ದು ಇಲ್ಲಿವರೆಗೂ ಬರ್ತವೆ, ಬಟ್ ಮೇಘಾಲಯ ಅಂತಕ್ಕಂಥದ್ದು ಎಲ್ಲಿ ಬರ್ತಾವಪ್ಪ ಅಂದ್ರೆ ಪ್ಲಾಟ್ಯೂಸ್ ಅಲ್ಲಿ ಬರ್ತವೆ. ಇಷ್ಟು ಹಿಮಾಲಯಾಸ್ ಅಷ್ಟೇ, ಇಷ್ಟು ಮಾತ್ರ ನಮ್ಮ ಹಿಮಾಲಯಾಸ್. ಇನ್ನು ಮಿಕ್ಕಿರ್ತಕ್ಕಂಥದ್ದು ಹಿಮಾಲಯಾಸ್ ಅಲ್ಲಿ ಬರಲ್ಲ, ಗೊತ್ತಿರಬೇಕು. ಇಷ್ಟು ನಮ್ಮ ಮೇಜರ್ ಆಗಿ ಫಸ್ಟ್ ಟಾಪಿಕ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಫಸ್ಟ್ ಟಾಪಿಕ್ ಅಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಮೇಜರ್ ಆಗಿ ನಮ್ಮ ಪೂರ್ವಾಂಚಲ ಹಿಮಾಲಯಾಸ್ ಅಂತ ಕರಿತೀವಿ. ಪೂರ್ವಾಂಚಲ ಹಿಮಾಲಯಾಸ್ ಅಂತ ಕರಿತೀವಿ. ಎರಡನೇದಕ್ಕೆ ಹೋಗೋಣ, ಉತ್ತರ ಬಯಲು ಅಂತ ಕರಿತೀವಿ. ಉತ್ತರ ಬಯಲು ಪ್ರದೇಶಗಳು ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಈಗ ನೀವೇ ನೋಡ್ರಪ್ಪ, ನನಗೊಂದು ಐಡಿಯಾ ಹೇಳಿ. ಈ ಪ್ಲೇನ್ಸ್ ಇಟ್ ಇಸ್ ರೀಜನ್ಸ್ ಕ್ರಿಯೇಟ್ ಆಗ್ಬೇಕಂದ್ರೆ, ಬಯಲು ಪ್ರದೇಶಗಳು ಕ್ರಿಯೇಟ್ ಆಗ್ಬೇಕಾದ್ರೆ ಯಾವ ರೀತಿ ಕ್ರಿಯೇಟ್ ಆಗ್ತವೆ ಅಂತ ನಾವು ಮೇಜರ್ ಆಗಿ ನಾರ್ದರ್ನ್ ಮೌಂಟೇನ್ಸ್ ಅಂದ್ರೆ ಉತ್ತರಕ್ಕಿರ್ತಕ್ಕಂಥ ಬಯಲು ಪ್ರದೇಶಗಳು. ಈ ಉತ್ತರಕ್ಕಿರ್ತಕ್ಕಂಥ ಬಯಲು ಪ್ರದೇಶಗಳು ಕ್ರಿಯೇಟ್ ಆಗ್ಬೇಕಂದ್ರೆ ನಮ್ಮ ನದಿಗಳಂತಕ್ಕಂಥದ್ದು ಹಿಮಾಲಯದಿಂದ ನದಿಗಳು ಹರಿತವೆ. ನಾವು ಹಿಮಾಲಯದಿಂದ ನದಿಗಳು ಹರಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಮಣ್ಣಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಬಂಡೆಗಳಾಗಿರ್ಬೋದು ತಗೊಂಡೋಗಿ ಎಲ್ಲಪ್ಪ ಮೇಜರ್ ಆಗಿ ಸೆಟಲ್ ಮಾಡ್ತವೆ ಅಂತಂದ್ರೆ ಇನಾರ್ ವಿ ಕಾಲ್ ಇಟ್ ಆಸ್ ನಾರ್ದರ್ನ್ ಪ್ಲೇನ್ಸ್. ಅಂಡ್ ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಕ್ರಿಯೇಟ್ ಆಗಬೇಕಾದ್ರೆ, ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಡೆಪಾಸಿಟ್ ಮಾಡಬೇಕಾದ್ರೆ 4 ರೀಜನ್ಸ್ ಆಗಿ ವಿಂಗಡಣೆ ಮಾಡ್ತವೆ. ಒಂದನ್ನ ಬಾಬರ್ ಅಂತ ಕರಿತೀವಿ, ತೆರಾಯ್ ಅಂತ ಕರಿತೀವಿ, ಕಾದರ್ ಮತ್ತೆ ಬಂಗರ್ ಅಂತ ಕರಿತೀವಿ. ಬಟ್ ಆದ್ರೆ ಏನೇ ಇರಲಿ ಹೈಲಿ ಫರ್ಟೈಲ್ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಮಣ್ಣು ಕ್ರಿಯೇಟ್ ಮಾಡ್ತಕ್ಕಂಥ ಯಾವ ಕಾರಣದ ಕ್ರಿಯೇಟ್ ಆಗ್ತಾವಪ್ಪ, ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಅಲುವಿಯಲ್ ಸಾಯಿಲ್ ಅಂತಕ್ಕಂಥದ್ದು ಹೈಲಿ ಫರ್ಟೈಲ್, ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಮಣ್ಣು ಅಂತ ಕರಿತೀವಿ. ಇದನ್ನ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಮೇಜರ್ ಆಗಿ ನದಿಗಳ ಮೂಲಕ ಅಂತ. ಯಾವ ನದಿಗಳಪ್ಪ ಅಂತಂದ್ರೆ ಮೇಜರ್ ಆಗಿ 3 ನದಿಗಳು ಬರ್ತವೆ. ಒಂದು ನಮ್ಮ ಸಿಂಧೂ ನದಿ ಆಗಿರ್ಬೋದು, ಎರಡನೇದು ಗಂಗಾ ನದಿ ಅಂತ ಕರಿತೀವಿ, ಮೂರನೇದು
ಎರಡನೇದು ನಮ್ಮ ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ. ಈ ಮೂರರಿಂದ ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನ ಕ್ರಿಯೇಟ್ ಮಾಡ್ತವೆ. ಆ ಮಣ್ಣು ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದು ವಿ ಕಾಲ್ ಇಟ್ ಆಸ್ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ನಾವು ಅದರಿಂದಾನೇ ನಮ್ಮ ಭಾರತದಲ್ಲಿರ್ತಕ್ಕಂಥ 40% ಜನ ಎಲ್ಲಿದಾರಪ್ಪ ಅಂದ್ರೆ ಉತ್ತರ ಬಯಲು ಸೀಮೆ ಪ್ರದೇಶದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಮಣ್ಣು ಫಲವತ್ತಾಗಿದೆ, ಫ್ಲಾಟ್ ಆಗಿದೆ. ಮೂರನೇದು ಏನಪ್ಪಾ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಬೆಳೆಗಳನ್ನ ಬೆಳಿಬಹುದು ಅನ್ನೋ ಒಂದು ಕಾರಣದಿಂದ ಮಾತ್ರ ಗೊತ್ತಿರಬೇಕು. ಇಟ್ ಇಸ್ ಇಷ್ಟು ಕಾರಣದಿಂದ ಈ ಒಂದು ರೀಜನ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚು ಉಪಯೋಗ ಆಗಿರ್ತಕ್ಕಂಥ ರೀಜನ್ಸ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಬಟ್ ನೋಡ್ತಾ ಹೋಗೋಣ ಒಂದೊಂದಾಗಿ. ನಾವು ಮೊದಲೇ ಗೊತ್ತಾಗಿರ್ಬೇಕಾಗಿರ್ತಕ್ಕಂಥದ್ದು ನಾವು ಎಲ್ಲೆಲ್ಲಿ ಸ್ಪ್ರೆಡ್ ಆಗತ್ತಪ್ಪ, ಯಾವ ಯಾವ ರಾಜ್ಯಗಳಲ್ಲಿ ಹಾದು ಹೋಗ್ತವೆ ಅಂತ ಗೊತ್ತಿರಬೇಕು. ನಾವು ಮೇಜರ್ ನೋಡೋದಾದ್ರೆ ರಾಜಸ್ಥಾನ ಆಗಿರ್ಬೋದು ಮೇಜರ್ ಆಗಿ, ಪಂಜಾಬ್ ಅಂತ ಕರಿತೀವಿ, ಹರಿಯಾಣ ಆಗಿರ್ಬೋದು, ಮೇಜರ್ ಆಗಿ ಉತ್ತರ ಪ್ರದೇಶ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು. ನೋಡಿ ಇಲ್ಲಿ ಹರಿತಕ್ಕಂಥದ್ದು ನದಿ ಯಾವ್ದಪ್ಪ ಅಂದ್ರೆ ಸಿಂಧು ನದಿ ಅಂತ ಕರಿತೀವಿ. ಎರಡನೇದು ಯಾವ್ದಪ್ಪ ಅಂದ್ರೆ ಗಂಗಾ ನದಿ ಅಂತ ಕರಿತೀವಿ. ಗಂಗಾ ನದಿ ಹಾದು ಹೋಗ್ತಕ್ಕಂಥದ್ದು ಡೆಲ್ಲಿ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು. ಅದರ ಜೊತೆಗೆ ನಮ್ಮ ಬ್ರಹ್ಮಪುತ್ರ ನದಿಯಿಂದ ಬರ್ತಕ್ಕಂಥವು ಸ್ಯಾಂಗ್ಪೋ ನದಿ ಅಂತ ಕರಿತೀವಿ. ಅಂಡ್ ಯಾವ್ಯಾವ ರಾಜ್ಯಗಳ ಮೂಲಕ ಅದು ಹೋಗ್ತಾವಪ್ಪ ಅಂದ್ರೆ ಮೇಜರ್ ನಮ್ಮ ಬ್ರಹ್ಮಪುತ್ರ ಅಂತ ಕರಿತೀವಿ. ಬ್ರಹ್ಮಪುತ್ರ ಅಂತಕ್ಕಂಥದ್ದು ಅಸ್ಸಾಂ ಮೂಲಕ ಅದು ಹೋಗ್ತವೆ. ಮೇಘಾಲಯ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಅರುಣಾಚಲ್ ಪ್ರದೇಶ್, ಈ ಒಂದು ಜಿಲ್ಲೆಗಳ ಮೂಲಕ ಅಥವಾ ರಾಜ್ಯಗಳ ಮೂಲಕ ಅದು ಹೋಗ್ತವೆ. ನಾವು ಇದೆಲ್ಲ ಇರೋದ್ರಿಂದ ಈ ಒಂದು ರೀಜನ್ಸ್ ಅನ್ನ ಏನ ಕನ್ಸಿಡರ್ ಮಾಡ್ತೀವಪ್ಪ ಅಂತಂದ್ರೆ ಅತಿ ಫಲವತ್ತಾಗಿರ್ತಕ್ಕಂಥ ರೀಜನು. ಇಲ್ಲಿ ಜನಸಂಖ್ಯೆ ಕೂಡ ಅತಿ ಹೆಚ್ಚಾಗಿದ್ದಾರೆ. ಬಟ್ ನೋಡೋಣ ಇಲ್ಲಿ ಮೇಜರ್ ಆಗಿ ಈ ಒಂದು ಉತ್ತರಕ್ಕೆ ಬರ್ತಕ್ಕಂಥವು ಯಾವಪ್ಪ ಅಂದ್ರೆ ಹಿಮಾಲಯಾಸ್. ನಾವು ಹಿಮಾಲಯ ಬೆಟ್ಟಗಳಿಂದ ನದಿಗಳು ಹರಿತಿರ್ತಾವಲ್ವಾ, ನದಿಗಳು ಹರಿಬೇಕಾದ್ರೆ ಅಲ್ಲಿಂದ ಮಣ್ಣನ್ನಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಅದೇ ರೀತಿ ಬಂಡೆಗಳನ್ನೆಲ್ಲ ತೊಗೊಂಡು ಬರ್ತವೆ. ನಾವು ತಗೊಂಡು ಬಂದಾಗ 4 ಮೇಜರ್ ಆಗಿ ರೀಜನ್ಸ್ ಕ್ರಿಯೇಟ್ ಮಾಡ್ತವೆ. ಒಂದು ಬಾಬರ್ ಅಂತ ಕರಿತೀವಿ, ತೆರಾಯ್ ಅಂತ ಕರಿತೀವಿ, ಖಾದರ್ ಮತ್ತೆ ಬಂಗಾರ ಅಂತ ಕರಿತೀವಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮಗೆ ಲೊಕೇಶನ್ ಎಲ್ಲಿದೆಯಪ್ಪ, ನಾರ್ದರ್ನ್ ಪ್ಲೇನ್ ಅಂತಕ್ಕಂಥದ್ದು ಲೊಕೇಶನ್ ಎಲ್ಲಿದೆ ಅನ್ನೋದು ಗೊತ್ತಿರಬೇಕು. ನಮಗೆ ಲೊಕೇಶನ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದ್ರೆ ಉತ್ತರ ಭಾಗದಲ್ಲಿದೆ. ಯಾವ್ಯಾವ ರಾಜ್ಯಗಳ ಮೂಲಕ ಅದು ಹೋಗ್ತಾವಪ್ಪ ಅಂತಂದ್ರೆ ಮೇಜರ್ ಅದು ಹೋಗ್ತಕ್ಕಂಥದ್ದು ರಾಜಸ್ಥಾನ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಪಾರ್ಟ್ಸ್ ಆಫ್ ಉತ್ತರ ಪ್ರದೇಶ ಆಗಿರ್ಬೋದು, ಫಾಲೋಡ್ ಬೈ ಬಿಹಾರ್ ಆಗಿರ್ಬೋದು, ಫಾಲೋಡ್ ಬೈ ಜಾರ್ಖಂಡ್, ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ವೆಸ್ಟ್ ಬೆಂಗಾಲ್. ಈ ಎಲ್ಲಾ ರಾಜ್ಯಗಳ ಮೂಲಕ ಈ ಒಂದು ಮೇಜರ್ ಆಗಿ ಇಟ್ ಇಸ್ ದ ನಾರ್ದರ್ನ್ ಪ್ಲೇನ್ಸ್ ಅಂತಕ್ಕಂಥ ಅದು ಹೋಗ್ತವೆ. ಅದರ ಜೊತೆಗೆ ಗೊತ್ತಿರಲಿ ಸರ್, ಈ ಒಂದು ನಾರ್ದರ್ನ್ ಪ್ಲೇನ್ಸ್ ಅಂತಕ್ಕಂಥದ್ದು ಅತಿ ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳು. ಯಾಕಪ್ಪ ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳು ಅಂತ ಕರಿತೀವಿ ಅಂತಂದ್ರೆ ಮೇಜರ್ ಆಗಿ ದ ರಿವರ್ ಇಸ್ ಬೀನ್ ಡೆಪಾಸಿಟಿಂಗ್ ಹ್ಯೂಜ್ ಅಮೌಂಟ್ ಆಫ್ ಅಲ್ಯೂವಿಯಲ್ ಸಾಯಿಲ್. ನಾವು ಈ ಒಂದು ರೀಜನ್ಸ್ ಅಲ್ಲಿ ನಮ್ಗೆ ಏನಪ್ಪ ಸಿಗ್ತವೆ ಅಂತಂದ್ರೆ ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳು ಸಿಗ್ತವೆ. ನಾವು ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂತಂದ್ರೆ ನಮ್ಮ ಮೇಜರ್ ಆಗಿ ವೆಸ್ಟ್ ಇಂದ ಈಸ್ಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯಪ್ಪ ಅಂದ್ರೆ 3200 ಕಿಲೋಮೀಟರ್ ಇದೆ. ನಮ್ಮ ರಾಜಸ್ಥಾನಿಂದ ಮೇಜರ್ ಆಗಿ ನಮ್ಮ ಅಸ್ಸಾಂವರೆಗೆ 3200 ಕಿಲೋಮೀಟರ್ ಮೇಜರ್ ಆಗಿ ಇಟ್ ಇಸ್ ಉದ್ದ ಇದೆ. ಅಗಲ ಎಷ್ಟಿದೆಯಪ್ಪ ಅಂದ್ರೆ 150ರಿಂದ 300 ಕಿಲೋಮೀಟರ್ ಅಗಲ ಇದೆ. ಮೇಜರ್ ಆಗಿ 150 ಕಿಲೋಮೀಟರ್ನ 350 ಕಿಲೋಮೀಟರ್ ಅಥವಾ 300 ಕಿಲೋಮೀಟರ್ ವರೆಗೆ ಅಗಲ ಇದೆ ಅಂತ ಮಾತಾಡ್ತೀವಿ. ಸರ್, ಇದು ಎಲ್ಲದರಿಂದ ಮೇಜರ್ ಆಗಿ ನಮ್ಮ ರಿವರ್ ಸಿಸ್ಟಮ್ ಇಂದ, ನದಿಗಳಿಂದ ನಮಗೆ ಡೆಪಾಸಿಟ್ ಆಗ್ತಕ್ಕಂಥ ದ ಸಾಯಿಲ್ ಯಾವ್ದಪ್ಪ ಅಂದ್ರೆ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಈ ಅಲ್ಯೂವಿಯಲ್ ಸಾಯಿಲ್ ಅಲ್ಲಿ ಏನೇನು ಇರ್ತಾವಪ್ಪ ಅಂತಂದ್ರೆ ಜೇಡಿ ಮಣ್ಣಾಗಿರ್ಬೋದು, ಅದೇ ರೀತಿ ಬರ್ತಕ್ಕಂಥದ್ದು ಮರಳಾಗಿರ್ಬೋದು, ಅದೇ ರೀತಿ ಹೂಳಾಗಿರ್ಬೋದು. ಎಲ್ಲದ್ರಿಂದ ನಮಗೆ ಏನಪ್ಪ ಆಗ್ತಿದೆ ಅಂತಂದ್ರೆ ಹೈಲಿ ಫರ್ಟೈಲ್ ಸಾಯಿಲ್, ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳನ್ನಾಗಿ ನಿರ್ಮಿಸ್ತಾ ಇದೆ. ಅತಿ ಹೆಚ್ಚು ಫಲವತ್ತಾಗಿರೋದ್ರಿಂದ ಇಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಿರ್ತಾರೆ. ಇಷ್ಟು ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಎಲ್ಲಿದೆ ಅಂತಂದ್ರೆ ನಾರ್ದರ್ನ್ ಪಾರ್ಟ್. ಎರಡನೇದು ಕ್ರಿಯೇಟ್ ಆಗೋದು ಯಾವ್ದ್ರಿಂದ ಅಂತಂದ್ರೆ ರಿವರ್ಸ್ ಇಂದ, ನದಿಗಳಿಂದ. ಯಾವ ನದಿಗಳಿಂದ ಅಂದ್ರೆ 3 ನದಿಗಳು. ಒಂದು ಸಿಂಧು ಅಂತ ಕರಿತೀವಿ, ಗಂಗಾ ಅಂತ ಕರಿತೀವಿ, ಬ್ರಹ್ಮಪುತ್ರ. ಮೂರನೇದು ಏನಪ್ಪಾ ಅಂದ್ರೆ ಹೈಲಿ ಫರ್ಟೈಲ್ ಸಾಯಿಲ್ ಅಂತ ಕರಿತೀವಿ. ಯಾವ್ದಪ್ಪ ಅಂದ್ರೆ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಈ ಅಲ್ಯೂವಿಯಲ್ ಸಾಯಿಲ್ ಅಲ್ಲಿ ಏನೇನು ಇರ್ತಾವಪ್ಪ ಅಂದ್ರೆ ಜೇಡಿ ಮಣ್ಣು ಇರ್ತವೆ, ಅದರ ಜೊತೆಗೆ ಮರಳಿರುತ್ತೆ, ಅದರ ಜೊತೆಗೆ ಮೇಜರ್ ಬರ್ತಕ್ಕಂಥದ್ದು ಹೂಳು ಮಣ್ಣು ಅಂತ ಕರಿತೀವಿ. ಈ 3 ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ರೀಜನ್ ಅಲ್ಲಿ ನಾವು ಕಂಡು ಬರಬಹುದು. ಓಕೆ ಅಲ್ವಾ? ಇಷ್ಟು ಗೊತ್ತಿರಲಿ. ನಾವು ನೋಡ್ತಾ ಹೋಗೋಣ. ಸರ್, ಈ ಒಂದು ರೀಜನ್ಸ್ ಅಲ್ಲಿ ಬರ್ತಕ್ಕಂಥವು ಯಾವ್ಯಾವ ಬರ್ತವೆ ಅಂತಂದ್ರೆ ಈ 4 ಗೊತ್ತಿರಬೇಕು. ಈಗ ನಮ್ಮ ಮೇಜರ್ ಆಗಿ ಹಿಮಾಲಯಸ್ ಇಂದ ಬಂದಾಗ ಮೇಜರ್ ಆಗಿ ನೋಡೋದಾದ್ರೆ ನಮ್ಮ ಹಿಮಾಲಯಸ್ ಇದೆ. ಹಿಮಾಲಯಸ್ ಇಂದ ಹಲವಾರು ನದಿಗಳು ಬರ್ತವೆ. ಹಲವಾರು ನದಿಗಳು ಬರಬೇಕಾದ್ರೆ ಕಲ್ಲು ಬಂಡೆಗಳನ್ನ ತರ್ತವೆ. ಕಲ್ಲು ಬಂಡೆಗಳನ್ನ ಎಲ್ಲಿ ತಂದು ಡೆಪಾಸಿಟ್ ಮಾಡತ್ತಪ್ಪ ಅಂದ್ರೆ ಇಟ್ ಇಸ್ ನಿಯರ್ ಟು ಹಿಮಾಲಯಸ್.
ಹಿಮಾಲಯದ ಹತ್ತಿರ ಭಾಗದಲ್ಲಿ ಮೇಜರ ಕಲ್ಲು ಬಂಡೆಗಳನ್ನು ತಂದು ಮೇಜರ್ ಡೆಪಾಸಿಟ್ ಮಾಡ್ತಕ್ಕಂಥದ್ದನ್ನ ಬಾಬರ್ ರೀಜನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬಾಬರ್ ಅಂದ್ರೆ ಆ ಬಾಬರ್ ಅಲ್ಲ, ಮುಘಲ್ ಸ್ಥಾಪಕರಲ್ಲ, ಇದನ್ನ ಬಾಬರ್ ರೀಜನ್ ಅಂತ ಕರಿತೀವಿ ಅಷ್ಟೇ. ಎರಡನೇದು, ಇಲ್ಲಿ ಅತಿ ಹೆಚ್ಚು ಕಲ್ಲು ಬಂಡೆಗಳನ್ನ ಮೇಜರ್ ಆಗಿ ಡೆಪಾಸಿಟ್ ಮಾಡಿದ್ರೆ ಇಲ್ಲಿ ನಮಗೆ ವೆಜಿಟೇಷನ್ ಇರುತ್ತಾ, ಸಸ್ಯಗಳನ್ನು ಬೆಳಿಬೋದಾ ಇಲ್ಲಿ ಅಂತಾನೆ ಇಲ್ಲ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಬರ್ತಕ್ಕಂಥ ನದಿ ಏನಾಗತ್ತಪ್ಪ ಅಂತಂದ್ರೆ ಇಟ್ ಇಸ್ ಒಳಗಡೆ ಹೋಗ್ಬಿಡತ್ತೆ. ನದಿ ಅಂತಕ್ಕಂಥದ್ದು ಮಾಯ ಆಗತ್ತೆ. ನಾವು ಮಾಯ ಆಗ್ತಕ್ಕಂಥದ್ದು ಮತ್ತೆ ಎಲ್ಲಪ್ಪ ಉತ್ಪತ್ತಿ ಆಗತ್ತೆ ಅಂತಂದ್ರೆ ಈ ತೆರಾಯಿ ರೀಜನ್ ಅಲ್ಲಿ. ಯಾಕೆ ತೆರಾಯಿ ರೀಜನ್ ಅಂತಂದ್ರೆ ಇಲ್ಲಿ ಕಲ್ಲು ಬಂಡೆಗಳಿಗಿಂತ ಇಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರೆ ಸ್ವಲ್ಪ ಜೇಡಿ ಮಣ್ಣು ಆಗಿರ್ಬೋದು, ಅದೇ ರೀತಿ ಇಟ್ ಇಸ್ ಅಲ್ಯೂವಿಯಲ್ ಸಾಯಿಲ್ ಫಾರ್ಮ್ ಆಗಿರ್ತವೆ. ಆ ಒಂದು ರೀಜನ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ತೆರಾಯಿ ರೀಜನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತೆರಾಯಿ ರೀಜನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಹೈಲಿ ಫರ್ಟೈಲ್ ಸಾಯಿಲ್ ವಿಚ್ ಇಸ್ ರಿಚ್ ಇನ್ ವಿ ಕಾಲ್ ಇಟ್ ಆಸ್ ದ ಸಾಯಿಲ್ ಕಂಟೆಂಟ್. ಸಾಯಿಲ್ ಕಂಟೆಂಟ್ ಜಾಸ್ತಿ ಇದ್ದಾಗ, ಫಲವತ್ತಾಗಿ ಇದ್ದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಬೆಳೆಗಳನ್ನ ಬೆಳಿಬಹುದು. ಮೂರನೇದೇನಪ್ಪ ಅಂತಂದ್ರೆ ನಮ್ಮ ನದಿಯ ಹತ್ರ ಇರ್ತಕ್ಕಂಥದನ್ನ ಕಾದರ್ ಅಂತ ಕರಿತೀವಿ. ಕಾದರ್ ಅಂದ್ರೆ ಇಟ್ ಇಸ್ ಹೊಸದಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಅಲ್ಯೂವಿಯಲ್ ಸಾಯಿಲ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಕಾದರ್ ಅಂತ ಕರಿತೀವಿ. ಹಳೆಯ ಒಂದು ಮೇಜರ್ ಆಗಿ ಜೇಡಿ ಮಣ್ಣು ಆಗಿರ್ಬೋದು, ಅದೇ ರೀತಿ ಬರ್ತಕ್ಕಂಥದ್ದು ಜೇಡಿ ಮಣ್ಣು ಆಗಿರ್ಬೋದು, ಮರಳಾಗಿರ್ಬೋದು, ಅದೇ ರೀತಿ ಹೂಳು ಮಣ್ಣನ್ನ ನಾವು ಇಟ್ ಇಸ್ ಒಂದು 2 3 ವರ್ಷಕ್ಕೆ ಒಂದು ಬಾರಿ ಅದನ್ನ ಡೆಪಾಸಿಟ್ ಮಾಡಿದ್ರೆ ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಬಂಗಾರ. ನೆನ್ಪಿಟ್ಕೋಬೇಕಿಲ್ಲಿ, ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಅನ್ನ ಬಂಗಾರ ಅಂತ ಕರಿತೀವಿ, ನ್ಯೂ ಅಲ್ಯೂವಿಯಲ್ ಸಾಯಿಲ್ ಅನ್ನ ಕಾದರ್ ಅಂತ ಕರಿತೀವಿ. ಇಷ್ಟು ನಿಮಗೆ ಗೊತ್ತಿರಲೇಬೇಕಾಗಿತ್ತು ವಿಚಾರಗಳು. ನಮ್ಮ ಹಿಮಾಲಯಸ್ನಿಂದ ಬರಬೇಕಾದ್ರೆ ಮೊದಲು ಬಾಬರ್ ಬರ್ತವೆ, ಅದಾದ್ಮೇಲೆ ಬರ್ತಕ್ಕಂಥ ತೆರಾಯಿ ಬರ್ತವೆ, ಅದಾದ್ಮೇಲೆ ನಮ್ಮ ನದಿಯ ಪಕ್ಕ ಇರ್ತಕ್ಕಂಥದ್ದು ಕಾದರ್ ಅಂತ ಕರಿತೀವಿ, ನ್ಯೂ ಅಲ್ಯೂವಿಯಲ್ ಸಾಯಿಲ್. ನಾವು ಹೊಸದಾಗಿ ಪ್ರತಿ ವರ್ಷ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನ್ಯೂ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ದ ಓಲ್ಡ್ ಅಲ್ಯೂವಿಯಲ್ ಸಾಯಿಲ್. ಇವಾಗ ನನಗೊಂದು ಕ್ವಶನ್ ಹೇಳಿ, ನಾವು ಈ ಒಂದು ಮಣ್ಣುಗಳಲ್ಲಿ ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥದ್ದು ಕಾದರ್ ಅಲ್ಲಿ. ಯಾಕಪ್ಪ ಅಂದ್ರೆ ಈ ಒಂದು ನದಿಗಳಂತಕ್ಕಂಥದ್ದು ಪ್ರತಿ ವರ್ಷ ಏನಾಗ್ತವೆ ಅಂತಂದ್ರೆ ನಾವು ಅಲ್ಯೂವಿಯಲ್ ಸಾಯಿಲ್ ಅನ್ನ ಡೆಪಾಸಿಟ್ ಮಾಡ್ತವೆ. ಅಲ್ಯೂವಿಯಲ್ ಸಾಯಿಲ್ ಅನ್ನ ಪ್ರತಿ ವರ್ಷ ಡೆಪಾಸಿಟ್ ಮಾಡಿದ್ರೆ ಇಲ್ಲಿ ಏನಾಗ್ತಾವಪ್ಪ ಅಂದ್ರೆ ಅತಿ ಹೆಚ್ಚು ಫಲವತ್ತನ್ನ ನೋಡಬಹುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆ ಅಲ್ವಾ? ಇಷ್ಟು ಹೇಳ್ತಾ ಮುಂದೆ ಹೋಗೋಣ. ಈಗ ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಮ್ಯಾಪ್ ತೋರಿಸ್ದೆ, ಇಂಟ್ರೊಡಕ್ಷನ್ ಕೂಡ ಆಯಿತು. ನಾವು ಮೇಜರ್ ಆಗಿ ಈ 4 ರೀಜನ್ಸ್ ಇದಾವಪ್ಪ. 4 ರೀಜನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಬಾಬರ್ ಅಂದ್ರೆ ಏನು, ಅದೇ ರೀತಿ ತೆರಾಯಿ ಅಂದ್ರೆ ಏನು, ಅದರ ಜೊತೆಗೆ ಬರ್ತಕ್ಕಂಥದ್ದು ಮೇಜರ್ ಅಲ್ಯೂವಿಯಲ್ ಪ್ಲೇನ್ಸ್ ಅಂತ ಕರಿತೀವಿ. ಅಲ್ಯೂವಿಯಲ್ ಪ್ಲೇನ್ಸ್ ಅಂದ್ರೆ ಏನು, ಅಲ್ಲಿ ಕಾದರ್ ಅಂದ್ರೆ ಏನು, ಬಂಗಾರ ಅಂದ್ರೆ ಏನು ಅಂತ ಗೊತ್ತಿರಬೇಕಿಲ್ಲಿ. ನಾವು ಕಾದರ್ ಅಂದ್ರೆ ಏನು, ಬಂಗಾರ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಲಿ. ತೆರಾಯಿ ರೀಜನ್ ಅಂದ್ರೆ ಏನು ಗೊತ್ತಿರಬೇಕಿಲ್ಲಿ. ಅದೇ ರೀತಿ ಬಾಬರ್ ರೀಜನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕೇಳಿಸ್ಕೊಳ್ಳಿ, ನನ್ನ ಮಾತು ಕೇಳಿಸ್ಕೊಂಡ್ರೆ ಮುಗಿಯುತ್ತೆ. ನಾನು ಆಲ್ರೆಡಿ ಹೇಳಿದೆ, ಬಾಬರ್ ರೀಜನ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದ್ರೆ ನಮ್ಮ ಪರ್ವತಗಳ ಹತ್ತಿರ ಇದೆ. ನಾವು ಈ ಪರ್ವತಗಳ ಹತ್ತಿರ ಮೇಜರ್ ಆಗಿ ನದಿಗಳು ಹರಿತಿರ್ತವೆ. ನದಿಗಳು ಹರಿಬೇಕಾದ್ರೆ ಪರ್ವತಗಳ ಹತ್ತಿರ ಏನಿರುತ್ತೆ ಅಂತಂದ್ರೆ ಕಲ್ಲು ಬಂಡೆಗಳನ್ನ ಡೆಪಾಸಿಟ್ ಮಾಡ್ತವೆ. ನಾವು ಕಲ್ಲು ಬಂಡೆಗಳನ್ನ ಡೆಪಾಸಿಟ್ ಮಾಡಿದಾಗ ಅಲ್ಲಿ ನಾವೇನಾದ್ರೂ ಬೆಳೆಯನ್ನ ಬೆಳಿಬೋದಾ ಅಂದ್ರೆ ಇಲ್ಲ. ಅದೇ ರೀತಿ ಇಲ್ಲಿ ನದಿಗಳನ್ನ ನಾವು ನೋಡ್ಬೋದಂದ್ರೆ ಇಲ್ಲ, ನದಿಗಳು ಮಾಯ ಆಗ್ತವೆ. ಯಾಕಂದ್ರೆ ಕಲ್ಲು ಬಂಡೆಗಳ ಮೂಲಕ ನದಿಗಳು ಹರಿತಿರ್ತವೆ, ನಮಗ್ ಕಾಣೋದಿಲ್ಲ. ಅದಕ್ಕೆ ಇಲ್ಲಿ ನದಿಗಳೇನಾಗ್ತವೆ, ಮಾಯ ಆಗ್ತವೆ. ನಾವು ಈ ಮಾಯ ಆಗಿರ್ತಕ್ಕಂಥ ನದಿಗಳು ಮತ್ತೆ ಎಲ್ಲಪ್ಪ ಉತ್ಪತ್ತಿ ಆಗ್ತವೆ ಅಂತಂದ್ರೆ ಮೇಜರ್ ಉತ್ಪತ್ತಿ ಆಗ್ತಕ್ಕಂಥದ್ದು ತೆರಾಯಿನ ರೀಜನ್ ಅಲ್ಲಿ ಉತ್ಪತ್ತಿ ಆಗ್ತವೆ. ಬಟ್ ಈಗ ನೀವೇ ಹೇಳ್ರಪ್ಪ, ಈ ಬಾಬರ್ ಮತ್ತು ತೆರಾಯಿ ರೀಜನ್ ಅಲ್ಲಿ ನಾವು ಎಲ್ಲಪ್ಪ ಅತಿ ಹೆಚ್ಚು ಫಲವತ್ತನ್ನ ನೋಡ್ಬೋದು ಅಂತಂದ್ರೆ ಅತಿ ಹೆಚ್ಚು ಫಲವತ್ತನ್ನ ನೋಡ್ತಕ್ಕಂಥದ್ದು ತೆರಾಯಿ ರೀಜನ್ ಅಲ್ಲಿ. ಯಾಕೆ ಅಂತಂದ್ರೆ ಈ ಬಾಬರ್ ರೀಜನ್ ಅಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಕಲ್ಲು ಬಂಡೆಗಳಿರ್ತವೆ. ಬಟ್ ತೆರಾಯಿಲ್ ಹಂಗಲ್ಲ, ಅತಿ ಸಣ್ಣದಾಗಿರ್ತಕ್ಕಂಥ ಕಲ್ಲುಗಳಾಗಿರ್ಬೋದು, ಮರಳು, ಜೇಡಿ ಮಣ್ಣು ಇವೆಲ್ಲ ಸಿಗ್ತವೆ. ಬಟ್ ಈ ಜೇಡಿ ಮಣ್ಣು ಎಲ್ಲ ಇರೋದ್ರಿಂದ ಜೊತೆಗೆ ನಮ್ಮ ನದಿ ಅಂತಕ್ಕಂಥದ್ದು ಮತ್ತೆ ಉತ್ಪತ್ತಿ ಆಗ್ತವೆ, ಮಾಯ ಆಗಿರ್ತವೆ, ಮತ್ತೆ ಉತ್ಪತ್ತಿ ಆಗ್ತವೆ. ಯಾವಾಗ ಉತ್ಪತ್ತಿ ಆಗ್ತವೋ ಇಲ್ಲಿ ನಮ್ಗೆ ಏನ್ ನೋಡ್ಬೋದಪ್ಪ ಅಂತಂದ್ರೆ ಅತಿ ಹೆಚ್ಚಾಗಿರ್ತಕ್ಕಂಥ ಮೇಜರ್ ಆಗಿ ಇಟ್ ಇಸ್ ನಮ್ಮ ಅರಣ್ಯಗಳನ್ನ ಇಲ್ಲಿ ನೋಡ್ಬೋದು ತೆರಾಯಿ ರೀಜನ್ ಅಲ್ಲಿ. ಅಂಡ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಮೂರನೇದ್ರ ಬಗ್ಗೆ ನದಿ ಹತ್ತಿರ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕಾದರ್ ರೀಜನ್. ನಾವು ಕಾದರ್ ಅಂದ್ರೆ ಏನಪ್ಪಾ ಅಂದ್ರೆ ನ್ಯೂ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಹೊಸದಾಗಿ ಪ್ರತಿ ವರ್ಷ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ಕಾದರ್ ಅಂತ ಕರಿತೀವಿ. ಅತಿ ಹೆಚ್ಚು ಫಲವತ್ತಿರುತ್ತೆ, ನೆನಪಿಟ್ಕೋಬೇಕಿಲ್ಲಿ. ಅತಿ ಹೆಚ್ಚು ಫಲವತ್ತಾಗಿರ್ತವೆ. ಅತಿ ಹೆಚ್ಚು ಫಲವತ್ತಾಗಿದ್ರೆ ಪ್ರತಿ ವರ್ಷ ಇಲ್ಲಿ ಬೆಳೆಗಳನ್ನು ಬೆಳೀತಿರ್ಬೋದು. ಪ್ರತಿ 3 ತಿಂಗಳಿಗೊಮ್ಮೆ ಒಂದು ಬೆಳೆಯನ್ನ ಬೆಳಿಬೋದು.
ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಕಾದರ್ ಅಂತ ಕರಿತೀವಿ. ಬಂಗಾರ ಅಂತಂದರೆ ಗೋಲ್ಡ್ ಇಟ್ ಇಸ್ ಓಲ್ಡ್ ಇಸ್ ಗೋಲ್ಡ್ ಅಂತ ನಾವು ಓಲ್ಡ್ ಸಾಯಿಲ್ ಅಂತ ಕರಿತೀವಿ. ಬಂಗಾರ ಅಂತಂದರೆ ಓಲ್ಡ್ ಸಾಯಿಲ್ ಅಂತ ಕರಿತೀವಿ. ಈ ಓಲ್ಡ್ ಸಾಯಿಲ್ ಅಂದರೆ ಏನಪ್ಪ ಅಂತಂದರೆ ಪ್ರತಿ ವರ್ಷ ಕ್ರಿಯೇಟ್ ಆಗಲ್ಲ, 2 ರಿಂದ 3 ವರ್ಷಕ್ಕೊಮ್ಮೆ ಕ್ರಿಯೇಟ್ ಆಗ್ತಕ್ಕಂಥ ಒಂದು ರಿಸೋರ್ಸಸ್ ಅನ್ನು ಏನಂತ ಕರಿತೀವಪ್ಪ ಅಂದರೆ ದ ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಓಲ್ಡ್ ಅಲ್ಯೂವಿಯಲ್ ದ ಸಾಯಿಲ್. ಇಷ್ಟು ಗೊತ್ತಿರಬೇಕಿಲ್ಲಿ. ನಾವು ಇದರಲ್ಲಿ 4ರಲ್ಲಿ ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಯಾವುದಪ್ಪ ಅಂದರೆ ಕಾದರ್, ಅತಿ ಕಡಿಮೆ ಫಲವತ್ತಾಗಿರ್ತಕ್ಕಂಥ ಯಾವುದಪ್ಪ ಅಂದರೆ ಬಾಬರ್, ಮಾಡ್ರೇಟ್ ಆಗಿರ್ತಕ್ಕಂಥ ಯಾವಪ್ಪ ಅಂದರೆ ತರಾಯಿ ರೀಜನ್ ಮತ್ತು ಬಂಗಾರ ರೀಜನ್ ಅಂತ ಕರಿತೀವಿ. ಇಷ್ಟು ಗೊತ್ತಿದ್ರೆ ಈ ಒಂದು ನಾರ್ದರ್ನ್ ಪ್ಲೇನ್ಗೆ ಸಂಬಂಧಪಟ್ಟಂಗೆ ಮುಕ್ತಾಯ ಆಗತ್ತೆ. ನಾರ್ದರ್ನ್ ಪ್ಲೇನ್ಗೆ ಸಂಬಂಧಪಟ್ಟಂಗೆ ಮುಕ್ತಾಯ ಆಗುತ್ತೆ, ಗೊತ್ತಿರಲಿ. ನಾನು ನಿಮಗೆ ನೋಟ್ಸ್ ಬೇಕು ಅಂತ ಒಂದು ಸ್ವಲ್ಪ ಕಂಟೆಂಟ್ ಕೂಡ ಜಾಸ್ತಿ ಹಾಕಿದ್ದೀನಿ. ಇದು ನಿಮಗೆ ಶೇರ್ ಆಗುತ್ತೆ. ಶೇರ್ ಆದಾಗ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟನ್ನು ನೀವು ಇನ್ನೊಂದ್ಸತಿ ರಿವಿಷನ್ ಮಾಡಿದ್ರೆ ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಂಡು ಒಂದು ಸ್ವಲ್ಪ ಓದಿದ್ರೆ ನಿಮಗೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ A to Z ಅಂತಕ್ಕಂಥ ನೀವು ಕ್ಲಿಯರ್ ಆಗುತ್ತೆ. ಓಕೆನಾ, ಗೊತ್ತಿರಬೇಕಿಲ್ಲಿ. ಎಕ್ಸಾಮಲ್ಲಿ ಕೇಳ್ತಾರೆ. ನಾವು ಇದಾದ್ಮೇಲೆ ಬರ್ತಕ್ಕಂಥದ್ದು 3ನೇ ಪ್ರದೇಶ ಯಾವುದಪ್ಪ ಅಂದರೆ ದ 3rd ಡಿವಿಷನ್ ಅಂತ ಕರಿತೀವಿ. ಪೆನಿನ್ಸುಲಾರ್ ಪ್ಲಾಟ್ಯೂ ಅಂತ ಕರಿತೀವಿ. ಏನಪ್ಪ ಪೆನಿನ್ಸುಲಾರ್ ಪ್ಲಾಟ್ಯೂ ಅಂದರೆ ನೆನ್ಪಿಟ್ಕೊಳ್ಳಿ. ಪೆನಿನ್ಸುಲಾರ್ ಪ್ಲಾಟ್ಯೂ ಅಂದರೆ ಏನು? ನಾವು ಪೆನಿನ್ಸುಲಾರ್ ಪ್ಲಾಟ್ಯೂ ಅಂದರೆ ಏನಪ್ಪ ಅಂತಂದರೆ ಪರ್ಯಾಯ ದ್ವೀಪ ದ ಪೆನಿನ್ಸುಲಾರ್ ಅಂತ ಕರಿತೀವಿ. ಪ್ರಸ್ಥಭೂಮಿ ಅಂತ ಕರಿತೀವಿ. ಏನಪ್ಪ ಪ್ರಸ್ಥಭೂಮಿ ಅಂತಂದರೆ ಪ್ಲಾಟ್ಯೂಸ್, ಟೇಬಲ್ ಲ್ಯಾಂಡ್ ಟೋಪೋಗ್ರಫಿ. ಈಗ ನೀವೇ ನೋಡ್ರಪ್ಪ, ನಮ್ಮ ಸುತ್ತಮುತ್ತಲು ಏನಿದೆ ಅಂತಂದರೆ ಇಟ್ ಈಸ್ ಆಳ ಅಂತಕ್ಕಂಥ ಅಷ್ಟಿಲ್ಲ, ಬಟ್ ಟೇಬಲ್ ಲ್ಯಾಂಡ್ ಥರ ಇದ್ರದ್ದೇನಂತ ಕರಿತೀವಿ? ಪ್ಲಾಟ್ಯೂಸ್ ಅಂತ ಕರಿತೀವಿ. ಟೇಬಲ್ ಲ್ಯಾಂಡ್ ಟೋಪೋಗ್ರಫಿಯನ್ನು ಏನಂತ ಕರಿತೀವಪ್ಪ ಅಂತಂದರೆ ಪ್ಲಾಟ್ಯೂಸ್ ಅಂತ ಕರಿತೀವಿ. ಇದು ಮೊದಲನೇದು, ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ಇಶ್ಯೂ ಗೊತ್ತಿರಲೇಬೇಕು. ನಾವು ಎರಡನೇ ನೀವು ನೋಡೋದಾದ್ರೆ ನಾವು ಪ್ಲಾಟ್ಯೂಸ್ ಅಂತಕ್ಕಂಥದ್ದು ಪ್ಲಾಟ್ಯೂಸಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದರೆ ನೆನಪಿಟ್ಕೊಳ್ರಪ್ಪ ನೋಡಿ. ಪ್ಲಾಟ್ಯೂಸಲ್ಲಿ ಯಾವ್ಯಾವ ಬರ್ತವೆ ಅಂತಂದರೆ ವೆಸ್ಟರ್ನ್ ಘಾಟ್ಸ್ ಬರ್ತವೆ. ನಮ್ಮ ವೆಸ್ಟ್ಗೆ ಯಾವ್ದು ಬರುತ್ತಪ್ಪ? ವೆಸ್ಟರ್ನ್ ಘಾಟ್ಸ್ ಬರ್ತವೆ. ಈಸ್ಟ್ಗೆ ಯಾವ್ದು ಬರ್ತವೆ ಅಂತಂದರೆ ಇಟ್ ಈಸ್ ಮೇಜರ್ ಆಗಿ ಇಟ್ ಈಸ್ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು. ಅದೇ ರೀತಿ ಈಸ್ಟ್ಗೆ ಬರ್ತಕ್ಕಂಥ ಈಸ್ಟರ್ನ್ ಘಾಟ್ಸ್ ಬರ್ತವೆ. ಅದೇ ರೀತಿ ನಾರ್ತ್ಗೆ ನೋಡಿ ಮೇಘಾಲಯ ಬರ್ತವೆ. ನಾರ್ತ್ ಈಸ್ಟ್ಗೆ ಮೇಘಾಲಯಾಸ್. ನಾರ್ತ್ಗೆ ಯಾವ್ದು ಬರ್ತವಪ್ಪ ಅಂದರೆ ಸೆಂಟ್ರಲ್ ಐಲ್ಯಾಂಡ್ಸ್ ಬರ್ತವೆ. ಆ್ಯಂಡ್ ವೆಸ್ಟ್ಗೆ ಯಾವ್ದು ಬರುತ್ತಪ್ಪ ಅಂತಂದರೆ ಅರಾವಲೀಸ್ ಬರ್ತವೆ. ಅತಿ ದೊಡ್ಡದಾಗಿರ್ತಕ್ಕಂಥ ಭೌತಿಕ ಪ್ರದೇಶಗಳು ಯಾವಪ್ಪ ನಮ್ಮ ಭಾರತದಲ್ಲಿ ಅಂತಂದರೆ ಇಟ್ ಈಸ್ ಪೆನಿನ್ಸುಲಾರ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಲ್ಲಿ. ಪ್ಲಾಟ್ಯೂಸ್ ಅಂತಕ್ಕಂಥದ್ದು ದ ಲಾರ್ಜೆಸ್ಟ್ ಡಿವಿಷನ್ ಅಂತ ಕರಿತೀವಿ. ಲಾರ್ಜೆಸ್ಟ್ ಡಿವಿಷನ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ವಿ ಕಾಲ್ ಇಟ್ ಆಸ್ ಪೆನಿನ್ಸುಲಾರ್ ಪ್ಲಾಟ್ಯೂಸ್ ಅಥವಾ ಮೇಜರ್ ಆಗಿ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಇಟ್ ಈಸ್ ಮೇಜರ್ ಆಗಿ ಏನಪ್ಪ ಅಂತಂದರೆ ಇಟ್ ಈಸ್ ದ ಹೈಯೆಸ್ಟ್ ಪ್ಲಾಟ್ಯೂಸ್ ಆ್ಯಂಡ್ ಲಾರ್ಜೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಏರಿಯಾ ಕೂಡ. ನೋಡಿ ಏನೇನು ಕವರ್ ಆಗ್ತಿದೆ ಅಂತ. ಏನೇನು ಕವರ್ ಆಗ್ತಿದೆಯಪ್ಪ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕಕ್ಕೆ ಸ್ಪೆಸಿಫಿಕ್ ನಾನು ಡಿಸ್ಕಸ್ ಮಾಡ್ತೀನಿ, ಬಟ್ ಆದರೆ ಒಂದು ಸ್ವಲ್ಪ ಹಿಂಟ್ಕೊಳ್ಳೋಣ. ಮೈಸೂರು ಪ್ಲಾಟ್ಯೂ ಆಗಿರ್ಬೋದು, ಕರ್ನಾಟಕ ಪ್ರಸ್ಥಭೂಮಿ ಅಂತ ಕರಿತೀವಿ. ಎರಡನೇದು ಮಹಾರಾಷ್ಟ್ರ ಪ್ರಸ್ಥಭೂಮಿ, ತೆಲಂಗಾಣಕ್ಕೆ ಸಂಬಂಧಪಟ್ಟಂಗೆ ತೆಲಂಗಾಣ ಪ್ರಸ್ಥಭೂಮಿ ಅಂತ ಕರಿತೀವಿ. ದಂಡಕಾರಣ್ಯ ಛತ್ತೀಸ್ಗಢಲ್ಲಿದೆ, ಛತ್ತೀಸ್ಗಢ ಪ್ಲೇನ್ಸ್ ಆಗಿರ್ಬೋದು. ಛೋಟಾ ನಾಗ್ಪುರ್ ಪ್ಲಾಟ್ಯೂ ಆಗಿರ್ಬೋದು. ನೋಡಿ ಇಲ್ಲಿ ಹಲವಾರು ಏನಪ್ಪ ಅಂತಂದರೆ ಹಲವಾರು ರಿಸೋರ್ಸಸ್ ಸಿಗ್ತವೆ. ಕಲ್ಲಿದ್ದಲಾಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಕಬ್ಬಿಣದ ಅದಿರ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಇವೆಲ್ಲ ಸಿಗ್ತವೆ. ಛೋಟಾ ನಾಗ್ಪುರ್ ಪ್ಲಾಟ್ಯೂ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ಇಲ್ಲಿ ಯುರಾನಿಯಂ ಸಿಗ್ತವೆ. ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ಮಾಲ್ವಾ ಪ್ಲಾಟ್ಯೂ ಆಗಿರ್ಬೋದು, ಸತ್ಪುರ ಆಗಿರ್ಬೋದು, ವಿಂಧ್ಯಾಸ್ ಆಗಿರ್ಬೋದು, ಅರಾವಲೀಸ್ ಆಗಿರ್ಬೋದು. ಎಲ್ಲದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಟ್ ಒಂದು ಸ್ವಲ್ಪ ಗೊತ್ತಿರಲಿ, ಬಾರ್ಡರಿಂಗ್ ರೀಜನ್ಸ್ ಯಾವ್ಯಾವ ಬರ್ತವೆ ಅಂತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಬರ್ತವೆ, ಪಶ್ಚಿಮ ಘಟ್ಟಗಳು. ಅದೇ ರೀತಿ ಬರ್ತಕ್ಕಂಥದ್ದು ಇಟ್ ಈಸ್ ದ ಪೂರ್ವಕ್ಕೆ ಬರ್ತಕ್ಕಂಥ ಪೂರ್ವ ಘಟ್ಟಗಳು ಅಂತ ಕರಿತೀವಿ, ಈಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಮೇಘಾಲಯ ಪ್ಲಾಟ್ಯೂ ಆಗಿರ್ಬೋದು, ಅರಾವಳಿಗಳಾಗಿರ್ಬೋದು, ಕರ್ನಾಟಕ ಪ್ರಸ್ಥಭೂಮಿ ಆಗಿರ್ಬೋದು, ಮಹಾರಾಷ್ಟ್ರ ಪ್ರಸ್ಥಭೂಮಿ ಆಗಿರ್ಬೋದು, ದಂಡಕಾರಣ್ಯ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಬುಂದೇಲ್ಖಂಡ್ ಆಗಿರ್ಬೋದು, ಬಾಗೇಲ್ಖಂಡ್ ಆಗಿರ್ಬೋದು, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಆಗಿರ್ಬೋದು, ಇವೆಲ್ಲ ಕೂಡ ಪ್ಲಾಟ್ಯೂಸಲ್ಲಿ ಬರ್ತವೆ. ಬಟ್ ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಈ ಒಂದು ಪ್ರಸ್ಥಭೂಮಿ ಅಂತಕ್ಕಂಥದ್ದು ನೋಡೋದಕ್ಕೆ ಯಾವ ರೀತಿ ಇದೆಯಪ್ಪ ಅಂತಂದರೆ ಇಟ್ ಈಸ್ ಮೇಜರ್ ಟ್ರಯಾಂಗುಲರ್ ಆಧಾರದ ಮೇಲಿದೆ. ಇನ್ವರ್ಟೆಡ್ ಟ್ರಯಾಂಗುಲರ್ ಅಂತ ಕರಿತೀವಿ ನಾವು. ಮೇಜರ್ ಆಗಿ ಇಟ್ ಇಸ್ ತ್ರಿಭುಜ ಅಂತ ಕರಿತೀವಿ, ಇನ್ವರ್ಟೆಡ್ ಟ್ರಯಾಂಗಲ್. ಆ್ಯಂಡ್ ಲಾರ್ಜೆಸ್ಟ್ ಇರ್ತಕ್ಕಂಥದ್ದು ಕೂಡ ಏನಪ್ಪ ಅಂತಂದರೆ ಕೂಡ ಇಟ್ ಇಸ್ ಪೆನಿನ್ಸುಲಾರ್ ಪ್ಲಾಟ್ಯೂಸ್. ಪೆನಿನ್ಸುಲಾರ್ ಅಂತಂದರೆ 3 ಕಡೆಗೆ ನೀರಿದೆ ಅಂತ. ಒಂದು ಕಡೆಗೆ ಬಂಗಾಳ ಕೊಯ್ಲಿ ಬರ್ತವೆ, ಬೇ ಆಫ್ ಬೆಂಗಾಲ್. ಆ್ಯಂಡ್ ಇನ್ನೊಂದು ಕಡೆಗೆ ಬರ್ತಕ್ಕಂಥದ್ದು ಅರೇಬಿಯನ್ ಸಿ ಬರುತ್ತೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಇಂಡಿಯನ್ ಓಷನ್ ಅಂತ ಕರಿತೀವಿ, ಭಾರತ ಸಮುದ್ರ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಪ್ಪ ಅಂದರೆ ಪೆನಿನ್ಸುಲಾರ್, ಪರ್ಯಾಯ ದ್ವೀಪ ಅಂತ ಕರಿತೀವಿ. ಈ 3 ಬಗ್ಗೆ ಒಂದೊಂದಾಗಿ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಓಕೆನಾ? ಅರ್ಥ ಆಗ್ತಿದೆಯಾ ಬಸ್?
ಓಕೆ, ನಾವು ಅರ್ಥ ಆಗ್ತಿದ್ರೆ ನೆಕ್ಸ್ಟ್ ಹೋಗೋಣ. ನಾವು ಮೇಜರ್ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಸರ್ ಇದೆಲ್ಲ ಓಕೆ. ಪೆನಿನ್ಸುಲರ್ ಪ್ಲಾಟ್ಯೂಸಿಂದ ನಮ್ಗೆ ಏನೇನು ಉಪಯೋಗ ಆಗ್ತವೆ, ಪೆನಿನ್ಸುಲರ್ ಪ್ಲಾಟ್ಯೂಸಿಂದ ನಮ್ಗೆ ಏನೇನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳಿ ನೋಡೋಣ. ನಿಮ್ಗೆ ಗೊತ್ತಿರಬೇಕಿಲ್ಲಿ, ನಾನು ಆಲ್ರೆಡಿ ಹೇಳಿದೆ, ನಾವು ಪ್ಲಾಟ್ಯೂ ಅಂದ್ರೆ ಏನಪ್ಪ ಅಂತಂದರೆ ಟೇಬಲ್ ಲ್ಯಾಂಡ್ ಟೋಪೋಗ್ರಫಿ ಅಂತ ಕರಿತೀವಿ. ಟೇಬಲ್ ಲ್ಯಾಂಡ್ ಟೋಪೋಗ್ರಫಿ ಅಂತ ಕರಿತೀವಿ. ನಾವು ಈ ಟೇಬಲ್ ಲ್ಯಾಂಡ್ ಟೋಪೋಗ್ರಫಿ ಅಂದರೆ ಏನಪ್ಪ ಅಂದರೆ ಸುತ್ತಮುತ್ತಲ ಪ್ರದೇಶ ನೋಡಿದ್ರೆ ಇದೊಂದು ಸ್ವಲ್ಪ ಹೈಟಲ್ಲಿರುತ್ತೆ. ನಾವು ಹೈಟಲ್ಲಿ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಎರಡು ಮೇಜರ್ ಆಗಿ ಶಿಲೆಗಳಿಂದ ಮಾಡಲ್ಪಟ್ಟಿದೆ. ಒಂದು ಯಾವುದಪ್ಪ ಅಂತಂದರೆ ಅಗ್ನಿ ಮತ್ತು ರೂಪಾಂತರ ಶಿಲೆಗಳಿಂದ ಮಾಡಲ್ಪಟ್ಟಿದೆ. ಯಾವುದಪ್ಪ ಅಗ್ನಿ ಅಂದರೆ ಇಗ್ನಿಯಸ್ ರಾಕ್ ಆ್ಯಂಡ್ ಮೆಟಾಮಾರ್ಫಿಕ್ ರಾಕ್ ಅಂತ ಕರಿತೀವಿ. ಅಗ್ನಿ ಮತ್ತು ರೂಪಾಂತರ ಶಿಲೆಗಳಿಂದ ಮಾಡಲ್ಪಟ್ಟಿದೆ ಮೊದಲನೇದು. ಎರಡನೇದು ಇದನ್ನು ನೋಡೋದಕ್ಕೆ ಯಾವ ರೀತಿ ಇದೆಯಪ್ಪ ಅಂತಂದರೆ ಟ್ರಯಾಂಗುಲರ್ ಥರ ಇದೆ. ಮೇಜರ್ ಟ್ರಯಾಂಗುಲರ್ ಅಂತಂದರೆ ತ್ರಿಕೋಣ, ಇನ್ವರ್ಟೆಡ್ ಟ್ರಯಾಂಗಲ್ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಇನ್ವರ್ಟೆಡ್ ಟ್ರಯಾಂಗಲ್ ಅಂತಕ್ಕಂಥದ್ದು ಯಾವ್ಯಾವ ರೀತಿ ಎಕ್ಸ್ಟೆಂಡ್ ಆಗಿದೆಯಪ್ಪ ಅಂತಂದರೆ ಅರಾವಲೀಸ್ ಎಕ್ಸ್ಟೆಂಡ್ ಆಗಿರ್ಬೋದು. ಡೆಲ್ಲಿ ರಿಜ್ ಎಕ್ಸ್ಟೆನ್ಷನ್ ಅರಾವಲೀಸ್. ಓಲ್ಡೆಸ್ಟ್ ಮೌಂಟೇನ್ ಯಾವುದಪ್ಪ ಅಂದರೆ ಅರಾವಲೀಸ್, ಗೊತ್ತಿರಲಿ. ಅತಿ ಹಳೇದಾಗಿರ್ತಕ್ಕಂಥ ಬೆಟ್ಟಗಳು ಯಾವಪ್ಪ ಅಂದ್ರೆ ಅರಾವಲೀಸ್. ನಮ್ಮ ಪೆನಿನ್ಸುಲರ್ ಪ್ಲಾಟ್ಯೂ ಅಂತಕ್ಕಂಥದ್ದು, ಪರ್ಯಾಯ ದ್ವೀಪ ಅಂತಕ್ಕಂಥದ್ದು ಯಂಗ್ ಅಲ್ಲ, ಇಟ್ ಇಸ್ ಓಲ್ಡ್. ಅತಿ ಹಳೇದಾಗಿರ್ತಕ್ಕಂಥ ಪ್ರಸ್ಥಭೂಮಿ ಯಾವುದಪ್ಪ ಅಂತಂದರೆ ನಮ್ಮ ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಕರಿತೀವಿ. ನಾವು ಯಾವ್ಯಾವ ಡಿವಿಷನ್ ಆಗಿದೆಯಪ್ಪ ಅಂತಂದರೆ ಮೇಜರ್ ಆಗಿ ನಮ್ಮ ವೆಸ್ಟ್ಗೆ ಆಗಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಇದಾವೆ, ಈಸ್ಟ್ಗೆ ಈಸ್ಟರ್ನ್ ಘಾಟ್ಸ್ ಇದೆ. ಆದರೆ ಸೌತ್ಗೆ ನೋಡೋದಾದ್ರೆ ನಮ್ಮ ಕರ್ನಾಟಕ ಪ್ರಸ್ಥಭೂಮಿ ಆಗಿರ್ಬೋದು, ಅದೇ ರೀತಿ ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಛೋಟಾನಾಗ್ಪುರ್ ಆಗಿರ್ಬೋದು, ಇವೆಲ್ಲ ಕ್ರಿಯೇಟ್ ಆಗ್ತಿದ್ದಾವೆ. ನಾವು ಇದೆಲ್ಲದು ಯಾವ ಆಕಾರದಲ್ಲಿ ಇದೆಯಪ್ಪ ಅಂತಂದರೆ ತ್ರಿಕೋಣ ಆಕಾರದಲ್ಲಿದೆ ಅಥವಾ ಇನ್ವರ್ಟೆಡ್ ಟ್ರಯಾಂಗುಲರ್ ಶೇಪ್ ಅಂತ ಕರಿತೀವಿ. ಇನ್ವರ್ಟೆಡ್ ಟ್ರಯಾಂಗುಲರ್ ಶೇಪ್ ಅಂತ ಕರಿತೀವಿ. ಇದನ್ನು ಆಲ್ರೆಡಿ ನಾವು ನೋಡಿದ್ವಿ. ನಾವು ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಈಗ ನೀವೇ ನೋಡ್ರಪ್ಪ, ಈಗ ನೀವೇ ನೋಡಿ ಇಲ್ಲಿ ಅತಿ ನಾರ್ತ್ ಇರ್ತಕ್ಕಂಥ ಪ್ರದೇಶಗಳು ಯಾವುವು ಅಂತಂದ್ರೆ ಮೇಜರ್ ಸೆಂಟ್ರಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ನಾವು ಮಧ್ಯ ಐಲ್ಯಾಂಡ್ಸ್ಗಳನ್ನು ಮೇಜರ್ ಏನಂತ ಕರಿತೀವಿ ಅಂದ್ರೆ ನಾರ್ತ್ಗಿದೆ. ಅದೇ ರೀತಿ ನಮ್ಮ ವೆಸ್ಟ್ ಇರ್ತಕ್ಕಂಥದ್ದು ಅರಾವಲೀಸ್ ಅಂತ ಕರಿತೀವಿ. ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ಇಲ್ಲಿ ಬರ್ತಕ್ಕಂಥದ್ದು ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಈಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಅದರ ಜೊತೆಗೆ ಮೇಘಾಲಯ ಪ್ಲಾಟ್ಯೂ ಆಗಿರ್ಬೋದು. ನಾವು ಇಲ್ಲಿ ಬರ್ತವೆ ಛೋಟಾನಾಗ್ಪುರ್ ಪ್ಲಾಟ್ಯೂ ಬರ್ತವೆ. ಛೋಟಾನಾಗ್ಪುರ್ ಪ್ಲಾಟ್ಯೂ ಮತ್ತು ಮೇಘಾಲಯ ಪ್ಲಾಟ್ಯೂ ಮಧ್ಯೆ ಬರ್ತಕ್ಕಂಥ ಈ ಗ್ಯಾಪನ್ನು ಏನಂತ ಕರಿತೀವಪ್ಪ ಅಂತಂದರೆ ಮಾಲ್ಡಾ ಗ್ಯಾಪ್ ಅಂತ ಕರಿತೀವಿ. ಈ ಒಂದು ಗ್ಯಾಪನ್ನು ಏನಂತ ಕರಿತೀವಪ್ಪ ಅಂತಂದರೆ ಮಾಲ್ಡಾ ಗ್ಯಾಪ್ ಅಂತ ಕರಿತೀವಿ. ಮಾಲ್ಡಾ ಗ್ಯಾಪ್ ಅಂತ ಕರಿತೀವಿ ಅಥವಾ ರಾಜ್ ಮಹಲ್ ಗ್ಯಾಪ್ ಅಂತ ಕರಿತೀವಿ. ನಾವು ಈ ಒಂದು ಪ್ರಸ್ಥಭೂಮಿಯಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಪ್ರಸ್ಥಭೂಮಿ ಯಾವುದಪ್ಪ ಅಂತಂದರೆ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ. ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಡೆಕ್ಕನ್ ಪ್ಲಾಟ್ಯೂ ಅಥವಾ ಮಹಾರಾಷ್ಟ್ರ ಪ್ಲಾಟ್ಯೂ ಅಂತ ಕರಿತೀವಿ. ಅತಿ ದೊಡ್ಡದಾಗಿರ್ತಕ್ಕಂಥ ಪ್ರಸ್ಥಭೂಮಿ ಗೊತ್ತಿರಲಿ. ನಾವು ಸರ್ ಇದೆಲ್ಲ ಓಕೆ, ಇಲ್ಲಿರ್ತಕ್ಕಂಥ ಭೂಮಿ ಅಂತಕ್ಕಂಥದ್ದು ಅತಿ ಹಳೆಯದ ಅಥವಾ ಇಟ್ ಇಸ್ ತುಂಬ ಹಳೆಯದ ಅಥವಾ ನಾವು ರೀಸೆಂಟಾಗಿ ಫಾರ್ಮ್ ಆಗಿರ್ತಕ್ಕಂಥ ಹೊಸದ ಅಂತಂದರೆ ಅತಿ ಹಳೆಯದು, ನಾವು ತುಂಬ ಹಳೆಯದು ಅಂತ ಕರಿತೀವಿ. ಆ್ಯಂಡ್ ಎರಡನೇದ್ರ ಬಗ್ಗೆ ನೋಡೋದಾದರೆ ಈ ಒಂದು ಪ್ರಸ್ಥಭೂಮಿಯಿಂದ ನಮ್ಗೆ ಏನಪ್ಪ ಉಪಯೋಗಗಳು ಅಂತಂದರೆ ಮೇಜರ್ ಆಗಿ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ರಿಸೋರ್ಸಸ್, ರಿಚ್ ಇನ್ ರಿಸೋರ್ಸಸ್. ನಾವು ಮೇಜರ್ ಆಗಿ ಕಲ್ಲಿದ್ದಲಾಗಿರ್ಬೋದು, ಅದೇ ರೀತಿ ಕಬ್ಬಿಣ ಆಗಿರ್ಬೋದು, ಕಾಪರ್ ಆಗಿರ್ಬೋದು. ನೀವೇ ನೋಡಿ ಛೋಟಾನಾಗ್ಪುರ್ ಪ್ಲಾಟ್ಯೂಲಿ ಇಟ್ ಇಸ್ ಕಲ್ಲಿದ್ದಲಿದೆ, ಕಬ್ಬಿಣ ಇದೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಕಬ್ಬಿಣ ಇದೆ. ಸಂಡೂರು ಆಗಿರ್ಬೋದು, ಬೆಳ್ಳಾರಿ ಆಗಿರ್ಬೋದು, ಛೋಟಾನಾಗ್ಪುರ್ ಪ್ಲಾಟ್ಯೂ ಆಗಿರ್ಬೋದು. ಅದೇ ರೀತಿ ಇಟ್ ಇಸ್ ಕಾಪರ್ ಮೈನಿಂಗ್, ಖೇತ್ರಿ ಮೈನ್ಸ್ ಆಗಿರ್ಬೋದು. ಈ ಎಲ್ಲ ರೀಜನ್ಸಲ್ಲಿ ಏನಿದೆಯಪ್ಪ ಅಂದರೆ ಅತಿ ಹೆಚ್ಚು ಅದಿರಗಳಿದಾವೆ. ನಥಿಂಗ್ ಬಟ್ ದ ಡಿಫ್ರೆಂಟ್ ಮಿನರಲ್ ರಿಸೋರ್ಸಸ್ ಆರ್ ಫೌಂಡ್ ಇನ್ ದಿಸ್ ರೀಜನ್. ನೋಡೋಣ, ಅದರ್ವೈಸ್ ಸಪ್ರೇಟ್ ಟಾಪಿಕ್ ನಾನು ನಿಮ್ಗೆ ಡಿಸ್ಕಸ್ ಮಾಡ್ಕೊಡ್ತೀನಿ. ನೋಡೋಣ, ಬಟ್ ಅದೊಂದು ಸ್ವಲ್ಪ ಐಡಿಯಾ ನಿಮ್ಗೆ ಗೊತ್ತಿರಲಿ ಅಂತ ಐ ಆಮ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಇದರ ಜೊತೆಗೆ ನಮಗೆ ಏನಪ್ಪ ಅಡ್ವಾಂಟೇಜಸ್ಸು ಅಂತಂದರೆ ಮೇಜರ್ ಆಗಿ ದಿಸ್ ರೀಜನ್ ಇರೋದ್ರಿಂದ ಹೈ ಟೋಪೋಗ್ರಫಿ ಇರೋದು ಒಂದು ಕಡೆಗೆ ನಮ್ಗೆ ಏನಾಗುತ್ತೆ ಅಂತಂದರೆ ಇಟ್ ಇಸ್ ಸೇಫ್ ಫ್ರಮ್ ಅರ್ಥಕ್ವೇಕ್ ಆಲ್ಸೋ. ಸೇಫ್ ಫ್ರಮ್ ಅರ್ಥಕ್ವೇಕ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್ ಕೂಡ ಮಾಡ್ರೇಟ್ ಕ್ಲೈಮೆಟಿಕ್ ಕಂಡೀಷನ್ ಹೈಟ್ ಇನ್ಕ್ರೀಸ್ ಆಗಂಗಿದೆ. ಹೈಟ್ ಇನ್ಕ್ರೀಸ್ ಆಗೋದ್ರಿಂದ ಟೆಂಪ್ರೇಚರ್ ಕೂಡ ಮಾಡ್ರೇಟ್ ಇರುತ್ತೆ ಅನ್ನೋದ್ರ ಬಗ್ಗೆ
ಡನ್, ಇಷ್ಟು ಗೊತ್ತಿರಲಿ. ನೋಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಎರಡನೇ ನೋಡೋದಾದ್ರೆ ಮೇಜರ್ ಈ ಸೆಂಟ್ರಲ್ ಐಲ್ಯಾಂಡ್ಸ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ನಾವು ಎಡಭಾಗಕ್ಕೆ ಬರ್ತಕ್ಕಂಥದ್ದು ಅರಾವಲಿ ರೇಂಜಸ್ ಬರ್ತವೆ. ಈ ಅರಾವಲಿ ರೇಂಜಸ್ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಅದು ಹೋಗ್ತಾವಪ್ಪ ಅಂತಂದ್ರೆ ನಮ್ಮ ಗುಜರಾತಿಂದ ನಮ್ಮ ಡೆಲ್ಲಿವರೆಗೆ, ಮೇಜರ್ ಆಗಿ ಸ್ಟಾರ್ಟಿಂಗ್ ಫ್ರಮ್ ಗುಜರಾತಿಂದ ಇಟ್ ಇಸ್ ರಾಯಸೀನಾ ಹಿಲ್ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರಪತಿ ಭವನದವರೆಗೆ ಈ ಒಂದು ಅರಾವಲಿಸ್ ಅದು ಹೋಗ್ತವೆ. ಈ ಅರಾವಲಿಸ್ನ IS ಪೀಕ್ ಯಾವ್ದಪ್ಪ ಅಂತಂದ್ರೆ ಮೌಂಟ್ ಎಬು ಅಂತ ಕರಿತೀವಿ, ಗುರು ಶಿಖರ್ ಅಂತ ಕರಿತೀವಿ. ಮೌಂಟ್ ಎಬು ಗುರು ಶಿಖರ್. ನಾವಿಲ್ಲಿ ದಿಲ್ವಾರ ಟೆಂಪಲ್ ಅಂತಕ್ಕಂಥದ್ದು ಜೈನರಿಗೆ ಸಂಬಂಧಪಟ್ಟಂಗೆ ದಿಲ್ವಾರ ಟೆಂಪಲ್ ಇದೆ. ಅಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ಈ ಒಂದು ರೀಜನ್ಸ್ ಅಲ್ಲಿ ಬುಂದೇಲ್ಖಂಡ್ ಬರುತ್ತೆ, ಬಾಗೇಲ್ಖಂಡ್ ಕೂಡ ಬರುತ್ತೆ. ನಾವು ಬುಂದೇಲ್ಖಂಡ್ ಮತ್ತೆ ಬಾಗೇಲ್ಖಂಡ್ನ ಮಧ್ಯೆ, ಬುಂದೇಲ್ಖಂಡ್ ಮತ್ತೆ ಬಾಗೇಲ್ಖಂಡ್ ಎಲ್ಲಪ್ಪ ಬರುತ್ತೆ ಅಂತಂದ್ರೆ ಮೇಜರ್ ಆಗಿ ನಮ್ಮ ಮಧ್ಯಪ್ರದೇಶ ಮತ್ತೆ ಉತ್ತರ ಪ್ರದೇಶ ಮಧ್ಯೆ ಬರ್ತವೆ. ನಾವು ಈ ಒಂದು ಬುಂದೇಲ್ಖಂಡ್ ಮತ್ತೆ ಬಾಗೇಲ್ಖಂಡ್ಗೆ ನೀರಿನ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇಟ್ ಇಸ್ ಮೊದಲನೇ ಇಂಟರ್ ಲಿಂಕಿಂಗ್ ಆಫ್ ರಿವರ್ಸ್. ನಾವು ನದಿಗಳನ್ನ ಜೋಡಣೆ ಮಾಡ್ತಕ್ಕಂಥ ಮೊದಲನೇ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಬುಂದೇಲ್ಖಂಡ್ ಮತ್ತೆ ಬಾಗೇಲ್ಖಂಡ್ ನಲ್ಲಿ. ಆ ಒಂದು ಪ್ರಾಜೆಕ್ಟ್ ಯಾವ್ದಪ್ಪ ಅಂದ್ರೆ ಕೇನ್ ಬೇಟ್ವಾ ಪ್ರಾಜೆಕ್ಟ್ ಅಂತ ಕರಿತೀವಿ. ಕೇನ್ ಬೇಟ್ವಾ ಪ್ರಾಜೆಕ್ಟ್ ಅಂತ ಕರಿತೀವಿ, ಗೊತ್ತಿರಲಿ. ಅದರ ಜೊತೆಗೆ ಬರ್ತಕ್ಕಂಥದ್ದು ನೆನಪಿರಲಿ ಮಾಲ್ವಾ ಪ್ಲಾಟ್ಯೂ ಅಂತಕ್ಕಂಥ ಕೂಡ ರಾಜಸ್ಥಾನ್ ಮತ್ತೆ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಚಂಬಾಲ್ ನದಿ ಅಂತದ್ದು ಕೂಡ ಹರಿಯುತ್ತೆ. ಈ ಒಂದು ರೀಜನ್ ಅಲ್ಲಿ ಚಂಬಾಲ್ ನದಿ ಅಂತಕ್ಕಂಥ ಕೂಡ ಹರಿಯುತ್ತೆ, ಗೊತ್ತಿರಲಿ, ರಿಲೇಟೆಡ್ ಟು ಆಲ್ ದೋಸ್ ಥಿಂಗ್ಸ್. ಡನ್. ನಾವು ಇದೆಲ್ಲ ಓಕೆ ಸರ್. ಹಲವಾರು ನದಿಗಳು ಕೂಡ ಉತ್ಪತ್ತಿ ಆಗ್ತವೆ. ಯಾವಪ್ಪ ಹಲವಾರು ನದಿಗಳು ಅಂತಂದ್ರೆ ಮೇಜರ್ ಹಲವಾರು ನದಿಗಳು ಯಾವುವು ಅಂತಂದ್ರೆ ಗೋದಾವರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಮಹಾನದಿ ಆಗಿರ್ಬೋದು, ನರ್ಮದಾ ಆಗಿರ್ಬೋದು, ತಾಪಿ ಆಗಿರ್ಬೋದು, ನಮ್ಮ ಕಾವೇರಿ ಆಗಿರ್ಬೋದು, ಎಲ್ಲ ಕೂಡ ಉತ್ಪತ್ತಿ ಆಗ್ತಕ್ಕಂಥದ್ದು ಈ ಒಂದು ಪ್ರಸ್ಥಭೂಮಿಯಲ್ಲೇ ಪೆನಿನ್ಸುಲಾರ್ ಪ್ಲಾಟ್ಯೂಸ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ, ಪೆನಿನ್ಸುಲಾರ್ ಪ್ಲಾಟ್ಯೂಯಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ, ಅಥವಾ ಮಹಾರಾಷ್ಟ್ರ ಪ್ಲಾಟ್ಯೂ ಅಂತ ಕೂಡ ಕರಿತೀವಿ. ನಾವು ಈ ಡೆಕ್ಕನ್ ಪ್ಲಾಟ್ಯೂ ಬಗ್ಗೆ ನೋಡೋದಾದ್ರೆ ಇದ್ರ ಲೊಕೇಶನ್ ಎಲ್ಲಿದೆಯಪ್ಪ ಅಂತಂದ್ರೆ ನಮ್ಮ ಮೇಜರ್ ಆಗಿ ನಮ್ಮ ಸತ್ಪುರಕ್ಕೆ ಸೌತ್ ಇದೆ. ಈಗ ನೀವೇ ನೋಡಿ, ಮೇಜರ್ ಆಗಿ ಇಲ್ಲಿ ನೋಡೋದಾದ್ರೆ ಸತ್ಪುರ ಇದೆ. ಈ ಸತ್ಪುರದಿಂದ ಬರ್ತಕ್ಕಂಥ ದಕ್ಷಿಣಕ್ಕೆ ಇರ್ತಕ್ಕಂಥ ಪ್ರದೇಶವನ್ನ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ. ಈ ಡೆಕ್ಕನ್ ಪ್ಲಾಟ್ಯೂ ಅದು ಇಂಟಿಗ್ರೇಟ್ ಆಗುತ್ತೆ ಅಂದ್ರೆ ಡೆಕ್ಕನ್ ಪ್ಲಾಟ್ಯೂ ಇಂಟಿಗ್ರೇಟ್ಸ್ ಏನೇನು, ಇಟ್ ಇಸ್ ಮಹಾರಾಷ್ಟ್ರ ಪ್ಲಾಟ್ಯೂ ಅಂಡ್ ಕರ್ನಾಟಕ ಪ್ಲಾಟ್ಯೂ ಅಂತಕ್ಕಂಥದ್ದು ಮೆಜಾರಿಟಿ ಇಂಟಿಗ್ರೇಟ್ ಆಗುತ್ತೆ. ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಾವು ಸರಿ ಡೆಕ್ಕನ್ ಪ್ಲಾಟ್ಯೂ ಯಾವ ರೀತಿ ಕ್ರಿಯೇಟ್ ಆಗಿದೆಯಪ್ಪ ಅಂತಂದ್ರೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಜ್ವಾಲಾಮುಖಿಗಳಿಂದ. ನಾವು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಇದು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಡೆಕ್ಕನ್ ಟ್ರ್ಯಾಪ್ ನ ಮೂಲಕ. ಸರಿ, ಡೆಕ್ಕನ್ ಟ್ರ್ಯಾಪ್ ನಿಂದ ನಮ್ಗೆ ಏನ್ ಸರ್ ಉಪಯೋಗ ಆಗಿದೆ ಅಂತಂದ್ರೆ ಡೆಕ್ಕನ್ ಟ್ರ್ಯಾಪ್ ನಿಂದ ನಮ್ಗೆ ಉಪಯೋಗ ಏನಪ್ಪಾ ಅಂತಂದ್ರೆ ಇಲ್ಲಿ ಕಪ್ಪು ಮಣ್ಣು ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆ. ನಾವು ಮೇಜರ್ ಆಗಿ ಕಪ್ಪು ಮಣ್ಣಿಂದ ನಾವು ಯಾವ ಬೆಳೆಗಳನ್ನ ಬೆಳಿಬಹುದು ಅಂತಂದ್ರೆ ಮೇಜರ್ ಆಗಿ ಕಬ್ಬನ್ನ ಬೆಳಿಬಹುದು, ಹತ್ತಿಯನ್ನ ಬೆಳಿಬಹುದು. ಅದೇ ರೀತಿ ಬರ್ತಕ್ಕಂಥದ್ದು ಮೇಜರ್ ಆಗಿ ವೀಟ್ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅದೇ ರೀತಿ ಜೋಳ ಆಗಿರ್ಬೋದು, ಇವೆಲ್ಲದನ್ನ ಮೇಜರ್ ಆಗಿ ಎಲ್ಲಪ್ಪ ಬೆಳಿಬಹುದು ಅಂತಂದ್ರೆ ಈ ಒಂದು ಕಪ್ಪು ಮಣ್ಣಲ್ಲಿ ಬೆಳಿಬಹುದು. ಈ ಕಪ್ಪು ಮಣ್ಣನ್ನ ಏನಂತ ಕರಿತೀವಪ್ಪ ಅಂದ್ರೆ ರೇಗರ್ ಸಾಯಿಲ್ ಅಂತ ಕರಿತೀವಿ, ಅಥವಾ ಸೆಲ್ಫ್ ಫ್ಲೋಯಿಂಗ್ ಸಾಯಿಲ್ ಅಂತ ಕೂಡ ಕರಿತೀವಿ, ಗೊತ್ತಿರಲಿ. ಅದಾದ್ಮೇಲೆ ಯಾವ್ಯಾವ ನದಿಗಳು ಉತ್ಪತ್ತಿ ಆಗ್ತವೆ ಅಂದ್ರೆ ಗೋದಾವರಿ ಆಗಿರ್ಬೋದು, ಅದೇ ರೀತಿ ಕೃಷ್ಣ ಆಗಿರ್ಬೋದು, ಅದೇ ರೀತಿ ಬರ್ತಕ್ಕಂಥದ್ದು ಕಾವೇರಿ ಆಗಿರ್ಬೋದು, ಈ ಒಂದು ರೀಜನ್ಸ್ ಅಲ್ಲಿ ಫಾರ್ಮ್ ಆಗ್ತವೆ, ಗೊತ್ತಿರಲಿ. ನಾವು ಇಷ್ಟು ರಿಲೇಟೆಡ್ ಟು ಆಲ್ ದೋಸ್ ದ ಥಿಂಗ್ಸ್ ಅಂತ ಕರಿತೀವಿ. ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಡೆಕ್ಕನ್ ಪ್ಲಾಟ್ಯೂಗೆ. ಮೂರನೇದು ಬರ್ತಕ್ಕಂಥದ್ದು ಮೇಘಾಲಯ ಪ್ಲಾಟ್ಯೂ ಅಂತ ಕರಿತೀವಿ, ಅಥವಾ ಮೇಜರ್ ಆಲ್ರೆಡಿ ಹೇಳಿದೆ ಶಿಲಾಂಗ್ ಪ್ಲಾಟ್ಯೂ ಅಂತ ಕರಿತೀವಿ. ಈ ಶಿಲಾಂಗ್ ಪ್ಲಾಟ್ಯೂ ಮತ್ತೆ ಛೋಟಾನಾಗ್ಪುರ್ ಪ್ಲಾಟ್ಯೂ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿದೆ. ಈ ಗ್ಯಾಪ್ ಯಾವ್ದಪ್ಪ ಅಂದ್ರೆ ಮಾಲ್ಡಾ ಗ್ಯಾಪ್ ಅಂತ ಕರಿತೀವಿ, ಅಥವಾ ರಾಜ್ ಮಹಲ್ ಗ್ಯಾಪ್ ಅಂತ ಕರಿತೀವಿ. ನಾವು ರಾಜ್ಮಹಲ್ ಗ್ಯಾಪ್ ಇವಾಗ ಕಾಣುತ್ತಾ ಸರ್ ಅಂದ್ರೆ ಇಲ್ಲ, ಇಟ್ ಹಸ್ ಬೀನ್ ಫಿಲ್ಡ್ ಬೈ ಗಂಗಾ. ಇವಾಗಿನ ಪರಿಸ್ಥಿತಿಯಲ್ಲಿ ಗಂಗಾ ಅಂತಕ್ಕಂಥದ್ದು ಫಿಲ್ ಆಗಿದೆ. ಅದನ್ನೇನಂತ ಕರಿತೀವಪ್ಪ ಅಂದ್ರೆ ಮಾಲ್ಡಾ ಗ್ಯಾಪ್ ಅಂತ ಕರಿತೀವಿ, ಅಥವಾ ರಾಜ್ಮಹಲ್ ಗ್ಯಾಪ್ ಅಂತ ಕೂಡ ಕರಿತೀವಿ. ಇಷ್ಟು ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಈ ಒಂದು ಮೇಘಾಲಯ ಪ್ಲಾಟ್ಯೂ ಅಲ್ಲಿ ಇರ್ತಕ್ಕಂಥ ಬೆಟ್ಟಗಳು ಯಾವ್ಯಾವಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಗ್ಯಾರೋ, ಕಾಸಿ ಅಂಡ್ ಜೈಂಟಿಯಾ ಅಂತ ನೆನ್ಪಿಟ್ಕೊಳ್ಳಿ. ಗ್ಯಾರೋ ಅಂತಕ್ಕಂಥದ್ದು ಇದೆ, ಕಾಸಿ ಅಂತಕ್ಕಂಥದ್ದು ಇದೆ, ಅಂಡ್ ವಿ ಕಾಲ್ ಇಟ್ ಆಸ್ ಜೈಂಟಿಯಾ ಅಂತಕ್ಕಂಥದ್ದು. ನಾವು ಈ ಮೇಜರ್ ಆಗಿ ಶಿಲಾಂಗ್ ಅಂತಕ್ಕಂಥ ಎಲ್ಲಿದೆಯಪ್ಪ ಅಂತಂದ್ರೆ ಕಾಸಿ ಬೆಟ್ಟಗಳಲ್ಲಿದೆ. ಕಾಸಿ ಬೆಟ್ಟಗಳು ಸರ್ ಇವೆಲ್ಲ ಹೆಂಗ್ ಸರ್ ನೇಮ್ ಮಾಡಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಆಧಾರದ ಮೇಲೆ ಅಥವಾ ಅವರ ಹೆಸರಿನಲ್ಲಿ ಈ ಒಂದು ಬೆಟ್ಟಗಳನ್ನ ಹೆಸರಿಟ್ಟಿದ್ದೀವಿ, ನಾಮಕರಣ ಮಾಡಿದ್ದೀವಿ. ನಾವು ಗ್ಯಾರೋ ಅಂತಕ್ಕಂಥ ಬುಡಕಟ್ಟು ಜನಾಂಗದವ್ರು ಇದ್ದಾರೆ, ಕಾಸಿ ಅನ್ನೋ ಬುಡಕಟ್ಟು ಜನಾಂಗದವ್ರು ಇದ್ದಾರೆ, ಅದೇ ರೀತಿ ಜೈಂಟಿಯಾ ಅಂತಕ್ಕಂಥವ್ರು ಬುಡಕಟ್ಟು ಜನಾಂಗದವರು ಈ ಒಂದು ರೀಜನ್ಸ್ ಅಲ್ಲಿ ಇದ್ದಾರೆ,
ಗೊತ್ತಿರಲಿ. ಇಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಅದ್ರ ಜೊತೆಗೆ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಎಲ್ಲಿದಾವಪ್ಪ ಅಂದ್ರೆ ಕಾಸಿಯಲ್ಲಿದ್ದಾವೆ. ಯಾವ್ದಪ್ಪ ಅಂತಂದ್ರೆ ಮಾಸಿಂಡ್ರಮ್ ಮತ್ತೆ ಚಿರಾಪುಂಜಿ ಅಂತ ಕರಿತೀವಿ. ಮಾಸಿಂಡ್ರಮ್ ಮತ್ತೆ ಚಿರಾಪುಂಜಿ ಅಂತಕ್ಕಂಥದ್ದು ಹೈಯೆಸ್ಟ್ ರೈನ್ಫಾಲ್ ರಿಸೀವಿಂಗ್ ರೀಜನ್. ಬಟ್ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಹುಳಿಕಲ್ ಅಂತ ಕರಿತೀವಿ, ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶಗಳು. ಅತಿ ಕಡಿಮೆ ಮಳೆ ಬರ್ತಕ್ಕಂಥ ಪ್ರದೇಶಗಳು ಯಾವಪ್ಪ ಅಂತಂದ್ರೆ ಚಳ್ಳಕೆರೆ ಅಂತ ಕರಿತೀವಿ. ಚಳ್ಳಕೆರೆ ಇರ್ತಕ್ಕಂಥದ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ, ಹುಳಿಕಲ್ ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅವೆಲ್ಲ ತಲೆ ಕೆಡ್ಸ್ಕೊಬೇಡಿ. ಬಟ್ ಇಷ್ಟೊಂದು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಮತ್ತೆ ಇದನ್ನ ಹೇಳ್ಕೊಡ್ತಾ ಇರ್ತೀನಿ. ಬಟ್ ಒಂದು ಸ್ವಲ್ಪ ಓವರ್ವ್ಯೂ ಗೊತ್ತಿರಲಿ ಅಂತ ಐ ಆಮ್ ಡಿಸ್ಕಸಿಂಗ್ ಹಿಯರ್. ಡನ್. ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಪ್ಲಾಟ್ಯೂಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಮೂರನೇ ಪ್ರದೇಶ ಯಾವುದಪ್ಪ ಅಂತಂದ್ರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ ಭಾರತೀಯ ಮೇಜರ್ ಆಗಿ ಮರುಭೂಮಿ ಅಂತ ಕರಿತೀವಿ, ಇಂಡಿಯನ್ ಡೆಸರ್ಟ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದ್ನಪ್ಪ ನಿಮ್ಗೆ ಇಂಡಿಯನ್ ಡೆಸರ್ಟ್ ಅಂತಂದ್ರೆ ಇಲ್ಲಿ ಎರಡು ಬರ್ತವೆ ಡೆಸರ್ಟ್ ಅಂತ ನೋಡಿದಾಗ. ಒಂದು ಮೇಜರ್ ಬರ್ತಕ್ಕಂಥದ್ದು ಕೋಲ್ಡ್ ಡೆಸರ್ಟ್ ಅಂತ ಕರಿತೀವಿ, ಒಂದು ಹಾಟ್ ಡೆಸರ್ಟ್ ಅಂತ ಕರಿತೀವಿ. ನಾವು ರೀಸೆಂಟ್ ಆಗಿ ನೋಡೋದಾದ್ರೆ ಕೋಲ್ಡ್ ಡೆಸರ್ಟ್ಗೆ ಯುನೆಸ್ಕೋ ಇಟ್ ಇಸ್ ದ ಬಯೋಸ್ಪಿಯರ್ ರಿಸರ್ವ್ ಟ್ಯಾಗ್ ಸಿಗಿದೆ, ಮ್ಯಾಬ್ ಅಂತಲ್ಲಿ. ನಾವು ಯುನೆಸ್ಕೋ ಅಂಡರಲ್ಲಿ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಟ್ಯಾಗ್ ಅಲ್ಲಿ ಕೋಲ್ಡ್ ಡೆಸರ್ಟ್ ಅಂತಕ್ಕಂಥ ನಮ್ಮ ಹಿಮಾಚಲ್ ಪ್ರದೇಶದಿಂದ ಟ್ಯಾಗ್ ಸಿಕ್ಕಿದೆ. ಬಟ್ ಎಲ್ಲಿ ಬರುತ್ತಪ್ಪ ಕೋಲ್ಡ್ ಡೆಸರ್ಟ್ ಅಂತಕ್ಕಂಥದ್ದು ಅಂದ್ರೆ ಮೇಜರ್ ಆಗಿ ನಮ್ಮ ಹಿಮಾಚಲ್ ಪ್ರದೇಶ ಮತ್ತೆ ಲದಾಖ್ ಅಲ್ಲಿ ವಿ ಹ್ಯಾವ್ ಕೋಲ್ಡ್ ಡೆಸರ್ಟ್ಸ್. ಬಟ್ ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ವಿ ಹ್ಯಾವ್ ಹಾಟ್ ಡೆಸರ್ಟ್ಸ್ ಅಂತ ಕರಿತೀವಿ. ಮೇಜರ್ ಆಗಿ ಅತಿ ಹೆಚ್ಚು ತಾಪಮಾನ ಇರ್ತಕ್ಕಂಥ ಪ್ರದೇಶಗಳನ್ನು ಏನಂತ ಕರಿತೀವಪ್ಪ ಅಂದ್ರೆ ಇಂಡಿಯನ್ ಡೆಸರ್ಟ್ ಅಂತ ಕರಿತೀವಿ. ಆ ಒಂದು ಇಂಡಿಯನ್ ಡೆಸರ್ಟ್ ಎಲ್ಲಿದೆಯಪ್ಪ ಅಂದ್ರೆ ರಾಜಸ್ಥಾನ್ ಮತ್ತೆ ಗುಜರಾತ್ ಅಲ್ಲಿ ಸ್ಪ್ರೆಡ್ ಆಗಿದೆ. ನಾವು ಈ ಒಂದು ರಾಜಸ್ಥಾನ್ ಮತ್ತು ಗುಜರಾತ್ ಅಲ್ಲಿ ಇರ್ತಕ್ಕಂಥ ಒಂದು ಮರುಭೂಮಿಯನ್ನ ಏನಂತ ಕರಿತೀವಪ್ಪ ಅಂದ್ರೆ ಥಾರ್ ಡೆಸರ್ಟ್ ಅಂತ ಕರಿತೀವಿ. ಅಂದ್ರೆ ಮಹೀಂದ್ರ ಥಾರ್ ಅಲ್ಲ, ನಾವು ಥಾರ್ ಡೆಸರ್ಟ್ ಅಂತಕ್ಕಂಥದ್ದು ನಮ್ಮ ರಾಜಸ್ಥಾನಲ್ಲಿದೆ. ನಾವು ಈ ಒಂದು ಥಾರ್ ಡೆಸರ್ಟ್ ಅನ್ನ ಮಾರುಸ್ಥಾಲಿ ಅಂತ ಕೂಡ ಕರಿತೀವಿ. ಬಟ್ ಗೊತ್ತಿರಲಿ, ನಾವು ಈ ಒಂದು ಡೆಸರ್ಟ್ ಅಥವಾ ಮರುಭೂಮಿ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಏನೇನು ಫೀಚರ್ಸ್ ಇರಬೇಕಪ್ಪ ಅಂತಂದ್ರೆ ಅತಿ ಹೆಚ್ಚು ತಾಪಮಾನ ಇರಬೇಕು, ಟೆಂಪರೇಚರ್ ಶುಡ್ ಬಿ ಹೈ, ಆ್ಯಂಡ್ ಮಳೆ ತುಂಬಾ ಕಡಿಮೆ ಇರಬೇಕು. 75 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ತಿದ್ರೆ ಅಂತ ಒಂದು ಪ್ರದೇಶವನ್ನ ಏನ ಕರಿತೀವಪ್ಪ ಅಂತಂದ್ರೆ ಮರುಭೂಮಿ ಅಂತ ಕನ್ಸಿಡರ್ ಮಾಡ್ತೀವಿ. ಸರ್, ಇಲ್ಲಿ ಮರುಭೂಮಿಯ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಯಾವ ಒಂದು ಮೇಜರ್ ಆಗಿ ಪ್ರಾಣಿ ಪಕ್ಷಿಗಳು ಇರಲ್ವಾ ಸರ್ ಅಂದ್ರೆ ಇರ್ತವೆ, ಅತಿ ಕಡಿಮೆ ಆಗಿರ್ತವೆ ಅಷ್ಟೇ, ತುಂಬಾ ಕಡಿಮೆ ಆಗಿರುತ್ತೆ ಬಟ್ ಇರ್ತವೆ. ಬಟ್ ಕೆಲವೊಂದು ಅಡ್ಯಾಪ್ಟೇಷನ್ ಆಗಿರ್ತಕ್ಕಂಥ ಅನಿಮಲ್ಸ್ ಅನ್ನ ಇಟ್ ಇಸ್ ಏನಂತ ಕರಿತೀವಪ್ಪ ಅಂದ್ರೆ ಝೀರೋಫೈಟ್ಸ್ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಈ ಒಂದು ರೀಜನ್ಸ್ಗೆ ಪ್ಲಾಂಟ್ಸ್ ಆಗಿರ್ಬೋದು ಅನಿಮಲ್ಸ್ ಆಗಿರ್ಬೋದು ಅಡ್ಯಾಪ್ಟ್ ಆಗಿದ್ರೆ ಅಂತ ಒಂದು ರೀಜನ್ಸ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಝೀರೋಫೈಟಿಕ್ ಅಡ್ಯಾಪ್ಟೇಷನ್ ಅಂತ ಕರಿತೀವಿ. ಝೀರೋಫೈಟಿಕ್ ಅಡ್ಯಾಪ್ಟೇಷನ್ ಅಂತ ಕರಿತೀವಿ, ಗೊತ್ತಿರಲಿ. ಡನ್. ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ನಿಮಗೆ ಅರ್ಥ ಆಗ್ತಿಂದ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮ ಹರೇಂದ್ರ ಗೌಡ, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಈ ಒಂದು ಕೋರ್ಸಸ್ ಅನ್ನ ನಾವು ನಿಮಗೋಸ್ಕರ ಆರ್ಗನೈಸ್ ಮಾಡ್ತಿದ್ದೀವಿ. ನಾವು ಈ ಒಂದು ಕೋರ್ಸಸ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರೋ ಹಾಗೆ ಇಟ್ ಇಸ್ ಮೇಜರ್ ಆಗಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿರುತ್ತೆ. ಸ್ಲೈಡ್ಸ್ ಅನ್ನ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಆಸ್ ಅ ಫಾರ್ಮ್ ಆಫ್ ದ PDF, ಸೊ ದಟ್ ನೀವು ಒಂದು ಸ್ವಲ್ಪ ಪ್ರಿಂಟ್ ಔಟ್ ತೊಗೊಂಡು ಅದನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊಂಡು ಓದಿದ್ರೆ ನಿಮ್ಮ ಎಕ್ಸಾಮ್ ಯಾವುದೇ ಎಕ್ಸಾಮ್ ಆಗಲಿ A to Z ಎಕ್ಸಾಮ್ ಸಂಬಂಧಪಟ್ಟ ನಿಮಗೆ ಇಷ್ಟೇ ಸಾಕಾಗುತ್ತೆ. ಓಕೆ ಅಲ್ವಾ? ಡನ್. ಹೋಗೋಣ, ಮುಂದಕ್ಕೆ ಹೋಗೋಣ. ಇಂಡಿಯನ್ ಡೆಸರ್ಟ್ ಸಂಬಂಧಪಟ್ಟಂಗೆ ಮರುಭೂಮಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಏನಪ್ಪಾ ಅಂತಂದ್ರೆ ಅರಾವಳಿ ಬೆಟ್ಟಗಳಿಗೆ ಸಂಬಂಧಪಟ್ಟಂಗೆ ನಾವು ನಾರ್ತ್ ವೆಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಮೇಜರ್ ಆಗಿ ಇಟ್ ಇಸ್ ನಾರ್ತ್ ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಅರಾವಳಿಗೆ ಸಂಬಂಧಪಟ್ಟಂಗೆ ನಾರ್ತ್ ವೆಸ್ಟ್ ಅಲ್ಲಿ ಇರ್ತಕ್ಕಂಥ ರೀಜನ್ ಅನ್ನ ಥಾರ್ ಡೆಸರ್ಟ್ ಅಂತ ಕರಿತೀವಿ. ನಾವು ಈ ಥಾರ್ ಡೆಸರ್ಟ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೆ ಅತಿ ಹೆಚ್ಚು ತಾಪಮಾನ ಇರುತ್ತೆ ಅಂಡ್ ಮಳೆ ಕೂಡ ಏನಿರುತ್ತಪ್ಪ ಅಂದ್ರೆ ಅತಿ ಕಡಿಮೆ ಮಳೆ ಇರುತ್ತೆ. ವಾರ್ಷಿಕವಾಗಿ ಮಳೆ ತುಂಬಾ ಕಡಿಮೆ ಇರುತ್ತೆ. ಬಟ್ ಈ ಒಂದು ರೀಜನ್ಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೇಜರ್ ಆಗಿ ಡೆಸರ್ಟ್ಸ್ ಅಂತ ಕರಿತೀವಿ, ಮರುಭೂಮಿ ಅಂತ ಕರಿತೀವಿ, ಮಾರುಸ್ಥಾಲಿ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಥಾರ್ ಡೆಸರ್ಟ್ಸ್ ಅಂತ ಕರಿತೀವಿ. ಈ ಒಂದು ರೀಜನ್ಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಮಾರುಸ್ಥಾಲಿ ಅಂತ ಕರಿತೀವಿ. ಮಾರುಸ್ಥಾಲಿ ರೀಜನ್ಸ್ ಅಂತ ಕರಿತೀವಿ ಆ್ಯಂಡ್ ಇದನ್ನ ಥಾರ್ ರೀಜನ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಈ ಒಂದು ರೀಜನ್ಸ್ ಅಲ್ಲಿ ಅಡಾಪ್ಟ್ ಆಗ್ತಕ್ಕಂಥ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಝೀರೋಫೈಟ್ಸ್ ಅಂತ ಕರಿತೀವಿ. ಝೀರೋಫೈಟ್ಸ್ ಅಂತ ಕರಿತೀವಿ, ಗೊತ್ತಿರಬೇಕು. ಉದಾಹರಣೆಗೆ ಹೇಳಿ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಝೀರೋಫೈಟಿಗೆ ಸಂಬಂಧಪಟ್ಟಂಗೆ ಸರ್ ಯಾವ್ಯಾವ ಪ್ಲಾಂಟ್ಸ್ ಬರೀತಾವ ಅಂತಂದ್ರೆ ಅಲೋವಿರಾ ಆಗಿರ್ಬೋದು, ನಮ್ಮ ಒಂಟೆಗಳಾಗಿರ್ಬೋದು, ಅದೇ ರೀತಿ ಅವುಗಳಾಗಿರ್ಬೋದು, ಎಲ್ಲ ಕೂಡ ಅಡ್ಯಾಪ್ಟ್ ಆಗಿರ್ತಕ್ಕಂಥ ರೀಜನ್ಸ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಇಟ್ ಇಸ್ ಮಾರುಸ್ಥಾಲಿ ಅಂತ ಕರಿತೀವಿ. ನಾವು ಈ ಒಂದು ಡೆಸರ್ಟ್ ಅನ್ನ ಯಾಕೆ ಸರ್ ಮೊದಲು ಸಿಲೆಬಸ್ ಅಲ್ಲಿ ಹೇಳಿರ್ಲಿಲ್ಲ ನೀವು ಅಂತಂದ್ರೆ ಮೇಜರ್ ಆಗಿ ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ನಮ್ಮ ಮೇಜರ್ ಆಗಿ ಪ್ರಸ್ಥಭೂಮಿ ಅಂಡರ್ಲೇ ಬರ್ತವೆ. ಈ ಒಂದು ಮರುಭೂಮಿ ಕೂಡ ಎಕ್ಸ್ಟೆನ್ಷನ್ ಆಫ್ ಪೆನಿನ್ಸುಲಾರ್ ಪ್ಲಾಟ್ಯೂ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಪ್ರಸ್ಥಭೂಮಿಯಲ್ಲೇ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸಪ್ರೇಟಾಗಿ ವಿಂಗಡಣೆ ಮಾಡಿಲ್ಲ, ಬಟ್ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಅಷ್ಟೇ.
ಓಕೆನಾ, ಗೊತ್ತಿರಲಿ. ಇಂಡಿಯನ್ ಡೆಸರ್ಟ್ಗೆ ಸಂಬಂಧಪಟ್ಟ ಹಾಗೆ ಅಂತ ಕರಿತೀವಿ. ಇಂಡಿಯನ್ ಡೆಸರ್ಟ್ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಓಕೆನಾ, ನಾನು ಇಷ್ಟು ಗೊತ್ತಿರಲಿ ಇಂಡಿಯನ್ ಡೆಸರ್ಟ್ಗೆ ಸಂಬಂಧಪಟ್ಟ ಹಾಗೆ. ಅದಾದ್ಮೇಲೆ ನೋಡೋದಾದ್ರೆ ಮೇಜರ್ ಆಗಿ ಸರ್ ಈ ಒಂದು ಇಂಡಿಯನ್ ಡೆಸರ್ಟ್ಸ್ ಅಲ್ಲಿ ಯಾವ್ಯಾವ ನದಿಗಳಿದಾವೆ, ಯಾವ್ಯಾವ ನದಿಗಳು ಹರಿತವೆ, ನಾವು ಎಲ್ಲಿದೆಯಪ್ಪ ಅಂದ್ರೆ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ಮೇಜರ್ ಆಗಿ ಎಲ್ಲೆಲ್ಲಿ ಅಂತಂದ್ರೆ ನಮ್ಮ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಪ್ರೆಸೆಂಟ್ ಡೇ ವಿ ಕಾಲ್ ಇಟ್ ಆಸ್ ಹರಿಯಾಣ ಆಗಿರ್ಬೋದು, ಒಂದು ಸ್ವಲ್ಪ ಪಾರ್ಟ್ಸ್ ಆಫ್ ಪಂಜಾಬ್ ಕೂಡ ಇಟ್ ಇಸ್ ಮೇಜರ್ ಆರ್ಗನೈಸ್ ಆಗಿದೆ, ನಾವು ಇಲ್ಲೆಲ್ಲ ಸ್ಪ್ರೆಡ್ ಆಗಿದ್ದಾವೆ. ಬಟ್ ಈ ಒಂದು ಮೇಜರ್ ಆಗಿ ರೀಜನ್ ಅಲ್ಲಿ ನಮ್ಮ ಭಾರತೀಯ ಮರುಭೂಮಿಯ ನಡರಲ್ಲಿ ಒಂದು ನದಿ ಹರಿಯುತ್ತೆ. ಆ ನದಿ ಯಾವ್ದಪ್ಪ ಅಂತಂದ್ರೆ ಲೂನಿ ನದಿ ಅಂತ ಕರಿತೀವಿ. ಆ ಒಂದು ನದಿ ಯಾವ್ದಪ್ಪ ಅಂದ್ರೆ ಲೂನಿ ನದಿ ಅಂತಕ್ಕಂಥದ್ದು ಇದು ಉತ್ಪತ್ತಿ ಆಗ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಅರಾವಲಿಸಲ್ಲಿ ಉತ್ಪತ್ತಿ ಆಗತ್ತೆ. ಬಟ್ ಯಾವ ಕಡೆ ಹರಿಯತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ಗುಜರಾತ್ ಕಡೆ ಹರಿಯುತ್ತೆ. ಬಟ್ ಗುಜರಾತಲ್ಲೇ ಹಾವಿ ಆಗ್ಬಿಡುತ್ತೆ. ನಾವು ಗುಜರಾತಲ್ಲೇ ಆವಿ ಆಗತ್ತೆ. ಆ್ಯಂಡ್ ಗುಜರಾತಲ್ಲಿ ಆವಿ ಆಗ್ತಕ್ಕಂಥ ನದಿಯನ್ನ ಏನಂತ ಕರಿತೀವಪ್ಪ ಅಂದರೆ ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್. ನಮ್ಮ ಅರೇಬಿಯನ್ ಸೀಗೂ ಹೋಗಲ್ಲ, ಅದೇ ರೀತಿ ನಮ್ಮ ಬೇ ಆಫ್ ಬೆಂಗಾಲ್ಗೂ ಹೋಗಲ್ಲ, ಬಂಗಾಳದ ಕೊಯ್ಲಿಗೂ ಹೋಗದೆ ನಮ್ಮ ಮೇಜರಾಗಿ ಲ್ಯಾಂಡಲ್ಲೇ ಆವಿ ಆದರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಒಳ ಚಿರಂಡಿ ಅಂತ ಕರಿತೀವಿ ಅಥವಾ ಚಿರಂಡಿ ಅಂತ ಕರಿತೀವಿ. ನಾವು ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ, ಗೊತ್ತಿರಲಿ. ಸರ್ ಈ ಒಂದು ರೀಜನ್ ಇಂದ ನಮ್ಗೆ ಏನಾದರೂ ಉಪಯೋಗಗಳಿದಾವ ಸರ್ ಅಂದರೆ ಉಪಯೋಗಗಳಿದಾವೆ. ಬಟ್ ಮೇಜರ್ ಆಗಿ ಯಾವೊಂದು ಪ್ರಾಣಿಗಳು ಇರ್ತಾವಪ್ಪ ಅಂತಂದ್ರೆ ಮೇಜರ್ ಆಗಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಕ್ಕಂಥದ್ದು ನಮ್ಮ ಸ್ಟೇಟ್ ಅನಿಮಲ್ ಆಫ್ ರಾಜಸ್ಥಾನ್ ಆಗಿರ್ತಕ್ಕಂಥದ್ದು ಎಲ್ಲಿರತ್ತಪ್ಪ ಅಂದ್ರೆ ಈ ಒಂದು ಡೆಸರ್ಟ್ಸ್ ಅಲ್ಲಿ ಇರ್ತವೆ. ಅದನ್ನ ವಿ ಕಾಲ್ ಇಟ್ ಆಸ್ ಗ್ರೇಟ್ ಇಂಡಿಯನ್, ವಿ ಕಾಲ್ ಇಟ್ ಆಸ್ ಬಸ್ಟರ್ಡ್ ಅಂತ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನಾವು ರಾಜಸ್ಥಾನ್ನ ಸ್ಟೇಟ್ ಅನಿಮಲ್ ಆಗಿದೆ. ಆ್ಯಂಡ್ ರಾಜಸ್ಥಾನಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ಗೋಧಾನ್ ಅಂತ ಕರಿತೀವಿ. ರಾಜಸ್ಥಾನಲ್ಲಿ ಗೋಧಾನ್ ಅಂತ ಕರಿತೀವಿ. ಇಷ್ಟು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಅತಿ ಕಡಿಮೆ ಮಳೆ ಆಗುತ್ತೆ, ಅತಿ ಹೆಚ್ಚು ಆವಿ ಆಗುತ್ತೆ, ಎವಾಪರೇಷನ್ ರೇಟ್ ವಿಲ್ ಬಿ ವೆರಿ ಹೈಯರ್. ಆ್ಯಂಡ್ ಈ ಒಂದು ರೀಜನ್ ಇರಬೇಕಂದ್ರೆ ಅಡ್ಯಾಪ್ಟೇಷನ್ ಇಸ್ ಮ್ಯಾಂಡೇಟ್ರಿ. ಆ ಒಂದು ಅಡ್ಯಾಪ್ಟೇಷನ್ ಆಗ್ತಕ್ಕಂಥ ಮೇಜರ್ ಆಗಿ ಪ್ರಾಣಿ ಪಕ್ಷಿಗಳನ್ನು ಏನಂತ ಕರಿತೀವಪ್ಪ ಅಂದರೆ ಝೀರೋಫೈಟಿಕ್ ಪ್ಲಾಂಟ್ಸ್ ಅಂತ ಕರಿತೀವಿ. ಝೀರೋಫೈಟಿಕ್ ದ ಪ್ಲಾಂಟ್ಸ್ ಅಂತ ಕರಿತೀವಿ, ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತೀವಿ. ಕರಾವಳಿಯ ಬಯಲು ಪ್ರದೇಶ ಅಂತ ಕರಿತೀವಿ. ಈ ಕರಾವಳಿಯ ಬಯಲು ಪ್ರದೇಶ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದ್ರೆ ಕರಾವಳಿಯ ಬಯಲು ಪ್ರದೇಶ ಅಂತಕ್ಕಂಥ ಎಲ್ಲಿದೆ ಅಂತಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ನಾವೀಗ ನಮ್ಮ ಭಾರತ ಅಂತ ತಗೊಂಡಾಗ ನೆನ್ಪಿಟ್ಕೊಳ್ಳಿ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಬರ್ತವೆ, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಬರ್ತವೆ. ನಾವು ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿದೆ. ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ 50% ಜಾಸ್ತಿ ಇರ್ತಕ್ಕಂಥದ್ದು. ಡಿಸ್ಕಸ್ ಮಾಡೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಇಲ್ಸಿದಾವೆ, ಈಗ ಬೇಡ. ನಾವು ಈ ವೆಸ್ಟರ್ನ್ ಘಾಟ್ಸ್ ಮತ್ತೆ ನಮ್ಮ ಅರೇಬಿಯನ್ ಸಿ ಮಧ್ಯೆ ಇರ್ತಕ್ಕಂಥ ಪ್ರದೇಶವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಕರಾವಳಿ ಪ್ರದೇಶ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಈಸ್ಟರ್ನ್ ಘಾಟ್ಸ್ ಮಧ್ಯೆ ಮೇಜರ್ ಆಗಿ ನಮ್ಮ ಬಂಗಾಳ ಕೊಯ್ಲಿ ಅಂತ ಕರಿತೀವಿ. ಬೇ ಆಫ್ ಬೆಂಗಾಲ್ ಮಧ್ಯೆ ಇರ್ತಕ್ಕಂಥ ಪ್ರದೇಶಗಳನ್ನು ಎಂತ ಕರಿತೀವಪ್ಪ ಅಂದರೆ ಕರಾವಳಿ ಪ್ರದೇಶ ಅಂತ ಕರಿತೀವಿ. ಬಟ್ ಈಗ ನನಗೆ ಮೇಜರಾಗಿ ಒಂದು ರೂಲ್ ಹೇಳಿ, ನಾವು ಯಾವ ಒಂದು ಕರಾವಳಿಯಲ್ಲಿ ಅತಿ ಅಗಲವಾಗಿರ್ತಕ್ಕಂಥ ಕಾಂಟಿನೆಂಟಲ್ ಶೆಲ್ಫ್ ಇದೆ, ನಾನು ಆಲ್ರೆಡಿ ಹೇಳಿದೆ, ಅತಿ ಉದ್ದವಾಗಿರ್ತಕ್ಕಂಥ ಅಥವಾ ಅಗಲವಾಗಿರ್ತಕ್ಕಂಥ ಕಾಂಟಿನೆಂಟ್ ಶೆಲ್ಫ್ ಇದ್ದರೆ ಅಲ್ಲಿ ನಾವು ಏನೇನು ಸ್ಥಾಪನೆ ಮಾಡೋಕ್ಕಾಗಲ್ಲ ಅಂತಂದರೆ ಬಂದರುಗಳನ್ನು ಸ್ಥಾಪನೆ ಮಾಡೋಕ್ಕಾಗಲ್ಲ, ನ್ಯಾಚುರಲ್ ಪೋರ್ಟ್ಸನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ. ಬಟ್ ಹಾಗಂತ ಬಂದರೇ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಆದರೆ ಇಟ್ ಇಸ್ ನ್ಯಾಚುರಲ್ ಪೋರ್ಟ್ಸನ್ನು ಸ್ಥಾಪನೆ ಮಾಡೋಕ್ಕೆ ಆಗಲ್ಲ. ಅದರ ಜೊತೆಗೆ ಇಟ್ ಇಸ್ ದೊಡ್ಡ ಹಡಗುಗಳು ಬರಬಹುದಾ ಅಂದರೆ ಇಲ್ಲ. ಯಾಕೆ ಬರೋಕ್ಕಾಗಲ್ಲ ಅಂತಂದರೆ ಕಾಂಟಿನೆಂಟ್ ಶೆಲ್ಫ್ ತುಂಬ ಬ್ರಾಡ್ ಆಗಿದೆಯಲ್ಲ, ಅದಕ್ಕೋಸ್ಕರ ನಾವೀಗ ಇವೆರಡು ಕೋಸ್ಟಲ್ಲಿ ಒಂದು ಕೋಸ್ಟ್ ಏನಪ್ಪ ಅಂದರೆ ಒಂದು ಕರಾವಳಿ ಅಂತಕ್ಕಂಥದ್ದು ನಮ್ಮ ನೀರಲ್ಲಿ ಸಬ್ಮರ್ಜ್ ಆಗಿದೆ. ಸಬ್ಮರ್ಜ್ ಆದಾಗ ಆಳ ಜಾಸ್ತಿ ಇರುತ್ತೆ. ಆಳ ಜಾಸ್ತಿ ಇದ್ದಾಗ ಅಲ್ಲಿ ನ್ಯಾಚುರಲ್ ಬಂದರುಗಳನ್ನ ಸ್ಥಾಪನೆ ಮಾಡ್ಬೋದು ಇಲ್ಲಿ. ಬಟ್ ಅದೇ ಇಲ್ಲಿ ನೋಡಿದಾಗ ಇಟ್ ಇಸ್ ಎಮರ್ಜೆಂಟ್ ಕೋಸ್ಟ್ ಅಂತ ಕರಿತೀವಿ. ಎಮರ್ಜೆಂಟ್ ಕೋಸ್ಟ್ ಆದಾಗ ಇಲ್ಲಿ ಡೆಲ್ಟಾಗಳು ಫಾರ್ಮ್ ಆಗ್ತವೆ. ಡೆಲ್ಟಾಗಳಂತಂದ್ರೆ ಕೃಷ್ಣಾ ಗೋದಾವರಿ ಡೆಲ್ಟಾ ಆಗಿರ್ಬೋದು, ಕಾವೇರಿ ಡೆಲ್ಟಾ ಆಗಿರ್ಬೋದು, ಮಹಾನದಿ ಡೆಲ್ಟಾ ಅಥವಾ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಫಾರ್ಮ್ ಆದಾಗ ಇಲ್ಲಿ ಬಂದರುಗಳನ್ನು ಸ್ಥಾಪನೆ ಮಾಡ್ಬೋದು. ಬಟ್ ಅದು ಹೂಳ್ ತೆಗಿತಾನೇ ಇರಬೇಕು. ಅತಿ ದೊಡ್ಡದಾಗಿರ್ತಕ್ಕಂಥ ಹಡಗುಗಳು ಬರ್ಬೋದಾ ಅಂತಂದ್ರೆ ಇಲ್ಲ. ಅಟ್ ದ ಮೇಜರ್ ಥಿಂಗ್. ನಾವು ಎಲ್ಲಾದ್ರ ಬಗ್ಗೆ ಒಂದಾಗ ನೋಡ್ತಾ ಹೋಗೋಣ. ಕರಾವಳಿ ಪ್ರದೇಶಗಳಿಗೆ ಸಂಬಂಧಪಟ್ಟಂಗೆ ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತೀವಿ. ಈ ಎಲ್ಲಾದ್ರ ಬಗ್ಗೆ ಒಂದೊಂದ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ.
ಡನ್. ನಾವೀಗ ಮೊದಲೇ ನೋಡೋದಾದ್ರೆ ಮೇಜರ್ ನೋಡ್ತಕ್ಕಂಥದ್ದು ನಾವು ಕರಾವಳಿ ಪ್ರದೇಶ ಅಂತಕ್ಕಂಥದ್ದು ಮೇಜರ್ ಆಗಿ ಇಟ್ ಇಸ್ ಡಿವೈಡ್ ಇಂಟು 2 ಥಿಂಗ್ಸ್. ನಾವು ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂತ ಕರಿತೀವಿ, ಪಶ್ಚಿಮ ಕರಾವಳಿ ಬಯಲು ಪ್ರದೇಶಗಳು. ನಾವು ಈ ಪಶ್ಚಿಮ ಕರಾವಳಿ ಬಯಲು ಪ್ರದೇಶಗಳಂತಕ್ಕಂಥದ್ದು ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂತ ನೋಡೋದಾದ್ರೆ ನಾವು ಈ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ ನೋಡಿ, ನಾನು ಆಲ್ರೆಡಿ ಹೇಳಿದೆ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂತಕ್ಕಂಥದ್ದು ಕಾಂಟಿನೆಂಟಲ್ ಶೆಲ್ಫ್ ಅಂತಕ್ಕಂಥದ್ದು ಜಾಸ್ತಿ ಅಗಲವಾಗಿದೆಯಾ ಕಡಿಮೆ ಇದೆ ಅಂತ ತುಂಬ ಕಡಿಮೆ ಇದೆ, 20 ರಿಂದ 30 ಕಿಲೋಮೀಟರ್ ಇದೆ ಅಷ್ಟೇ. ಮ್ಯಾಕ್ಸಿಮಮ್ ಅಂತಂದ್ರೆ 20 ರಿಂದ 30 ಕಿಲೋಮೀಟರ್ ನಾವು ಇವತ್ತು ಕಾಂಟಿನೆಂಟಲ್ ಶೆಲ್ಫ್ ಅಂತಕ್ಕಂಥದ್ದು ಇದೆ. ಬಟ್ ಅದೇ ನಮ್ಮ ಮೇಜರ್ ಆಗಿ ನೋಡೋದಾದ್ರೆ ಇಟ್ ಇಸ್ ಪೂರ್ವಕ್ಕೆ ನೋಡೋದಾದ್ರೆ ಹೆಂಗಿದೆಯಪ್ಪ ಅಂತಂದ್ರೆ ತುಂಬಾ ಅಗಲವಾಗಿದೆ, 200 ರಿಂದ 500 ಕಿಲೋಮೀಟರ್ ಅಗಲ ಇದೆ. ನಾವು ತುಂಬಾ ಅಗಲ ಇದ್ರೆ ಇಟ್ ಇಸ್ ಡೆಪ್ತ್ ಆಳ ಇರುತ್ತೆ ಸರ್ ಅಂದ್ರೆ ಇಲ್ಲ. ನಾವು ಆಳ ಇಲ್ಲ ಅಂತಂದ್ರೆ ಇಲ್ಲಿ ಮೇಜರ್ ಆಗಿ ನಾವು ಒಂದು ಬಂದರುಗಳನ್ನು ಸ್ಥಾಪನೆ ಮಾಡ್ಬೋದು, ಬಟ್ ಅದ್ರ ಉಳ್ ತೆಗಿತಾ ಇರಬೇಕು ಅಂಡ್ ದೊಡ್ಡ ದೊಡ್ಡ ಹಡಗುಗಳು ಬರಕ್ ಆಗಲ್ಲ ಇಲ್ಲಿ. ದಟ್ ದ ಮೇಜರ್ ಚಾಲೆಂಜ್. ನಾವು ಈ ಒಂದು ಕರಾವಳಿ ಪ್ರದೇಶಗಳನ್ನು ನೋಡಿದ್ರೆ ಎರಡಾಗಿ ವಿಂಗಡಣೆ ಮಾಡಿದೀವಿ. ಒಂದು ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಒಂದು ಪಶ್ಚಿಮ, ಒಂದು ಪೂರ್ವ ಅಂತ ಕರಿತೀವಿ. ಮೊದಲು ಪಶ್ಚಿಮಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಟ್ ಇಸ್ ಸಬ್ಮರ್ಜ್ ಕೋಸ್ಟಲ್ ಪ್ಲೇನ್ ಅಂತ ಕರಿತೀವಿ, ಮುಳುಗಿದ ಕರಾವಳಿ ಬಯಲುಗಳು ಅಂತ ಕರಿತೀವಿ, ಸಬ್ಮರ್ಜ್ ಕೋಸ್ಟಲ್ ಪ್ಲೇನ್ ಅಂತ ಕರಿತೀವಿ. ಈ ಒಂದು ಕರಾವಳಿ ಅಂತಕ್ಕಂಥದ್ದು ಇಟ್ ಇಸ್ ಡಿವೈಡೆಡ್ ಇಟ್ ಇಂಟು ಮೇಜರ್ ಆಗಿ 4 ಡಿವಿಷನ್ಸ್. ಯಾವುದಪ್ಪ ಅಂತಂದ್ರೆ ನಮ್ಮ ಗುಜರಾತಲ್ಲಿ ಇರ್ತಕ್ಕಂಥದ್ದನ್ನ ಕಥೈವಾರ್ ಕರಾವಳಿ ಅಂತ ಕರಿತೀವಿ, ಮಹಾರಾಷ್ಟ್ರ ಮತ್ತೆ ಗೋವಾನ್ನ ಕೊಂಕಣ್ ಕರಾವಳಿ ಅಂತ ಕರಿತೀವಿ. ಅದಾದ್ಮೇಲೆ ಮೂರನೇ ನಮ್ಮ ಕನ್ನಡದನ್ನ ವಿ ಕಾಲ್ ಇಟ್ ಆಸ್ ಕನ್ನಡ ಕರಾವಳಿ ಅಂತ ಕರಿತೀವಿ ಅಥವಾ ಕೆನರಾ ಕರಾವಳಿ ಅಂತ ಕರಿತೀವಿ. 4ನೇದು ಯಾವುದಪ್ಪ ಅಂದ್ರೆ ಮಲಬಾರ್ ಕರಾವಳಿ ಅಂತ ಕರಿತೀವಿ. ನಾವಿಲ್ಲಿ ಮೇಜರ್ ಆಗಿ ಬಂದರುಗಳನ್ನ ಸ್ಥಾಪನೆ ಮಾಡಿದೀವಿ. ಇಲ್ಲಿರ್ತಕ್ಕಂಥದ್ದು ದೀನ್ ದಯಾಳ್ ಪೋರ್ಟ್ ಅಂತ ಕರಿತೀವಿ, ಕಾಂಡ್ಲಾದಲ್ಲಿದೆ. JNPT ಪೋರ್ಟ್ ಆಗಿರ್ಬೋದು, ಮುಂಬೈ ಪೋರ್ಟ್ ಆಗಿರ್ಬೋದು, ಅದೇ ರೀತಿ ಮರ್ಮಗೋವಾ ಪೋರ್ಟ್ ಆಗಿರ್ಬೋದು, ಅದೇ ರೀತಿ ರೀಸೆಂಟ್ ಆಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಹೊಸ ಪೋರ್ಟ್ ಯಾವುದಪ್ಪ ಅಂದ್ರೆ ವಧವನ್ ಪೋರ್ಟ್ ಆಗಿರ್ಬೋದು. ಈ ಎಲ್ಲಾ ಪೋರ್ಟ್ಗಳು ಕೂಡ ಎಲ್ಲಿದಾವಪ್ಪ ಅಂದ್ರೆ ಕೊಂಕಣ್ ಕೋಸ್ಟಲ್ ಇದೆ. ನಾವು ಮೂರನೇದು ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಕೋಸ್ಟ್ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅತಿ ಮೋಸ್ಟ್ ಇಂಪಾರ್ಟೆಂಟ್ ಬಂದರುಗಳು ಯಾವುದಪ್ಪ ಅಂದ್ರೆ ಇಟ್ ಇಸ್ ನ್ಯೂ ಮಂಗಳೂರು ಪೋರ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥ ಇಟ್ ಇಸ್ ಕಾರವಾರ ಪೋರ್ಟ್ ಕೂಡ ಗೊತ್ತಿರಲಿ. ಅಂಡ್ ಈ ಮಲಬಾರ್ ಕೋಸ್ಟ್ ಅಂತ ಬಂದಾಗ ಮೇಜರ್ ಆಗಿ ಇಲ್ಲಿ ಒಂದು ಬ್ಯಾಕ್ ವಾಟರ್ಸ್ ಅಂತ ಕರಿತೀವಿ. ಮತ್ತೆ ಹೋಗಿರ್ತಕ್ಕಂಥ ನೀರು ಮತ್ತೆ ವಾಪಸ್ ಬರ್ತವೆ. ಯಾಕಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಈಸ್ ಅಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಭೂಮಿ ಇದೆ, ಮತ್ತೆ ಮತ್ತೆ ವಾಪಸ್ ಬರುತ್ತೆ. ಆ ವಾಪಸ್ ಬರ್ತಕ್ಕಂಥದ್ದನ್ನ ಕಯಾಲ್ ಅಂತ ಕರಿತೀವಿ. ಕಯಾಲ್ಸ್ ಅಂತ ಕರಿತೀವಿ, ಬ್ಯಾಕ್ ವಾಟರ್ಸ್. ಈ ಬ್ಯಾಕ್ ವಾಟರ್ಸ್ ಅಲ್ಲೇ ಬೋಟ್ ರೇಸ್ ಕೇಳಿದಿರಾ? ಬೋಟ್ ರೇಸ್ ನೆಹರು ಟ್ರೋಫಿ ಅಂತ ಕರಿತೀವಿ. ನಮ್ಮ ಕೇರಳದಲ್ಲಿ ರೀಸೆಂಟ್ ಆಗಿ ಇಟ್ ಇಸ್ ಬೋಟ್ ಬ್ರೇಕ್ ಆಗಿ 200 ಜನ ತೀರ್ಕೊಂಡ್ರಲ್ವಾ, ನಾವು ಏನಪ್ಪಾ ಅದು ಅಂತಂದ್ರೆ ಇಟ್ ಇಸ್ ನೆಹರು ಟ್ರೋಫಿ ಅಂತ ಕರಿತೀವಿ, ಬ್ಯಾಕ್ ವಾಟರ್ಸ್ ಅಂತಕ್ಕಂಥದ್ದು. ಅಂಡ್ ಈ ಬ್ಯಾಕ್ ವಾಟರ್ಸ್ ಏನಂತ ಕರಿತೀವಪ್ಪ ಅಂದ್ರೆ ಕಯಾಲ್ಸ್ ಅಂತ ಕರಿತೀವಿ. ಗೊತ್ತಿರಲಿ, ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಪಶ್ಚಿಮ ಕರಾವಳಿ ಬಯಲು ಪ್ರದೇಶಗಳಿಗೆ ಸಂಬಂಧಪಟ್ಟಂಗೆ ಇಷ್ಟು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಗೊತ್ತಿರಲಿ. ಸರ್ ಎಲ್ಲಿ ಸರ್ ಬಂದರುಗಳ ನ್ಯಾಚುರಲ್ ಪೋರ್ಟ್ಸ್ ಅನ್ನ ಸ್ಥಾಪನೆ ಮಾಡೋದು ಇಲ್ಲಿ. ಯಾಕಪ್ಪ ಅಂದ್ರೆ ಸಬ್ಮರ್ಜ್ಡ್ ಕೋಸ್ಟ್ ಇರೋದ್ರಿಂದ ಯಾವುದೇ ಒಂದು ಪದಾರ್ಥಗಳು ಡೆಪಾಸಿಟ್ ಮಾಡಿದ್ರೆ ನಮ್ಮ ನದಿಗಳಿಂದ ಅದೆಲ್ಲ ತೊಗೊಂಡು ಹೋಗ್ಬಿಡುತ್ತೆ. ನದಿಯ ಇಟ್ ಇಸ್ ಮಧ್ಯಕ್ಕೆ ಕರ್ಕೊಂಡು ಹೋಗುತ್ತೆ, ಡೀಪ್ ಪ್ಲೇನ್ಸ್ ಕರ್ಕೊಂಡು ಹೋಗುತ್ತೆ. ಅಂಡ್ ಇಲ್ಲಿ ಮೇಜರ್ ಆಗಿ ನಮ್ಮ ಡೆಲ್ಟಾ ಫಾರ್ಮ್ ಆಗಲ್ಲ, ಇಲ್ಲಿ ಡೆಲ್ಟಾ ಫಾರ್ಮ್ ಆಗ್ತವೆ. ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ಕೃಷ್ಣ ಗೋದಾವರಿ ಡೆಲ್ಟಾ, ಕಾವೇರಿ ಡೆಲ್ಟಾ, ಮಹಾನದಿ ಡೆಲ್ಟಾ, ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಆಗುತ್ತೆ. ಯಾಕಪ್ಪ ಅಂದ್ರೆ ಎಮರ್ಜ್ಡ್ ಕೋಸ್ಟ್ ಇದು, ಎಮರ್ಜ್ಡ್ ಕೋಸ್ಟು. ಅಂಡ್ ಯಾವ್ಯಾವ ಡಿವಿಷನ್ ಇದೆಯಪ್ಪ ಅಂದ್ರೆ ಕೋರಾಮಂಡಲ್ ಕೋಸ್ಟ್ ಅಂತ ಕರಿತೀವಿ, ಆಂಧ್ರ ಕೋಸ್ಟ್ ಮತ್ತೆ ಉತ್ಕಲ್ ಕೋಸ್ಟ್ ಅಂತ ಕರಿತೀವಿ. 3 ಕರಾವಳಿಗಳಿದಾವೆ. ಕೋರಾಮಂಡಲ್ ಕೋಸ್ಟ್ ತಮಿಳುನಾಡಲ್ಲಿದೆ, ಆಂಧ್ರ ಕೋಸ್ಟ್ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿದೆ, ಒಡಿಶಾದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿ ಒಡಿಶಾದಲ್ಲಿ ಇರ್ತಕ್ಕಂಥದ್ದು ಉತ್ಕಲ್ ಕೋಸ್ಟ್ ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮಗೆ ಹೇಳಿದೆ ಈ ಒಂದು ಕರಾವಳಿಯನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಎಮರ್ಜ್ಡ್ ಕೋಸ್ಟ್ ಅಂತ ಕರಿತೀವಿ. ಮೇಜರ್ ಆಗಿ ಎಮರ್ಜ್ಡ್ ಕೋಸ್ಟ್ ಇದ್ರೆ ಕಾಂಟಿನೆಂಟಲ್ ಶೆಲ್ಫ್ ಅಂತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ಆಗಿರುತ್ತಪ್ಪ ಅಂದ್ರೆ ಅತಿ ಉದ್ದವಾಗಿರುತ್ತೆ. 200 ಕಿಲೋಮೀಟರ್ ಇಂದ 500 ಕಿಲೋಮೀಟರ್ ವರೆಗೆ ಭೂಖಂಡದ ಶೆಲ್ಫ್ ಅಂತಕ್ಕಂಥದ್ದು ಕರಿತೀವಿ. ನಥಿಂಗ್ ಬಟ್ ಕಾಂಟಿನೆಂಟಲ್ ಶೆಲ್ಫ್ ಅಂತಕ್ಕಂಥದ್ದು ಅತಿ ಉದ್ದವಾಗಿದ್ದಾಗ ನಾವಿಲ್ಲಿ ನ್ಯಾಚುರಲ್ ಪೋರ್ಟ್ಗಳನ್ನ ಬಂದರುಗಳನ್ನ ಸ್ಥಾಪನೆ ಮಾಡ್ಬೋದು ಅಂದ್ರೆ ಇಲ್ಲ. ಬಟ್ ಇದಾವೆ, ಬಟ್ ಅದ್ರ ಅಷ್ಟು ನಮಗೆ ಉಪಯೋಗ ಇಲ್ಲ. ನಾವು ಉಪಯೋಗ ಮಾಡ್ಕೋಬೇಕಂದ್ರೆ ಪ್ರತಿ ವಾರಕ್ಕೆ ಉಳ್ ತೆಗಿತಾನೇ ಇರಬೇಕು.
and at the major the problem which is seen in we call it as it is the east coastal plains. ಈ ಒಂದು ಈಸ್ಟ್ ಕೋಸ್ಟಲ್ ಪ್ಲೇನ್ಸ್ ಅಲ್ಲಿ ಇಟ್ ಇಸ್ 3 ಭಾಗವಾಗಿ ವಿಂಗಡಣೆ ಮಾಡಿದೀವಿ. ಯಾವ್ದಪ್ಪ ಅಂದ್ರೆ ಕೋರಾಮಂಡಲ್ ಕೋಸ್ಟ್ ಅಂತ ಕರಿತೀವಿ. ಎರಡನೇದು ಯಾವ್ದಪ್ಪ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಕೋರಾಮಂಡಲ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಆಂಧ್ರ ಕೋಸ್ಟ್ ಅಂತ ಕರಿತೀವಿ, ಆಂಧ್ರ ಕರಾವಳಿ. ಅದಾದ್ಮೇಲೆ ಮೂರನೇದು ಯಾವ್ದಪ್ಪ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಉತ್ಕಲ್ ಕರಾವಳಿ ಅಂತ ಕರಿತೀವಿ. ಉತ್ಕಲ್ ದ ಕೋಸ್ಟ್ ಅಂತ ಕರಿತೀವಿ. ಈ 3 ಬಗ್ಗೆ ಗೊತ್ತಿರಲಿ, ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಇಷ್ಟು ರಿಲೇಟೆಡ್ ಟು ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ ಅಂಡ್ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ ಗೊತ್ತಿರಬೇಕು. ಓಕೆನಾ. ನಾವು ಮೇಜರ್ ಆಗಿ ನೆಕ್ಸ್ಟ್ ಟಾಪಿಕ್, ಕೊನೆ ಟಾಪಿಕ್ ಆಗಿರುತ್ತಿದ್ದು ನಾವು ಐಲ್ಯಾಂಡ್ಸ್ ಅಂತ ಕರಿತೀವಿ. ಏನಪ್ಪ ಐಲ್ಯಾಂಡ್ಸ್ ಅಂದ್ರೆ, ನಾವು ವಾಟ್ ಮೀನ್ ಬೈ ಐಲ್ಯಾಂಡ್ಸ್, ವಾಟ್ ಡೂ ಯು ಮೀನ್ ಬೈ ಐಲ್ಯಾಂಡ್ಸ್ ಅಂದ್ರೆ ಏನಪ್ಪ ಅಂದ್ರೆ ದ್ವೀಪಗಳು. ನಾವು ದ್ವೀಪಗಳಂದ್ರೆ ಸುತ್ತ ನೀರು ಇದ್ರೆ ಅದನ್ನ ದ್ವೀಪ ಅಂತ ಕರಿತೀವಿ. ನಮ್ಮ ಭಾರತದಲ್ಲಿ 2 ದ್ವೀಪಗಳಿದಾವೆ. ಯಾವ್ದಪ್ಪ ಅಂದ್ರೆ ನಮ್ಮ ಬಂಗಾಳ ಕೊಲ್ಲಿ ಇರತಕ್ಕಂಥದ್ದು ಒಂದು ಅಂಡಮಾನ್ ನಿಕೋಬಾರ್ ಅಂತ ಕರಿತೀವಿ. ಅದೇ ರೀತಿ ಬರ್ತಕ್ಕಂಥದ್ದು ಬಂಗಾಳ ಕೊಲ್ಲಿ ಇರತಕ್ಕಂಥ ಅಂಡಮಾನ್ ನಿಕೋಬಾರ್, ಅದ್ರ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಶ್ರೀ ವಿಜಯಪುರಂ ಅಂತ ಕರಿತೀವಿ. ಎರಡನೇದು ಲಕ್ಷದ್ವೀಪಲ್ಲಿದೆ. ಆ ಲಕ್ಷದ್ವೀಪಲ್ಲಿ ಇರ್ತಕ್ಕಂಥದ್ದು ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಕವರಟ್ಟಿ ಅಂತ ಕರಿತೀವಿ. ಇದೆಲ್ಲಿದೆಯಪ್ಪ ಅಂದ್ರೆ ಅರೇಬಿಯನ್ ಸಮುದ್ರದಲ್ಲಿ. ನಾವು 2 ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅನ್ನ, ದ್ವೀಪಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಇಸ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ನಾವು ಈ ಐಲ್ಯಾಂಡ್ಸ್ ಬಗ್ಗೆ ನೋಡೋಣ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪೆಷಾಲಿಟಿ ಅಂತಕ್ಕಂಥ ಕೂಡ ನೋಡೋಣ. ನಾನು ಆಲ್ರೆಡಿ ಹೇಳಿದೆ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು 2 ದ್ವೀಪಗಳಿದಾವೆ. ಒಂದು ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪ ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥದ್ದು ಲಕ್ಷದ್ವೀಪ್ ದ್ವೀಪ. ನಾವು ಈ ಒಂದು ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಬಂಗಾಳ ಕೊಯ್ಲಿಯಲ್ಲಿ ಬರ್ತದೆ, ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ. ಎರಡನೇದು ಲಕ್ಷದ್ವೀಪದಲ್ಲಿ ಬರ್ತಕ್ಕಂಥದ್ದು ಏನಂತ ಕರಿತೀವಪ್ಪ ಅಂದ್ರೆ ಅರೇಬಿಯನ್ ಸಮುದ್ರದಲ್ಲಿ ಬರ್ತಕ್ಕಂಥದ್ದನ್ನ ಲಕ್ಷದ್ವೀಪ ದ್ವೀಪ ಅಂತ ಕರಿತೀವಿ. ಗೊತ್ತಿರಲಿ. ನಾವು ಈ ಅಂಡಮಾನ್ ನಿಕೋಬಾರ್ ಅಂತಕ್ಕಂಥದ್ದು ಯಾವ ರೀತಿ ಕ್ರಿಯೇಟ್ ಆಗಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ವಾಲ್ಕ್ಯಾನಿಕ್ ಐಲ್ಯಾಂಡ್ ಅಂತ ಕರಿತೀವಿ. ಜ್ವಾಲಾಮುಖಿಗಳಿಂದ ಕ್ರಿಯೇಟ್ ಆಗ್ತಿರ್ತಕ್ಕಂಥದ್ದನ್ನ ಅಂಡಮಾನ್ ನಿಕೋಬಾರ್ ಆಗಿದೆ. ಜ್ವಾಲಾಮುಖಿಗಳಿಂದ ವಾಲ್ಕ್ಯಾನಿಕ್ ಐಲ್ಯಾಂಡ್ ಅಂತ ಕರಿತೀವಿ. ಎರಡನೇದು ಯಾವ್ದು ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಲಕ್ಷದ್ವೀಪ ಅಂತ ಕರಿತೀವಿ. ಇದು ಕೋರಲ್ ಐಲ್ಯಾಂಡ್, ಇದು ಕೋರಲ್ ಐಲ್ಯಾಂಡ್ ಅಂತ ಕರಿತೀವಿ. ನಾವು ಈ ಒಂದು ಲಕ್ಷದ್ವೀಪಲ್ಲಿ ಎಷ್ಟಪ್ಪ ಐಲ್ಯಾಂಡ್ಸ್ ಇದೆ ಅಂದ್ರೆ ಇಟ್ ಇಸ್ 30ಕ್ಕಿಂತ ಮೇಲ್ಪಟ್ಟಂಗಿದೆ. ನಾವು ಅಂಡಮಾನ್ ನಿಕೋಬಾರ್ಲಿ 550ಕ್ಕಿಂತ ಮೇಲ್ಪಟ್ಟಂಗೆ ಇಟ್ ಇಸ್ ಮೇಜರ್ ಆಗಿ ದ್ವೀಪಗಳಿದಾವೆ. ಗೊತ್ತಿರಬೇಕಿಲ್ಲಿ. ನಾವು ಇದ್ರ ಕ್ಯಾಪಿಟಲ್ ಯಾವ್ದಪ್ಪ ಅಂದ್ರೆ ಮೇಜರ್ ಆಗಿ ಕವರಟ್ಟಿ, ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಪೋರ್ಟ್ ಬ್ಲೇರ್ ಇತ್ತ, ಪೋರ್ಟ್ ಬ್ಲೇರ್ನ ಶ್ರೀ ವಿಜಯಪುರಂ ಅಂತ ರೀಸೆಂಟ್ ಆಗಿ ಮರುನಾಮಕರಣ ಮಾಡಿದ್ವಿ. ನಾವು ಲಕ್ಷದ್ವೀಪದ ಯಾವ್ದಪ್ಪ ಕ್ಯಾಪಿಟಲ್ ಅಂತಂದ್ರೆ ಕವರಟ್ಟಿ ಅಂತ ಕರಿತೀವಿ. ನಾವಿಲ್ಲಿ ನೋಡೋಣ, ಇಟ್ ಇಸ್ ಮೇಜರ್ ಆಗಿ 8 ಡಿಗ್ರಿಯಲ್ಲಿ ಬರುತ್ತೆ, 9 ಡಿಗ್ರಿಯಲ್ಲಿ ಬರುತ್ತೆ, 10 ಡಿಗ್ರಿಯಲ್ಲಿ ಬರುತ್ತೆ. ಅವರಿಂದ ನೋಡ್ತಾ ಹೋಗೋಣ. ಇದನ್ನ ಎಕ್ಸಾಮಲ್ಲಿ ಬಹಳಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಇಷ್ಟು ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ದ್ವೀಪಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ಈ ಅಂಡಮಾನ್ ನಿಕೋಬಾರ್ಗೆ ಸಂಬಂಧಪಟ್ಟಂಗೆ ಎಲ್ಲಿದೆಯಪ್ಪ ಅಂದ್ರೆ ಬಂಗಾಳ ಕೊಯ್ಲಿಯಲ್ಲಿದೆ. ಎರಡನೇದು ಈ ಅಂಡಮಾನ್ ನಿಕೋಬಾರ್ ಅನ್ನ ಯಾವ ರೀತಿ ಕ್ರಿಯೇಟ್ ಆಗಿದೆಯಪ್ಪ ಅಂತಂದ್ರೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಮೇಜರ್ ಆಗಿ ಜ್ವಾಲಾಮುಖಿಗಳ ಮೂಲಕ. ಅಂಡ್ ಮೂರನೇದು ಹೈಯೆಸ್ಟ್ ಪೀಕ್ ಆಫ್ ಅಂಡಮಾನ್ ಯಾವ್ದಪ್ಪ ಅಂತಂದ್ರೆ ಸ್ಯಾಡಲ್ ಪೀಕ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಹೈಯೆಸ್ಟ್ ಪೀಕ್ ಯಾವ್ದಪ್ಪ ಅಂತಂದ್ರೆ ಮೇಜರ್ ಬರ್ತಕ್ಕಂಥದ್ದು ಸ್ಯಾಡಲ್ ಪೀಕ್ ಅಂತ ಕರಿತೀವಿ. ಸ್ಯಾಡಲ್ ಪೀಕ್ ಅಂತ ಕರಿತೀವಿ, ಇದು ಹೈಯೆಸ್ಟ್ ಪೀಕ್. ನಾವು ಈ ಒಂದು ಅಂಡಮಾನ್ ಅಂತಕ್ಕಂಥದ್ದು ನಾರ್ತ್ಗೆ ಇರ್ತಕ್ಕಂಥ ಅಂಡಮಾನ್, ಸೌತ್ಗೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಿಕೋಬಾರ್ ಅಂತ ಕರಿತೀವಿ. ನಾವು ಈ 2 ಮಧ್ಯೆ ಸಪರೇಟ್ ಮಾಡ್ತಕ್ಕಂಥ ಚಾನಲ್ ಯಾವ್ದಪ್ಪ ಅಂತಂದ್ರೆ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ, 10 ಡಿಗ್ರಿ ಚಾನಲ್ ಅಂತ. ನಾವು ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಯಾವ್ದಪ್ಪ ಅಂದ್ರೆ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ, ಅದನ್ನ ಪಿಗ್ಮ್ಯಾಲಿಯನ್ ಪಾಯಿಂಟ್ ಅಂತ ಕೂಡ ಕರಿತೀವಿ. ಸರ್, ಈ ಒಂದು ಅಂಡಮಾನ್ ಅಂತಕ್ಕಂಥದ್ದು ಮೇಜರ್ ಅಂಡಮಾನ್ ನಿಕೋಬಾರ್ ಅಂತಕ್ಕಂಥದ್ದು ಯಾವ ಕಂಟ್ರಿ ಅಥವಾ ಯಾವ ರಾಷ್ಟ್ರಕ್ಕೆ ಹತ್ರವಾಗಿದೆಯಪ್ಪ ಅಂತಂದ್ರೆ ಇಂಡೋನೇಷ್ಯಾ ಅಂತ ಕರಿತೀವಿ ಅಥವಾ ಸುಮತ್ರಾ ಅಂತ ಕರಿತೀವಿ. ಇಂಡೋನೇಷ್ಯಾ ಅಥವಾ ಸುಮತ್ರಾಗೆ ಇಟ್ ಇಸ್ ಅತಿ ಹತ್ರವಾಗಿದೆ. ಅದರ ಜೊತೆಗೆ ಇಲ್ಲಿ ಜ್ವಾಲಾಮುಖಿಗಳು ಓನ್ಲಿ ವಾಲ್ಕ್ಯಾನಿಕ್ ಐಲ್ಯಾಂಡ್ ಯಾವ್ದಪ್ಪ ಅಂತಂದ್ರೆ ಮೇಜರ್ ಗೊತ್ತಿರಬೇಕು. ಇಲ್ಲಿ ಬ್ಯಾರನ್ ಐಲ್ಯಾಂಡ್ ಅಂತಕ್ಕಂಥದ್ದು ಓನ್ಲಿ ಆಕ್ಟಿವ್ ವಾಲ್ಕೆನೋ ಈಗಿರ್ತಕ್ಕಂಥದ್ದು. ಗೊತ್ತಿರಲಿ. ಇಷ್ಟು ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಅಂಡಮಾನ್ ಅಂಡ್ ನಿಕೋಬಾರ್ಗೆ ಸಂಬಂಧಪಟ್ಟ ಹಾಗೆ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಪೋರ್ಟ್ ಬ್ಲೇರ್ ಅಂತ ಕರಿತೀವಿ. ಕ್ಯಾಪಿಟಲ್ ಯಾವುದು ಅಂತಂದ್ರೆ ಪೋರ್ಟ್ ಬ್ಲೇರ್ ಅಂತ ಕರಿತೀವಿ.
ಗೊತ್ತಿರಲಿ. ನಾವೀಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಅಂತಕ್ಕಂಥದ್ದು 2 ಗುಂಪುಗಳಾಗಿ ವಿಂಗಡಣೆ ಆಗಿದೆ. ಒಂದು ಯಾವುದಪ್ಪ ಅಂತಂದರೆ ಅಂಡಮಾನ್ ಆರ್ಕಿಪೆಲಾಗೋ ಅಂತ ಕರಿತೀವಿ, ಆ್ಯಂಡ್ ಎರಡನೇದು ಯಾವುದಪ್ಪ ಅಂದರೆ ನಿಕೋಬಾರ್. ಅಂಡಮಾನ್ ಅಂತ ಒಂದು, ಆ್ಯಂಡ್ ಎರಡನೇದು ಯಾವುದಪ್ಪ ಅಂದರೆ ನಿಕೋಬಾರ್ ಅಂತ ಕರಿತೀವಿ. ಅಂಡಮಾನ್ ನಾರ್ತ್ಗಿದೆ, ನಿಕೋಬಾರ್ ಅಂತಕ್ಕಂಥದ್ದು ಸೌತ್ಗಿದೆ. ಎರಡನೇದು ಇವೆರಡನ್ನೂ ವಿಂಗಡಣೆ ಮಾಡಿರ್ತಕ್ಕಂಥ ಚಾನೆಲ್ ಯಾವುದಪ್ಪ ಅಂದರೆ ಬೇರ್ಪಡಿಸಿರ್ತಕ್ಕಂಥ ಚಾನೆಲ್ ಯಾವುದು ಅಂದರೆ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. 10 ಡಿಗ್ರಿ ಚಾನಲ್ ಅಂತಕ್ಕಂಥದ್ದು ಎರಡನ್ನ ಕೂಡ ಬೇರ್ಪಡಿಸಿದೆ. ಮೂರನೇ ನಾನು ಆಲ್ರೆಡಿ ಹೇಳಿದೆ, ಯಾವ ಕಂಟ್ರಿಗೆ ಹತ್ರ ಇದೆಯಪ್ಪ ಅಂತಂದರೆ ಮೇಜರ್ ಆಗಿರ್ತಕ್ಕಂಥದ್ದು ಸುಮತ್ರಾ ಇರ್ತಕ್ಕಂಥದ್ದು ಇಟ್ ಇಸ್ ಟು ಇಂಡೋನೇಷ್ಯಾ. ನಾಲ್ಕನೇದು ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ಸ್ಯಾಡಲ್ ಪೀಕ್ ಅಂತ ಹೇಳಿದೆ. ಆ್ಯಂಡ್ ಓನ್ಲಿ ಆಕ್ಟಿವ್ ವಾಲ್ಕೆನೋ ಯಾವುದಪ್ಪ ಅಂದರೆ ಜ್ವಾಲಾಮುಖಿ ಕ್ರಿಯೇಟ್ ಆಗ್ತಿರ್ತಕ್ಕಂಥ ಇಟ್ ಇಸ್ ದ್ವೀಪ ಯಾವುದಪ್ಪ ಅಂತಂದರೆ ಮೇಜರ್ ವಿ ಕಾಲ್ ಇಟ್ ಆಸ್ ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೀವಿ. ಬ್ಯಾರನ್ ಐಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಇದು ಅಂಡಮಾನ ನಿಕೋಬಾರ್ ಅಂತ ಕರಿತೀವಿ. ಈ ಅಂಡಮಾನ ನಿಕೋಬಾರ್ನ ಕ್ಯಾಪಿಟಲ್ ಯಾವುದಪ್ಪ ಅಂತಂದರೆ ಇಲ್ಲಿವರೆಗೆ ಪೋರ್ಟ್ ಬ್ಲೇರ್ ಇತ್ತು, ಈಗ ಇದನ್ನ ಮರುನಾಮಕರಣ ಮಾಡಿದ್ವಿ. ಅದು ಯಾವುದಪ್ಪ ಅಂತಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಶ್ರೀ ವಿಜಯಪುರಂ ಅಂತ ಕರಿತೀವಿ. ಆ್ಯಂಡ್ ಎರಡನೇ ದ್ವೀಪ ಯಾವುದಪ್ಪ ಅಂದರೆ ನಮ್ಮ ಮೇಜರ್ ಅರೇಬಿಯನ್ ಸಿಯಲ್ಲಿ ಇರ್ತಕ್ಕಂಥದ್ದು. ಅರೇಬಿಯನ್ ಸಮುದ್ರದಲ್ಲಿರ್ತಕ್ಕಂಥ ದ್ವೀಪ ಯಾವುದಪ್ಪ ಅಂತಂದರೆ ಮೇಜರ್ ಆಗಿ ನಮ್ಮ ಲಕ್ಷದ್ವೀಪ್ ಅಂತ ಕರಿತೀವಿ. ಈ ಲಕ್ಷದ್ವೀಪ್ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ನೆನಪಿಟ್ಕೊಳ್ರಿ, ಈ ಲಕ್ಷದ್ವೀಪ್ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಮೇಜರ್ ಇರ್ತಕ್ಕಂಥದ್ದು ಅರೇಬಿಯನ್ ಸಿಯಲ್ಲಿದೆ. ಅರೇಬಿಯನ್ ಸಮುದ್ರದಲ್ಲಿದೆ. ಯಾವ ಕಂಟ್ರಿಗೆ ಹತ್ರವಾಗಿದೆಯಪ್ಪ ಅಂತಂದರೆ ಇರ್ತಕ್ಕಂಥದ್ದು ಯಾವ ಕಂಟ್ರಿಗೆ ಅಂದರೆ ಅಥವಾ ಯಾವ ರಾಜ್ಯಕ್ಕೆ ಹತ್ರ ಇದೆ ಅಂತಂದರೆ ಕೇರಳಗೆ ಅತಿ ಹತ್ರವಾಗಿದೆ. ನಾವಿದು ಅಟ್ಲೀಸ್ಟ್ ಒಂದು 30 ಮೇಜರ್ ಆಗಿ ದ್ವೀಪಗಳಿದ್ದಾವೆ. ಈ ದ್ವೀಪಗಳನ್ನೆಲ್ಲ ಸೇರಿಸಿ ಲಕ್ಷದ್ವೀಪ ಅಂತ ಕರಿತೀವಿ. ನಾವು ಈ ಲಕ್ಷದ್ವೀಪದ ಕ್ಯಾಪಿಟಲ್ ಏನಪ್ಪ ಅಂತಂದರೆ ಕ್ಯಾಪಿಟಲ್ ಏನಂದ್ರೆ ಕವರಟ್ಟಿ ಅಂತ ಕರಿತೀವಿ. ಕವರಟ್ಟಿ. ನಾವೀಗ ಈ ಕವರಟ್ಟಿ ನೆನ್ಪಿಟ್ಕೊಳ್ರಪ್ಪ, ನಾವು ಸದರ್ನ್ ಮೋಸ್ಟ್ ಇರ್ತಕ್ಕಂಥ ಮಿನಿಕಾಯ್, ಇಲ್ಲಿ ಮಾಲ್ಡೀವ್ಸ್ ಬರ್ತವೆ. ನಾವು ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ನ ಸಪ್ರೇಟ್ ಮಾಡ್ತಕ್ಕಂಥ ಚಾನಲ್ ಯಾವುದಪ್ಪ ಅಂತಂದರೆ 8 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಅದೇ ರೀತಿ ನಾವೊಂದು ಮಿನಿಕಾಯ್ನ ಮತ್ತು ಇದನ್ನು ವಿಂಗಡಣೆ ಮಾಡ್ತಕ್ಕಂಥ ಚಾನಲ್ ಯಾವುದಪ್ಪ ಅಂತಂದರೆ 9 ಡಿಗ್ರಿ ಚಾನಲ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ನಾವು ಅತಿ ದೊಡ್ಡದಾಗಿರ್ತಕ್ಕಂಥ ದ್ವೀಪ ಯಾವುದಪ್ಪ ಅಂತಂದರೆ ಆಂಡ್ರಾಟ್. ನಾವು ದ ಲಾರ್ಜೆಸ್ಟ್ ಐಲ್ಯಾಂಡ್ ಆಫ್ ಲಕ್ಷದ್ವೀಪ್ ಯಾವುದಪ್ಪ ಅಂತಂದರೆ ಆಂಡ್ರಾಟ್ ಅಂತ ಕರಿತೀವಿ. ಇಷ್ಟು ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಶೇಷತೆಗಳು. ನಾವು ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟಂಗೆ ಕ್ಯಾಪಿಟಲ್ ಕವರಟ್ಟಿ ಅಂತ ಕರಿತೀವಿ. ಇದು ಕೋರಲ್ ಐಲ್ಯಾಂಡ್ ಆಗಿರುತ್ತೆ. ಇಲ್ಲಿ 8 ಡಿಗ್ರಿ ಅಂದ್ರೆ ಏನು, 9 ಡಿಗ್ರಿ ಎಲ್ಲಿ ಬರುತ್ತೆ, ಇಟ್ ಇಸ್ ಮಾಲ್ಡೀವ್ಸ್ ಎಲ್ಲಿ ಬರುತ್ತೆ, ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು. ಮಾಲ್ಡೀವ್ಸ್ನ ಕ್ಯಾಪಿಟಲ್ ಮಾಲೆ ಆಗಿರುತ್ತೆ. ನಾವು ಇದು ಹತ್ರ ಇರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಕೇರಳ. ಹೈಕೋರ್ಟು ಕೂಡ ಎಲ್ಲಿಗೆ ಬರುತ್ತಪ್ಪ ಅಂದರೆ ಕೇರಳ ಹೈಕೋರ್ಟ್ಗೆ ಬರುತ್ತೆ. ಇಷ್ಟು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂಗೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿದ್ವಿ. ಯಾವ್ಯಾವ ಕಂಪ್ಲೀಟ್ ಡೀಟೇಲ್ಸ್ ನೋಡಿದ್ವಪ್ಪ ಅಂದರೆ A to Z ಡೀಟೇಲ್ಸ್ ನೋಡಿದ್ವಿ. ಯಾವುದಪ್ಪ A to Z ಡೀಟೇಲ್ಸ್ ಅಂತಂದರೆ ರಿಲೇಟೆಡ್ ಟು ಡಿವಿಷನ್ಸ್ ಬಗ್ಗೆ ನೋಡಿದ್ವಿ. ಏನಪ್ಪ ಡಿವಿಷನ್ಸ್ ಅಂತಂದರೆ ಮೇಜರ್ ಆಗಿ ಹಿಮಾಲಯಸ್ ಬಗ್ಗೆ ನೋಡಿದ್ವಿ. ಹಿಮಾಲಯಸ್ ನೋಡಬೇಕಾದ್ರೆ ಮೇಜರ್ ಆಗಿ ನಾರ್ದರ್ನ್ ಪ್ಲೇನ್ಸ್ ನಾರ್ದರ್ನ್ ಮೌಂಟೇನ್ಸ್ ಆರ್ ಬಿನ್ ಡಿವೈಡ್ ಇಂಟು 3 ಥಿಂಗ್ಸ್: ಹಿಮಾದ್ರಿ, ಹಿಮಾಚಲ್ ಮತ್ತು ಶಿವಾಲಿಕ್ಸ್. ಅದಾದಮೇಲೆ ಪೂರ್ವಾಂಚಲ್ ಹಿಮಾಲಯಸ್ ಬಗ್ಗೆ ಕೂಡ ನೋಡಿದ್ವಿ. ಅದಾದಮೇಲೆ ಬರ್ತಕ್ಕಂಥ ನಾರ್ದರ್ನ್ ಪ್ಲೇನ್ಸ್ ಬಗ್ಗೆ ನೋಡಿದ್ವಿ, ಪ್ಲಾಟ್ಯೂಸ್ ಬಗ್ಗೆ ನೋಡಿದ್ವಿ, ಮರುಭೂಮಿಯ ಬಗ್ಗೆ ನೋಡಿದ್ವಿ. ಅದಾದಮೇಲೆ ಕರಾವಳಿ ಪ್ರದೇಶಗಳ ಬಗ್ಗೆ ನೋಡಿದ್ವಿ. ಅದರ ಜೊತೆಗೆ ನಾವು ಕೊನೆಯದಾಗಿರ್ತಕ್ಕಂಥದ್ದು ದ್ವೀಪಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋದ್ವಿ. ಓಕೆ ಅಲ್ವಾ? ಇಷ್ಟು ಈ ಒಂದು 4ನೇ ಲೆಕ್ಚರ್ಗೆ ಸಂಬಂಧಪಟ್ಟಂಗೆ ವಿಶೇಷತೆಗಳಾಗಿರ್ತವೆ. ನಾವು ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸಿಗೋಣ ಮತ್ತೆ 2ನೇ ವಿಡಿಯೋಲಿ, ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು. ನಾನು ನಿಮ್ಮ ಹರೇಂದ್ರ ಗೌಡ. ಈ ಒಂದು ಕೋರ್ಸಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಿಮಗೋಸ್ಕರ ಫ್ರೀಯಾಗಿ ಆರ್ಗನೈಸ್ ಮಾಡ್ತಕ್ಕಂಥ ಸೆಷನ್ಸ್ ಆಗಿರ್ತವೆ. ಆ್ಯಂಡ್ ಈ ಒಂದು ಇದರಲ್ಲಿ ಇಟ್ ಇಸ್ ಐ ಆಮ್ ಹರೇಂದ್ರ ಗೌಡ. ಐ ಆಮ್ ಹ್ಯಾಂಡ್ಲಿಂಗ್ ವಿ ಕಾಲ್ ಇಟ್ ಆಸ್ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ A to Z ಇನ್ಫಾರ್ಮೇಷನನ್ನು ಇಟ್ ಇಸ್ ಎಲ್ಲ ಎಕ್ಸಾಮ್ಗೆ ಆಗೋ ಒಂದು ಇನ್ಫಾರ್ಮೇಷನನ್ನು ನಿಮಗೋಸ್ಕರ ತರ್ತಾ ಇದ್ದೀವಿ. ಇದನ್ನು ಉಪಯೋಗಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಸಿಗೋಣ. ನಮಸ್ತೆ. ನೆಕ್ಸ್ಟ್ ವಿಡಿಯೋಲಿ.